ಕಾಫಿ ಮೇಜರ್ಲಿ ತುಂಬಾ ಜನ ಅಸೋಸಿಯೇಟ್ ಮಾಡೋದು ಫಾರ್ ರೊಮ್ಯಾಂಟಿಕ್ ಡೇಟ್ಸ್. ಆಮೇಲೆ ಫಸ್ಟ್ ಟೈಮ್ಗೆ ಹುಡುಗಿಗೆ ನೀವು ಕುಡಿಯಕ್ ಬರ್ತೀಯ ಅಂತ ಕೇಳಕ್ಕಾಗಲ್ಲ. ಒಂದೇ ಒಂದ್ ಕಡೆ ಒಳ್ಳೆ ಕಾಫಿ ಮಾಡಲ್ಲ ಇಟ್ಲಿಯಲ್ಲಿ. ಸೌತ್ ಅಲ್ಲಿ ಇಟ್ಸ್ ಅ ಕಾಮನ್ ಮಿಸ್ಕನ್ಸೆಪ್ಷನ್ ದಟ್ ದ ಬಿಗ್ಗೆಸ್ಟ್ ಕನ್ಸ್ಯೂಮ್ ಬೆವರೇಜ್ ಇಸ್ ಕಾಫಿ ಅಂತ. ಆದ್ರೆ ಅಲ್ಲ, ಟೀ. ಬ್ಲೂಟೋಕಾಯ್ ಫಸ್ಟ್ ಔಟ್ಲೆಟ್ಗೆ ನಾನು ಫಸ್ಟ್ ಕಾಫಿ ಕೊಟ್ಟಿದ್ದೆ. ಸೊ ಅವಾಗಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಅವತ್ತು ನಾನು ಮೋಸ್ಟ್ಲಿ ಕಾಫಿ ಮಾರಿದ್ರೆ ಅವರಿಗೆ ಪ್ರಾಬ್ಲಮ್, ನಾನು ಇನ್ನೂ ಟ್ರೆಡಿಷನಲ್ ಪ್ಲಾಂಟರ್ ಆಗಿರ್ತಿದ್ನು. ಕೊರ್ಟಾಡೋ ಅಂತ ಒಂದು ಬೆವರೇಜ್ ಬರುತ್ತೆ, ಇಟಾಲಿಯನ್ ಬೆವರೇಜ್ ಅನ್ನ. ಅದು ನಮ್ಮ ಫಿಲ್ಟರ್ ಕಾಫಿಗೆ ಹತ್ರ ಆಗುತ್ತೆ. ಸೊ ಈಗ ನಾವು ಟ್ರೆಡಿಷನಲ್ ಬಸವನಗುಡಿ ಬನಶಂಕರಿಲಿ ನಾವು ಕೆಫೆ ಓಪನ್ ಮಾಡ್ತೀವಿ ಅಂದ್ರೆ ಕೊರ್ಟಾಡ್ಲೋ ಇಡ್ಲೇಬೇಕು ಮೆನುನಲ್ಲಿ. ಅಂದ್ರೆ ಎಸ್ಪ್ರೆಸೋ ಅಂದ್ರೆ ಏನು, ಕ್ಯಾಪಿಚಿನೋ ಅಂದ್ರೆ ಲಾಟೆ ಏನು, ಫ್ಲಾಟ್ ವೈಟ್ ಏನು, ಫ್ರಾಪುಚಿನೋ ಎಲ್ಲ ಅದು ಆಕ್ಚುಲಿ ಪೇಟೆಂಟೆಡ್. ಈಗ ನಾನು ನನ್ನ ಕೆಫೆನಲ್ಲಿ ಫ್ರಾಪುಚಿನೋ ಅಂತ ಇಡೋಗಿಲ್ಲ. ಇನ್ಎಕ್ಸ್ಪೀರಿಯನ್ಸ್ ಬರಿಸ್ಟಾ, ನಾನು ಇವತ್ತು ಬರಿಸ್ಟಾ ಆಗ್ಬೇಕು ಅಂತ ಹೇಳಿ ಯಾರೋ ಒಬ್ಬ ಡಿಸೈಡ್ ಮಾಡಿ ಒಂದು ಕೆಫೆ ಸೇರ್ತಾನೆ ಅಂತ, ಪ್ರೆಸೆಂಟಬಲ್ ಇದ್ದಾನೆ, ಒಳ್ಳೆ ಬಟ್ಟೆ ಹಾಕ್ತಾನೆ, ಸ್ಕಿಲ್ ಇಲ್ಲ ಅಂತ ಅವನಾದ್ರೆ ಮಿನಿಮಮ್ 16,000 ಇಂದ ಸ್ಟಾರ್ಟ್ ಮಾಡ್ಬೋದು. ಇವತ್ತು ಹೋಗಿರ್ತೀವಿ ಒನ್ ರೌಂಡ್, ವಿತಿನ್ 3 days ಜಾಸ್ತಿ ಆಗ್ಬಿಡುತ್ತೆ ರೈಟ್. ಸೊ ಇಮಿಡಿಯೇಟ್ಲಿ ವಿ ನೀಡ್ ಟು ಅರೇಂಜ್ ಫಾರ್ ಲೇಬಲ್. ಸ್ಪೈಸಿ ಫುಡ್ ಇದೆಯಲ್ಲ, ಸ್ಪೈಸಿ ಫುಡ್ ತಿಂದಾದ್ಮೇಲೆ ಯು ಹ್ಯಾವ್ ದಟ್ ನೈಸ್ ಗುಡ್ ಕಾಫಿ ನೋ ವಿಚ್ ಇಸ್ ವೆರಿ ಸ್ಮೂತ್. ಫೀಲೇ ಬೇರೆ ಕಂಟ್ರೀಸ್ ಅಲ್ಲಿ ಎಲ್ಲಾರ್ದು ಕಾಲೇಜ್ ಇರುವಾಗ ಬರಿಸ್ಟಾ ಅಂತ ಒಂದು ಜಾಬ್ ಮಾಡೇ ಇರ್ತಾರೆ. 70-80% ಮಾಡಿರ್ತಾರೆ. ಇಂಡಿಯಾನಲ್ಲಿ ಅದಿಲ್ಲ. ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ತಲೆ ಮೇಲೆ ಎರಡು ಬೀಳುತ್ತೆ. ಕಾಫಿ ಇಂಡಸ್ಟ್ರಿಲಿ ನಮ್ದೊಂದು ಸೇಯಿಂಗ್ ಇದೆ, ಆಸ್ಟ್ರೇಲಿಯಾ ಡಸ್ ನಾಟ್ ಹ್ಯಾವ್ ಬ್ಯಾಡ್ ಕಾಫಿ. ಪೆಟ್ರೋಲ್ ಬಂಕ್ ಹೋಗಿ ಕುಡಿದ್ರು ಕ್ವಾಲಿಟಿ ಚೆನ್ನಾಗಿರುತ್ತೆ. Here come the all-rounders. ಆಲ್ರೌಂಡರ್ಸ್, ಗ್ರೇಟ್ ಐಡಿಯಾಸ್ ಹ್ಯಾಪನ್ ಓವರ್ ಕಾಫಿ ಅಂತ ಹೇಳ್ತಾರೆ. ಹಾಗೇನೆ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಸ್ಪೆಷಲಿ ಡೆಡಿಕೇಟೆಡ್ ಫಾರ್ ಕಾಫಿ ಅಂಡ್ ಕಾಫಿ ಲವರ್ಸ್. 3 ಇಂಟ್ರೆಸ್ಟಿಂಗ್ ಆಂಟರ್ಪ್ರಿನರ್ಸ್ ನಾವು ಕರೆಸಿದೀವಿ. ಯಾರು ಅಂತ ಮಾತಾಡ್ತಾ ಹೋದಂಗೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೇನೆ ನಮ್ಮ ಆಲ್ರೌಂಡರ್ ಶೋ ಲೋಗೋ ಕೂಡ ಲಾಂಚ್ ಮಾಡಿದೀವಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ಅದನ್ನ ಚೆಕ್ಔಟ್ ಮಾಡಿ ಹೇಗಿದೆ ಅಂತ ಹೇಳಿ. ಆಲ್ಸೋ ನಮ್ಮ ಆಲ್ರೌಂಡರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಮಾತಾಡೋದು ಬೇಡ, ಕಾಫಿ ಕುಡ್ದು ಹೈ ಆಗೋಣ ಬನ್ನಿ. ಸೊ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಕಾಫಿ ಅಂತ ಹೇಳ್ತಾರೆ. ಇವತ್ತು ಕಾಫಿನ ಕುಡಿತಾ ನನ್ನ ಸೆಕೆಂಡ್ ಫೇವ್ರೆಟ್ ಡ್ರಿಂಕ್ ಕಾಫಿ ಜಗತ್ತಿಗೆ ಎಂಟರ್ ಆಗೋಣ. ಐಡ್ ಲೈಕ್ ಟು ವೆಲ್ಕಮ್ ರಂಜಿತ್ ಫ್ರಮ್ ನಮ್ಮ ಫಿಲ್ಟರ್ ಕಾಫಿ, ಸುಹಾಸ್ ಬೆಂಕಿ ಕಾಫಿ ಅಂಡ್ ಶ್ರೀರಕ್ಷಾ ಫ್ರಮ್ ಕೆಫೀನ್ ಬಾರ್ ಅಂಡ್ ಬಾರ್ಬರಾ ಕಾಫಿ. ಸೊ ಯಾಕೆ ಆ ಥರ ನೋಡಿದೆ ಅಂತ ಹೇಳಿದ್ರೆ ನನಗೆ ಕನ್ಫ್ಯೂಷನ್ ಆಯ್ತು, ಇಂಡಿಯನ್ ಯುರೋಪಿಯನ್. ಸೊ ವೆಲ್ಕಮ್ ಗೈಸ್, ಹೇಗಿದ್ದೀರಾ? ಫೈನ್, ವೆರಿ ಗುಡ್, ಚೆನ್ನಾಗಿರುತ್ತೆ ವಿತ್ ಕಾಫಿ, ಹೈ ಆನ್ ಎನರ್ಜಿ, ರೈಟ್? ಯಾ. ಸೊ ಐ ಸ್ಟಾರ್ಟ್ ವಿತ್ ದಿಸ್ ಕ್ವೆಶನ್ ಅಲ್ಲಿ. ಸೊ ನಾನು ವರ್ಕೌಟ್ ಮಾಡೋ ಕಾರಣ ಬೆಳಗ್ಗೆ 1 ಸ್ಕೂಪ್ ಪ್ರೀ ವರ್ಕೌಟ್ ತಗೋತೀನಿ. ಹೇಳ್ತಿದ್ದಂಗೆ ಇಟ್ ಹ್ಯಾಸ್ 300 mg ಕ್ಯಾಫಿನ್. ಅದು ಆಲ್ಮೋಸ್ಟ್ ಇಡೀ ದಿನಕ್ಕೆ ಸಪ್ಲೈ ಆಗ್ಬಿಡುತ್ತೆ. ಅಂಡ್ ಒಂದ್ಸಲ ಒಂದು ಬ್ಲ್ಯಾಕ್ ಕಾಫಿ ಹಾಕ್ತೀನಿ. ಸೊ ನೀವು ಕಾಫಿ ಪ್ರೇನರ್ಸ್ ಆಗಿರೋ ಕಾರಣ ನಿಮ್ಮ ಸ್ಟೇಪಲ್ ಎಷ್ಟು ಪರ್ ಡೇ ಎಷ್ಟು ಕುಡಿತೀರಾ? ವಿಲ್ ಸ್ಟಾರ್ಟ್ ಫ್ರಮ್ ಯು. ಪರ್ ಡೇ 4 cups ಆಗ್ಬೋದು, ಇನ್ಕ್ಲೂಡಿಂಗ್ ದ ರೆಗ್ಯುಲರ್ ಫಿಲ್ಟರ್ ಕಾಫಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಫಿಲ್ಟರ್ ಕಾಫಿ ಮನೇಲಿ ಏನು ಕುಡಿತೀವಿ ಅದು, ಪ್ಲಸ್ ಈವ್ನಿಂಗ್ ಅಗೇನ್ ಅಟ್ 5 o'clock ಒಂದು ಫಿಲ್ಟರ್ ಕಾಫಿ ಇಸ್ ಅ ಮಸ್ಟ್. ಓಕೆ. ಆಮೇಲೆ ಕ್ಯಾಫೆಗೆ ಹೋದಾಗ 2 cups ಆಫ್ ಎಸ್ಪ್ರೆಸೋಸ್ ಆಗುತ್ತೆ. ಸೊ 4 cups ಇಸ್ ನೀಡೆಡ್ ಮಿನಿಮಮ್. ಓಕೆ. ನಮ್ಮ ಬೆಂಕಿ ಯಾವಾಗ್ಲೂ ಜೋರಾಗಿ ಕಾಫಿ ಕುಡಿತಾರೆ. ಸೊ ಸೇಮ್ ಸ್ಟ್ಯಾಂಡರ್ಡ್ ಅಂತಂದ್ರೆ 4 cups ಇರುತ್ತೆ ಆನ್ ಡೈಲಿ ಬೇಸಿಸ್. ಬಟ್ ನಮ್ದು ಸ್ಕೂಲ್ ಇದೆ, ಅಲ್ಲಿ ಲ್ಯಾಬ್ ಇದೆ. ಸೊ ಬ್ಲೆಂಡ್ಸ್ ಕ್ರಿಯೇಟ್ ಮಾಡ್ತೀವಿ ನಾವು. ಪ್ಲಾಂಟರ್ಸ್ ಅವ್ರು ಕಾಫಿ ಅಸೆಸ್ ಮಾಡ್ಲಿಕ್ಕೆ ಕಳಿಸ್ತಾರೆ, ರೋಸ್ಟ್ ಪ್ರೊಫೈಲ್ ಅಂತ ಕರಿತೀವಿ, ಅದನ್ನ ಮಾಡ್ತೀವಿ. ಆವಾಗ ಆ ತರ ಇದ್ದಿದ್ದ ದಿವಸದಲ್ಲಿ ಒಂದೊಂದ್ ದಿವಸ 60 ಕಪ್ ಹೋಗ್ತದೆ. 60? ಈಗ ಹಾರ್ವೆಸ್ಟ್ ಟೈಮ್ ಅಲ್ಲಿ ಇವ್ರು ಅದೇ ಸಿಚುಯೇಷನ್ ಇರ್ತಾರೆ, 60 ಕಪ್ 80 ಕಪ್. ಬಟ್ ನಾವು ಕುಡಿಯೋದಿಲ್ಲ ಫುಲ್. ಬಾಯಲ್ಲಿ ಈಗ ರೋಲ್ ಮಾಡಿ ಸ್ಪಿಟ್ ಮಾಡ್ತೀವಿ. ಬಾಯಲ್ಲಿ ರೋಲ್ ಮಾಡಿ ಸ್ಪಿಟ್ ಮಾಡ್ತೀವಿ, ಬೇರೆ ತರನೇ ಕೇಳಿಸ್ತದು. ಬಟ್ ವೈನ್ ಟೆಸ್ಟ್ ತರ. ವೈನ್ ಟೆಸ್ಟ್ ತರ 60 ಕಪ್ಸ್ ಕುಡಿಲಿಕ್ಕೆ ಆಗಲ್ಲ. ಹಂಗಾಗಿ ಅದನ್ನ ಬಾಯಲ್ಲಿ ರೋಲ್ ಮಾಡಿ ಟೇಸ್ಟ್ ನೋಡಿ then we spit the coffee. But even though we spit the coffee, ನಮ್ದು ಏನು ಟೇಸ್ಟ್ ಬಡ್ಸ್ ಏನಿರುತ್ತೆ ಸುತ್ತು, ನಮ್ ಬಾಯಿ ಸುತ್ತು ಇರೋದು, ದೇ ಸ್ಟಿಲ್ ಅಬ್ಸಾರ್ಬ್ ಇದು ಕೆಫೀನ್. ಸೊ ಆವಾಗ್ಲೂ ಒಂದು ಕೆಫೀನ್ ಹೈಯಲ್ಲಿ ಇರ್ತೀವಿ ನಾವು. ಹಾಗಾದ್ರೆ 2 ದಿನ ಮಲ್ಗದೇ ಇಲ್ಲ ಅವಾಗ. ಆವಾಗ ಈಗ ಒಂದು ಹ್ಯಾಕ್, ಮುಂಚೆ ಎನರ್ಜಿ ಇರ್ತಿತ್ತು, ಅದನ್ನ ಬರ್ನ್ಔಟ್ ಮಾಡಿ ರಾತ್ರಿ ಮಲ್ಗ್ಬೋದಿತ್ತು. ಇವಾಗ ಆಗೋದಿಲ್ಲ. ಈಗ ಮೊಸರು, ಎಳ್ಳೀರು ಇಲ್ಲ ಮೆಲಿಟೋನಿನ್, ಮೆಲಿಟೋನಿನ್ ಸ್ಟ್ರಿಪ್ಸ್ ತಗೊಂಡು ನಿದ್ದೆ ಮಾಡೋದು. ಸೊ ಆಸ್ ಟೈಮ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಚೇಂಜ್ ಮಾಡೋದು. ಸೊ ಬಟ್ ಸ್ಟ್ಯಾಂಡರ್ಡ್ ಇಸ್ 4 cups. ಅಂಡ್ ನಮ್ಮ ಫಿಲ್ಟರ್ ಕಾಫಿ ನಮ್ಮ ಸ್ಪಾನ್ಸರ್ ಅರೌಂಡ್ 4 to 5 cups ಆಫ್ ಕಾಫಿ. ಡಿಫ್ರೆಂಟ್ ಬ್ಲೆಂಡ್ ಇದೆ. ಸೊ ಕೆಫೆಗೆ ಹೋದ್ರೆ ಸೊ ಅದ್ ಕೊಡು ಇದ್ ಕೊಡು ಅಂತ ಅವ್ರಿಗೆ ಟೆಸ್ಟ್ ಮಾಡ್ಬೇಕಾದ್ರೆ ಸೊ ನಮ್ಮ ಮೇಲೂ ಟೆಸ್ಟ್ ಆಗುತ್ತೆ, ಜಸ್ಟ್ ಟು ಟ್ರೈ. ಸೊ ಹಿಂಗೇನು ಅಂತ. ಬಟ್ ಮನೇಲಿ ಏನಾದಿದ್ರೆ
ಅರೌಂಡ್ 2 cups. ಮಾರ್ನಿಂಗ್ 1 and ಈವ್ನಿಂಗ್ 1. ಅಷ್ಟೇ. ಮಾರ್ನಿಂಗ್ ಇಲ್ಲ ಅಂದ್ರೂ ಈವ್ನಿಂಗ್ ಬೇಕೇ ಬೇಕು ಕಾಫಿ. ಅದೇ tired ಅರೌಂಡ್ ಆಗೋಗುತ್ತೆ. 5:30 ಅಲಾರಮ್ ಆಟೋಮೆಟಿಕ್ಲಿ ದ ಮೈಂಡ್ ಅಲಾರಮ್ ರಿಂಗ್ಸ್ ಅದ್ ಬಂದ್ಬಿಡತ್ತೆ. ಏನಪ್ಪ ನೀನು ಕಾಫಿನೇ ಕುಡ್ಸಿಲ್ವಲ್ಲ, ಏನ್ ನಡೀತಿದೆ ನಿನ್ಗೆ ಅಂತ. ಸೊ ಅವಾಗ ಡೆಫಿನೆಟ್ಲಿ ಎಸ್ ಕಾಫಿ. Okay. ಅಂಡ್ ಈಗ ಜಾಸ್ತಿ ಶುರು ಆಗುತ್ತೆ, ಯಾಕಂದ್ರೆ ಒಂದು ಹೊಸ ಔಟ್ಲೆಟ್ ಬರ್ತಿದೆ, ಅದು ನನ್ನ ಮನೆ ಪಕ್ಕದಲ್ಲೇ ಇದೆ. Oh. Literally like 300 meters from my house. Okay. So it's going to be more coffee consumption. ಓಕೆ. Definitely, yeah, that's how. ಸೊ ಈ ಕ್ವೆಶನ್ ಇಂದ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಆಲ್ ಆಫ್ ಅಸ್ ಆರ್ ಹೈ ಆನ್ ಕೆಫಿನ್. ನಾವು ಮಾತ್ರ ಅಲ್ಲ, ಎವ್ರಿ ಒನ್ ಇನ್ ದ ಪ್ರೆಸೆಂಟ್ ಡೇ ಕಾಫಿ ಇಲ್ಲದೆ ಜಗತ್ತು ನಡೆಯೋದೇ ಇಲ್ಲ. Yeah. ಸೊ ಡು ಯು ಥಿಂಕ್ ಕೆಫಿನ್ ಆಸ್ ಅ ಪ್ರಾಡಕ್ಟ್ ಅಥವಾ ಆಸ್ ಅ ಸಬ್ಸ್ಟೆನ್ಸ್ ನಮ್ಮೆಲ್ಲರಿಗೂ ಹೆಲ್ದಿನಾ ಅಥವಾ ಒಂದು ಲಿಮಿಟಲ್ಲಿ ಕುಡಿಬೇಕಾ? ಬಿಕಾಸ್ ನೀವು ಕಾಫಿಗೆ ನಿಮ್ಮ ಲಿಮಿಟ್ಸೇ ಹಾಕೋದಿಲ್ಲ, ಬಿಕಾಸ್ ಲಿಮಿಟ್ ಹಾಕಿದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ದೇರ್ ಇಸ್ ಅ ಲಿಮಿಟ್ ಟು ಕೆಫಿನ್, ಎಷ್ಟಕ್ಕೆ ನಾವು ಇಡಬೇಕು ಪರ್ ಡೇ? ಸೊ ಡೆಫಿನೆಟ್ಲಿ ಲಿಮಿಟ್ ಇರಲೇಬೇಕು. ಯಾಕಂದ್ರೆ ಈಗ ನೀವೇ ಒಂದು ರೆಗ್ಯುಲರ್ ಆಗಿ ನೀವು 2 ಕಾಫೀಸ್ ಕನ್ಸ್ಯೂಮ್ ಮಾಡ್ತಿದ್ರೆ, ಇಫ್ ಎಟ್ ಆಲ್ ಯು ಎಕ್ಸ್ಟೆಂಡ್ ದಟ್ ಟು 6, ಡೆಫಿನೆಟ್ಲಿ ಯು ಕೆನಾಟ್ ಸ್ಲೀಪ್. Correct. ಸೊ 2 ಇಂದ 3 ಹೋಗ್ಬೋದು ಅಷ್ಟೇ ಬಿಟ್ರೆ, ಅದಕ್ಕಿಂತ ಜಾಸ್ತಿ ಹೋಗಿದ ತಕ್ಷಣ ಯು ಕೆನಾಟ್ ಸ್ಲೀಪ್ ಆರ್ ಯುಲ್ ಫೀಲ್ ದಟ್ ಅನ್ಈಸಿನೆಸ್. ಸೊ ಆಲ್ವೇಸ್ ಲಿಮಿಟಿಂಗ್ ಇಟ್ ಆರ್ ಗೆಟಿಂಗ್ ಯೋರ್ ಬಾಡಿ ಯೂಸ್ ಟು ದಟ್ ಲೆವೆಲ್ ಆಫ್ ಕೆಫಿನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಓಕೆ. ಬಟ್ ವಾಟ್ ಎವರ್ ಸಡನ್ ಏನ್ ಜಾಸ್ತಿ ತಗೊಂಡ್ರು ಜಾಸ್ತಿ ಆಗುತ್ತೆ, ಲಿಮಿಟಲ್ಲಿ ತಗೋಬೇಕು, ಜಾಸ್ತಿ ಆಗೇ ಆಗುತ್ತೆ 100%. ಸೊ ಇಟ್ಸ್ ಬೆಟರ್ ಟು ಬಿ ಇನ್ ದ ಲಿಮಿಟ್ caffeine, especially when it comes to caffeine. ಓಕೆ. ಓಕೆ. So India is a country where 95% tea drinkers, whatever 95 or 92 or whatever. So coffee is a very small consumption. South India dalli maximum. Correct. Why did you choose coffee? And as a market business ಅಂತ ಶುರು ಮಾಡಿದಾಗ why did you choose coffee? ಟ್ರೆಡಿಷನಲಿ ಅದೇ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀರಾ? ಯಾವಾಗ್ಲೂ ನಿಮ್ಮಿಂದ Passion ಸ್ಟಾರ್ಟ್ product. ಮಾಡೋಣ, ಯಾಕಂದ್ರೆ ನೀವೇ ಒರಿಜಿನಲ್, ನಾವೆಲ್ಲ ಇಂಪೋರ್ಟೆಡ್. So now tradition ಅಂತ. ಟ್ರೆಡಿಷನಲ್ ನಿಮ್ಮಿಂದ ಸ್ಟಾರ್ಟ್ ಮಾಡೋಣ ಅದಕ್ಕೆ. ಪ್ರೀವಿಯಸ್ ಜನರೇಷನ್ ನಮ್ಮ So- ನ್ಯೂ ಜನರೇಷನ್ ಬಿಸ್ನೆಸ್. So basically ಈಗ ನೀವೇನ್ ಹೇಳಿದ್ರಿ 95% whatever, I think it is kind of reducing. Okay. Lot of people, even you go up north ಅಲ್ಲ, ಅಲ್ಲೂ ಈಗ ಎಲ್ಲ ಕಾಫಿ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದು ಫಿಲ್ಟರ್ ಕಾಫಿ ಸಿಗ್ಬೇಕು ಅಂತ. ನನಗೆ ಕೆಫೆಗೆ ಬರ್ತಾರಲ್ಲ ತುಂಬಾ ಜನ ನಾರ್ತ್ ಇಂಡಿಯನ್ಸು, and then I see okay, oh ಇವ್ ಟೀ ಆರ್ಡರ್ ಮಾಡ್ತಾರೆ ಅಂತ ಅನ್ಕೊಂತೀನಿ, ಬಟ್ ಐ misjudge them and they order for a coffee. ಅಂಡ್ ಕಾಫಿ ಸ್ಟ್ರಾಂಗ್ ಕೇಳ್ತಾರೆ, ಅದ್ರಲ್ಲಿ ಇದೆಲ್ಲ ಕಸ್ಟಮೈಸೇಷನ್ ಮಾಡ್ಕೊಂತಾರೆ. ಲೈಕ್ ಓಕೆ ಪರವಾಗಿಲ್ಲ, ಫಿಲ್ಟರ್ ಕಾಫಿ ಇದು ರೀಚ್ ಆಗಿದೆ ಅಪ್ ನಾರ್ತ್ಗೆ ಅಂತ. ಅಂಡ್ ಅವ್ರು ಬಂದು ವೈ ಡೋಂಟ್ ಯು ಕಮ್ ಟು ಡೆಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಅಹಮದಾಬಾದ್ಗೆ ಬನ್ನಿ. ಸೊ ಅಲ್ಲೆಲ್ಲ ಟೀ ಡ್ರಿಂಕರ್ಸ್ ಜಾಸ್ತಿ. ಸೊ ಲೈಕ್ ಇಲ್ಲ, ನಮ್ಗೆ ಅಲ್ಲೆಲ್ಲೂ ಕಾಫಿ ಈ ತರ ಸಿಗೋದೇ ಇಲ್ಲ. ನಾವೆಲ್ಲ ತುಂಬಾ ಜನ ಎಲ್ಲ ಕಾಫಿಗೆ ಶಿಫ್ಟ್ ಆಗಿದ್ದೀವಿ, ಈ ತರ ಫಿಲ್ಟರ್ ಕಾಫಿ ಬೇಸಿಕ್ಲಿ. ಎಸ್ ಅಫ್ಕೋರ್ಸ್ ದ ಫ್ಯಾನ್ಸಿ ಕಾಫೀಸ್ ಅಂಡ್ ದೆನ್ ಇವ್ರ ಇದು ಇಂಪೋರ್ಟೆಡ್ ಕಾಫೀಸ್ ಆಲ್ ಇದೆ, ಬಟ್ ಸ್ಟಿಲ್ ದೇ ರೆಸನೇಟ್ ಟು ದ ಫಿಲ್ಟರ್ ಕಾಫಿ ಟ್ರೆಡಿಷನ್ ಅಂಡ್ ದೆನ್ ದೇ ಲೈಕ್ ದಟ್ ಸೌತ್ ಇಂಡಿಯನ್ ಟ್ರೆಡಿಷನ್. ಅಂಡ್ ಅದು ಆ ಡಬ್ರಾದಲ್ಲಿ ಕೊಟ್ಬಿಟ್ರೆ ಅಂತೂ ಅವ್ರಿಗೆ ಖುಷಿನೋ ಖುಷಿ ಕುಡಿಯೋದಕ್ಕೆ. ಅಂಡ್ ಆ ಫ್ಲೇವರ್ ಪ್ರೊಫೈಲ್ ಚೇಂಜ್ ಆಗುತ್ತೆ ಡಿಫ್ರೆಂಟ್ ವೆಸಲ್ಸ್ ಯೂಸ್ ಮಾಡಿದ್ರೆ. Okay. ಸೊ ಗ್ಲಾಸ್ ಅಲ್ಲಿ ಕುಡಿದ್ರೆ ಒಂಥರ ಟೇಸ್ಟ್ ಡಿಫರ್ ಆಗುತ್ತೆ, ಡಬ್ರಾದಲ್ಲಿ ಡಿಫರ್ ಆಗುತ್ತೆ. ಸೊ ದೇ ಲೈಕ್ ದ ಟ್ರೆಡಿಷನಲ್ ಇದು. Okay. ಅಂಡ್ ದೇ ಫೀಲ್ ಸೌತ್ ಇಫ್ ಯು ಸಿ ಫುಡ್ ಕಲ್ಚರ್ ಅಲ್ಲಿ ನಮ್ ಸೌತ್ ಇಂಡಿಯನ್ಸ್ ವಿ ಡೋಂಟ್ ಯೂಸ್ ಮಚ್ ಆಯಿಲ್ ಅಂಡ್ ಇದೆಲ್ಲ, ಸೊ ಗೀ ಅಂಡ್ ಥಿಂಗ್ಸ್ ಲೈಕ್ ದಟ್. ಅಲ್ಲಿ ಅಪ್ ನಾರ್ತ್ ಹೋದ್ರೆ ಎಲ್ಲ ಫ್ರೈ ಮಾಡ್ತಾರೆ. ಸೊ ಇಲ್ಲಿ ವಿ ಹ್ಯಾವ್ ಮೋರ್ ಫರ್ಮೆಂಟೆಡ್ ಫುಡ್, ಆ ತರ ಎಲ್ಲ ಇದೆಯಲ್ಲ. ಸೊ ದೇ ಲವ್ ದಿಸ್ ಕೈಂಡ್ ಆಫ್ ಕಲ್ಚರ್ ಚೇಂಜಿಂಗ್ ಸ್ಲೋಲಿ. ಇಟ್ಸ್ ಚೇಂಜಿಂಗ್. Is it because of ಅಂದ್ರೆ ಇದು ಏನು ಜನರೇಷನ್ ಇಂದ ಚೇಂಜ್ ಆಗ್ತಿದ್ಯಾ, ಆರ್ ಈವನ್ ಏನು 40+ ಪೀಪಲ್ ತಗೋತಾ ಇದಾರೆ? ವಾಟ್ ಇಸ್ ಇಟ್? ಬಿಕಾಸ್ 40+ ಇರೋರು ಟೀ ಕುಡ್ಕೊಂಡೇ ಬೆಳೆದಿರ್ತಾರೆ ಆಸ್ ಆಫ್ ನೌ. Correct. ಇಸ್ ಇಟ್ ಅಂದ್ರೆ ಈಗಿನ ಜನರೇಷನ್ಗೋಸ್ಕರನ? ಈಗ ನಂದು ಅಸೆಸ್ಮೆಂಟ್ ಏನಂತಂದ್ರೆ, ಇಂಡಿಯನ್ ಕನ್ಸ್ಯೂಮರ್ ಈಗ ನಮ್ಗೆ ನಾವು ಬೇರೆ ಯಾವ್ದೇ ಕಂಟ್ರಿ ಕಂಪೇರ್ ಮಾಡಿದ್ರು ವರ್ಲ್ಡ್ ಅಲ್ಲಿ, ನಾವು 2 ಟ್ರೆಂಡ್ ಸ್ಕಿಪ್ ಮಾಡಿದ್ವಿ. ಓಕೆ. ವಿಚ್ ಇಸ್ ಹೋಮ್ ಬ್ರೂಯಿಂಗ್ ಟ್ರೆಂಡ್, ಆಮೇಲೆ ಒಂದು ಕೆಫೆ ಗೋಯಿಂಗ್ ಟ್ರೆಂಡ್. ಕೆಫೆ ಟ್ರೆಂಡೇ ಇಲ್ಲ, ಇವಾಗ ಬರ್ತಾ ಇರೋದು ನಮ್ಗೆ ಕೆಫೆ ಟ್ರೆಂಡ್. CCD ಸ್ಟಾರ್ಟ್ ಮಾಡಿದ್ರು, ಹೌದು, ದೇ ಸ್ಟಾರ್ಟೆಡ್ ದ ಟ್ರೆಂಡ್, ಬಟ್ ಅದು ಪಾಪ್ಯುಲರ್ ಆಗ್ಲಿಲ್ಲ. CCD ಒಂದೇ ಇದ್ದಿದ್ದು, ಅದ್ ಬಿಟ್ರೆ ನಿಮ್ಗೆ ಬೇರೆ ಕಾಫಿ ಶಾಪ್ಸ್ ಯೋಚನೆ ಮಾಡಿ ತುಂಬಾ ಕಮ್ಮಿ. ನೀವು ಸ್ಕೂಲ್ ಟೈಮಲ್ಲಿ ನೀವು ಯೋಚನೆ ಮಾಡಿದ್ರೆ ಕಾಫಿ ಶಾಪ್ ಅಂತಂದ್ರೆ ಅಲ್ಲಿ ಹೋದ್ರೆ ನೂಡಲ್ ಸಿಗ್ತಾ ಇತ್ತು, ಸ್ಯಾಂಡ್ವಿಚ್ ಸಿಗ್ತಾ ಇತ್ತು, ದಟ್ ವಾಸ್ ಕಾಲ್ಡ್ ಅ ಕಾಫಿ ಶಾಪ್. ಹೊರತು ದಟ್ ವಾಸ್ ನಾಟ್ ಅ ಕೆಫೆ, ಕಾಫಿ ಕೆಫೆ, ರೈಟ್? CCD ಒಂದೇ ಇದ್ದಿದ್ದು. ಆ ಒಂದು ಟ್ರೆಂಡ್ ನಾವು ಸ್ಕಿಪ್ ಮಾಡಿದ್ವಿ. ಮತ್ತೆ ಹೋಮ್ ಬ್ರೂಯಿಂಗ್ ಅನ್ನೋದೊಂದು ಟ್ರೆಂಡ್ ಸ್ಕಿಪ್ ಮಾಡಿದ್ವಿ. ಈಗ ನಾರ್ತ್ ಇಂಡಿಯಾದಲ್ಲಿ ನೀವು ನೋಡಿದ್ರೆ ಇಟ್ ಇಸ್ ಸ್ಟಿಲ್ ಇನ್ಸ್ಟೆಂಟ್ ಕಾಫಿ, ಹೌದು ಅಲ್ವಾ? ಸೌತ್ ಅಲ್ಲಿ ಇಟ್ಸ್ ಅ ಕಾಮನ್ ಮಿಸ್ಕನ್ಸೆಪ್ಷನ್ ದಟ್ ದ ಬಿಗ್ಗೆಸ್ಟ್ ಕನ್ಸ್ಯೂಮ್ ಬೆವರೇಜ್ ಇಸ್ ಕಾಫಿ ಅಂತ. ಆದ್ರೆ ಅಲ್ಲ, ಟೀ. ತಮಿಳ್ನಾಡು, ಕರ್ನಾಟಕ, ದ ಟೀ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ is higher than coffee. Even Kerala also. Even Kerala, tea.
ಇವನ್ ಆಂಧ್ರ ಆಲ್ಸೋ ಆಂಧ್ರ ಎಲ್ಲ ಸೌತ್ ಅಲ್ಲಿ ಎಲ್ಲಾರು ಅನ್ಕೊಳ್ಳೋದು ಸೌತ್ ಅಲ್ಲಿ ಕಾಫಿ ಕನ್ಸಂಪ್ಷನ್ ಇಸ್ ಜಾಸ್ತಿ ಇದೆ ಟೀಕಿನ ಅಂತ, ಬಟ್ ಟೀ ಕನ್ಸಂಪ್ಷನ್ ಇಸ್ ಹೈಯರ್. ಮೇ ಬಿ ಬಿಕಾಸ್ ನಮ್ ಕಾಫಿ ಚೆನ್ನಾಗಿರೋ ಕಾರಣ ದೇ ಥಿಂಕ್ ಕಾಫಿನೇ ಜಾಸ್ತಿ ಕುಡಿತಾರೆ ಅಂತ. ಇನಿಷಿಯಲಿ ತಮಿಳ್ನಾಡು ಅಲ್ಲೆಲ್ಲ ಫಿಲ್ಟರ್ ಕಾಫಿ ಎಲ್ಲ ಕಡೆ ಸಿಕ್ತಿತ್ತು. ಈಗ ಹೋದ್ರೆ ಟೀ ಸಕದ ಮಾಡ್ತಾನೆ, ಕಾಫಿ ನೋಡಿದ್ರೆ ಇನ್ಸ್ಟೆಂಟ್ ಹಾಕಿ ಕೊಡ್ತಾನೆ. ನಾನೇ ಸಿಕ್ಕಾಪಟ್ಟೆ ಕಡೆ ಏನಪ್ಪಾ ನೀನ್ ಫಿಲ್ಟರ್ ಕಾಫಿ ಮಾಡಲ್ವಾ ಅಂತ ಕೇಳ್ತೀನಿ. ಸರ್ ಇಲ್ಲಿ ಅಲ್ಲಿ ಜಾಸ್ತಿ ಕುಡಿಯಲ್ಲ ಸರ್ ಅಂತಾನೆ. ತಮಿಳ್ನಾಡು ಅಲ್ಲೇ ನಾನು ಏನಪ್ಪಾ ಎಷ್ಟು ಚೆನ್ನಾಗಿ ಮಾಡ್ತಾನೆ ಎಲ್ಲ, ಒಂದ್ ಫಿಲ್ಟರ್ ಕಾಫಿ ಇಟ್ಕೊಳಕ್ ಏನು ಅಂತ ನಾನೇ ಕೇಳಿನಿ. ಸರ್ ಇಲ್ಲ ಸರ್ ಇಲ್ಲಿ ಜಾಸ್ತಿ ಟೀ ಕುಡಿತಾರೆ ಅಂತಾನೆ. ಸೊ ಈ ತರ ಈಗ ತಮಿಳ್ನಾಡಲ್ಲೂ ಯು ಗೋ ಟು ಲಿಟಲ್ ಪ್ರೀಮಿಯಂ ಲೈಕ್ ರೆಸ್ಟೋರೆಂಟ್ಸ್ ಹೋದ್ರೇನೆ ಈಗ ಒಳ್ಳೆ ಫಿಲ್ಟರ್ ಕಾಫಿ ಸಿಗೋದು. ಈ ಬೇರೆ ಕಡೆ ನೀವು ರೆಗ್ಯುಲರ್ ಮುಂಚೆ ಎಲ್ಲ ರೆಗ್ಯುಲರ್ ಲೋಕಲ್ ಅಣ್ಣಾಚಿ ಕಡೆ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲ ಫಿಲ್ಟರ್ ಕಾಫಿ ಸಾಕಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 4:00 ಶುರು ಮಾಡ್ತಾರೆ. ಸೊ ಈಗೆಲ್ಲ ಇನ್ಸ್ಟೆಂಟ್ ಕಾಫಿ. Tea, they are experts. They become experts in tea. Even though we use dust or but they become experts. Okay. ಸೊ ಇವಾಗ ನಮ್ಮಲ್ಲಿ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಏನಿದೆ ಅದು ಗ್ರೋ ಆಗ್ತಾ ಇದೆ. ಸೊ ಅದು ಗ್ರೋ ಆದ್ಮೇಲೆ ಈಗ ಏನು ಕಾಮನ್ ಫಸ್ಟ್ ಥಿಂಗ್ ಏನ್ ಮಾಡ್ತಾರೆ, ಮಿಡಲ್ ಕ್ಲಾಸ್ ಗ್ರೋ ಆಗಿದ ತಕ್ಷಣ, ಡಿಸ್ಪೋಸಬಲ್ ಇನ್ಕಮ್ ಇನ್ಕ್ರೀಸ್ ಆಗಿದ ತಕ್ಷಣ ಬೇರೆ ಯಾರು ಏನ್ ಮಾಡ್ತಾರಲ್ವೋ ಅದನ್ನ ಮಾಡ್ಬೇಕು ನಾನು ಫಸ್ಟ್, ರೈಟ್? ಅದೇ ಹೇಳ್ತಾರಲ್ಲ, ಹ್ಯಾಪಿನೆಸ್ ಇಸ್ ರಿಲೇಟಿವ್ ಅಂತ. ಸೊ ಇಟ್ ಇಸ್ ಅ ಸ್ಟಡಿ, ಇಟ್ಸ್ ಅ ಸೋಶಿಯೋ ಎಕನಾಮಿಕ್ ಸ್ಟಡಿ. ಸೊ ಅದು ಆಮೇಲೆ ಇವಾಗ ನಮ್ದು ಕಲ್ಚರ್ ಅಂದ್ರೆ ಸೋಷಿಯಲ್ ಸರ್ಕಲ್ ಅಲ್ಲಿ, ಈಗ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿಲ್ಲ 1 ವರ್ಷದಲ್ಲಿ ಅಂದ್ರೆ ಔಟ್ಕಾಸ್ಟ್ ನಾನು, ಕರೆಕ್ಟ್ ಅಲ್ವಾ? ಎಲ್ಲೋ ಒಂದು ಕಂಟ್ರಿಗೆ ಹೋಗಿರ್ಬೇಕು ನಾನು. ಸೊ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದೀವಿ, ಟ್ರಾವೆಲ್ ಮಾಡಿ ಅಲ್ಲಿ ನೋಡ್ತಾ ಇದೀವಿ ಕಲ್ಚರ್. ಅದು ನಾವು ವಾಪಸ್ ಇಂಡಿಯಾಗೆ ಬಂದ್ಮೇಲೆ ನಮಗ್ ಬೇಕು, ಇಲ್ಲ ಅದು. ಸೊ ಹಂಗಾಗಿ ಸಡನ್ ಸ್ಪರ್ಟ್ ಆಫ್ ಇದು ಕೆಫೆ ಕಲ್ಚರು, ಸ್ಪೆಷಾಲಿಟಿ ಕಾಫಿ, ಆ ಕಾಫಿ ಡ್ರಿಂಕಿಂಗ್ ಕಲ್ಚರ್ ಅನ್ನೋದು ಅದು ಬರ್ತಾ ಇರೋದು. ಈಗ ನಾರ್ತ್ ಅಲ್ಲಿ ಬ್ಲಾಂಕ್ ಸ್ಲೇಟ್ ಇತ್ತು, ಅಂದ್ರೆ ಕಾಫಿ ಕಲ್ಚರೇ ಇರ್ಲಿಲ್ಲ. ಇನ್ಸ್ಟೆಂಟ್ ಕಾಫಿ ಕುಡಿತಾ ಇದ್ರು, ಬೀಟನ್ ಕಾಫಿ ಅಂತಾರಲ್ಲ ಅದು ಕುಡಿತಾ ಇದ್ರು, ಬ್ಲಾಂಕ್ ಸ್ಲೇಟ್ ಇತ್ತು. ಅಲ್ಲಿ ಸೌತ್ ಕಿನ್ನ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ ಕಾಫಿ ಕಲ್ಚರ್. ಯಾಕೆಂತಂದ್ರೆ ಬ್ಲಾಂಕ್ ಸ್ಲೇಟ್ ಇತ್ತು, ಹೊಸದ್ ಹೇಳ್ಕೊಡೋದು ಈಸಿ, ಯಾರಿಗೋ ಮರ್ಸಿ ಇನ್ನೊಂದು ಹೊಸದ್ ಹೇಳ್ಕೊಡೋದು ತುಂಬಾ ಕಷ್ಟ. ಸೊ ನಮ್ಗೆ ಇಲ್ಲಿ ಫಿಲ್ಟರ್ ಕಾಫಿ ಇತ್ತು. ನಾನು ಹೇಳ್ನಲ್ಲ, ಇವಾಗ ನಾನು ಬೆಳಗ್ಗೆ ಆ ಒಂದು ಕಾಫಿ ಫಿಲ್ಟರ್ ಕಾಫಿ ಅಂಗಡಿ ಚೆನ್ನಾಗಿಲ್ಲ ಅಂತಂದ್ರು ಅವ್ರು ಮಾಡೋ ಕಾಫಿ, ಬಿಕಾಸ್ ಎಕ್ಸ್ಪೀರಿಯನ್ಸ್ಡ್ ಪ್ಯಾಲೆಟ್ ಅಲ್ಲಿ ಹೇಳ್ತಾ ಇದೆ ನನಗೆ ಮೈಂಡ್ಗೆ ಕಾಫಿ ಚೆನ್ನಾಗಿಲ್ಲ ಅಂತ, ಬಟ್ ನಾಸ್ಟಾಲ್ಜಿಯಾ ಬೇಕೇ ಬೇಕು, ರೈಟ್ ಅಲ್ವಾ? ಸೊ ಹಂಗಾಗಿ ಇಲ್ಲಿ ಸೌತ್ ಅಲ್ಲಿ ಆ ಪೇಸ್ ನಲ್ಲಿ ಗ್ರೋ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ವಿ ಆಲ್ರೆಡಿ ಹ್ಯಾವ್ ಒಂದು ಕಲ್ಚರ್ ಇದೆ, ನಮ್ಗೆ ಒಂದು ಟೇಸ್ಟ್ ಬಡ್ ಒಂದು ಟೇಸ್ಟ್ಗೆ ಅಲೈನ್ ಆಗಿದೆ. ಅದೇ ಕಂಪೇರ್ ಮಾಡ್ಕೋಕ್ ಶುರು ಮಾಡಿದೆ. 20 ರೂಪಾಯಿಗೆ ಫಿಲ್ಟರ್ ಕಾಫಿ ಸಿಗುತ್ತೆ, ನಾನು ಯಾಕೆ 200 ರೂಪಾಯಿ ಕೊಟ್ಟು ಕ್ಯಾಪುಚಿನೋ ಕುಡಿಲಿ ಅನ್ನೋ ತರ. ಆಲ್ಸೋ ಸೌತ್ ಇಂಡಿಯನ್ ಕ್ರೌಡ್ ಏನಾಯ್ತು ಅಂದ್ರೆ, we were already exposed to filter coffee. Yes. But North India dalli they were not exposed to filter coffee. Straight away they were exposed to cafe culture and cappuccinos and espresso based beverages. So hangagi nimige ade difference, the expansion level alli massive agi agtide versus when compared to the South India dalli. That is why do you think brands like Blue Tokai, Sabco ಎಲ್ಲ ಜಾಸ್ತಿ ಬರ್ತಾರದೆ ಅದೇ ರೀಸನ್? 100%. Blue Tokai started off in Delhi market. Correct. They were extremely popular in Delhi market, and when they came down south nobody knew what is Blue Tokai and who are they. But up north, especially Delhi market, they were very very popular. Okay. So ಇವಾಗ as far as we know, we are in the third wave of coffee. ಫಸ್ಟ್ ವೇವ್ ಅಲ್ಲಿ ಕಾಫಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡ್ತಾರೆ ಟು ದ ಪೀಪಲ್. ಸೆಕೆಂಡ್ ವೇವ್ ಇಸ್ ಇನ್ 1970s. ಸ್ಟಾರ್ಬಕ್ಸ್ ಅನ್ನೋದು ಅದನ್ನ ಮೋರ್ ಕನ್ಸ್ಯೂಮರ್ ಪ್ರಾಡಕ್ಟ್ ಆಗಿ ಮಾಡ್ತಾರೆ, ಆಫ್ಲೈನ್ ಸ್ಟೋರ್ಸ್ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಷಿಯಲ್ ಮಾಡ್ತಾರೆ. ಥರ್ಡ್ ವೇವ್ ಇಸ್ ವೆನ್ ಪೀಪಲ್ ಲೈಕ್ ಬರ್ಬರಾ ಬೆಂಕಿ ದೆನ್ ಕೇಮ್, ಅದನ್ನ ಮಾಡಿಬಿಟ್ಟು ಲೈಟ್ ಬ್ರೂ, ಮೀಡಿಯಂ ರೋಸ್ಟ್, ಡಾರ್ಕ್ ರೋಸ್ಟ್, ಸ್ಪೆಷಾಲಿಟಿ ಕಾಫಿ ಎಲ್ಲ ಬಂದಿದ್ದು. ಫೋರ್ತ್ ವೇವ್ ಅಲ್ಲಿ ಏನಾಗ್ಬೋದು ಸರ್? ಅಲ್ಲಿ ಆಸ್ಕ್ ಯು ಓನ್ಲಿ. ಸೊ ಫೋರ್ತ್ ವೇವ್ ಅಲ್ಲಿ ಏನಾಗ್ಬೋದು ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಥರ್ಡ್ ವೇವ್ ಅನ್ನೋದು ನಾವೇ ಕ್ರಿಯೇಟ್ ಮಾಡಿರೋದು. ಓಕೆ, ಐ ಡೋಂಟ್ ಸಿ ದಿಸ್ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್, ಫೋರ್ತ್ ವೇವ್ ಅಂತ ನಾನು ಆಕ್ಚುಲಿ ಹೇಳೋದೇ ಇಲ್ಲ ಇದರಲ್ಲಿ. ಓಕೆ, ಇಟ್ ಇಸ್ ಜಸ್ಟ್ ದಟ್ ವಿ kind of evolved a little ahead of what we were doing. Ashte bitre I will really not place this wave anywhere here, because we don't know how things are going to change in the next 10 years, because it's been like 10 years I remember that we started seeing what specialty coffee is all about. But it's grown massively now. So in the 10 years there's massive growth. So I don't really place this thing of first to third to fourth na. Okay, but third wave ಅಲ್ಲೇ ಇನ್ನ ಹೇಗೆ ಪ್ಲೇಯರ್ಸ್ ಎಂಟರ್ ಆಗ್ಬೋದು? ಬಿಕಾಸ್ ಇವಾಗ ನೋಡಿದ್ರೆ ಇನ್ ಇಂಡಿಯಾ ಕಾಫಿ ಇಸ್ ಲೈಕ್ ಅ 4,000 crore ಮಾರ್ಕೆಟ್ ವಿತ್ ಆಲ್ ದ ಬಿಗ್ ಬ್ರ್ಯಾಂಡ್ಸ್. ಇವಾಗ ಬ್ರೂಡ್ ಕಾಫಿ ಮಾಡ್ತಾರೆ, ದೇ ಪ್ಯಾಕೇಜ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನ್ಯೂ ಪ್ಲೇಯರ್ಸ್ ಫಾರ್ ಎಕ್ಸಾಂಪಲ್ ಮಿ ಅಂಡ್ ಅಭಿಷೇಕ್ ಆಲ್ರೌಂಡರ್ ಕಾಫಿ ತರಬೇಕು ಅಂದ್ರೆ
ಹೇಗೆ ಆ ಗ್ಯಾಪ್ ನ ಪಿಯರ್ಸ್ ಮಾಡೋದು, ಏನ್ ಮಾಡಿದ್ರೆ ಎಂಟರ್ ಆಗ್ಬೋದು, ವಾಟ್ ವುಡ್ ಬಿ ಅ ಗುಡ್ ಸ್ಟ್ರಾಟಜಿ? ಸೊ ಇದು ತುಂಬಾ ಡಿಬೇಟೆಡ್ ಟಾಪಿಕ್. ನಾನು ಗ್ಲೋಬಲಿ ಆಲ್ಸೋ ಹೋದಾಗ ಪ್ರೊಫೆಷನಲ್ಸ್ ನಾವೀಗ ಮಾತಾಡಿದಾಗ ಫೋರ್ತ್ ವೇವ್ ಏನು ಅಂತ ನಾವೆಲ್ಲರೂ ಡಿಬೇಟ್ ಮಾಡ್ತಾ ಇದೀವಿ. ಇನ್ನು ನೀವು ಒಂದೊಂದು ಕಂಟ್ರಿ ಅವ್ರನ್ನ ಕೇಳಿದ್ರೆ ಒಂದೊಂದು ಫೋರ್ತ್ ವೇವ್ ಅಂತ ಹೇಳ್ತಾರೆ. ಸೊ ನೀವು ಗ್ರೋಯಿಂಗ್ ಕಂಟ್ರಿ, ಆರಿಜಿನ್ ಕಂಟ್ರಿ ಅಂತ ಕರಿತೀವಿ ನಾವು. ಅಂದ್ರೆ ಎಲ್ಲಿ ಕಾಫಿ ಪ್ರಾಮಿನೆಂಟ್ ಆಗಿ ಗ್ರೋ ಆಗುತ್ತೆ, ಲೈಕ್ ಇಂಡಿಯಾ ಇಸ್ ಆರಿಜಿನ್ ಕಂಟ್ರಿ. ಆರಿಜಿನ್ ಕಂಟ್ರಿ ಬ್ರೆಜಿಲ್, ಸೌತ್ ಅಮೆರಿಕನ್ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್, ವಿಯೆಟ್ನಾಂ ಅವ್ರನ್ನ ಕೇಳಿದ್ರೆ ಫೋರ್ತ್ ವೇವ್ ಏನಂತಾರೆ ಅಂದ್ರೆ ಅವರು ಈಗ ಫಾರ್ಮ್ ಲೆವೆಲ್ ನಲ್ಲಿ ಏನ್ ಇನೋವೇಷನ್ ಆಗ್ತಾ ಇದೆ, ಆ ಬೇರೆ ಬೇರೆ ಪ್ರಾಸೆಸಿಂಗ್ ಮೆಥಡ್ಸ್, ಈ ಪ್ರಾಸೆಸಿಂಗ್ ಮೆಥಡ್ ಮಾಡಿದಾಗ ಈ ತರ ಫ್ಲೇವರ್ ಬರುತ್ತೆ, ಈ ಪ್ರಾಸೆಸಿಂಗ್ ಮಾಡಿದಾಗ ಬಾಡಿ ಈ ತರ ಚೇಂಜ್ ಆಗುತ್ತೆ, ಸೋ ಮೆನಿ ಅದರ್ ಇನೋವೇಷನ್ ಅಲ್ಲಿ ನಡೀತಾ ಇದೆ. ಈಗ ಬಿಯರ್ ಅಲ್ಲಿ ಮೈಕ್ರೋ ಬ್ರೂವರೀಸ್ ಅಲ್ಲಿ ಏನಾಯ್ತು ಆ ತರ. ಸೊ ಆರಿಜಿನ್ ಕಂಟ್ರೀಸ್ ನಲ್ಲಿ ಹಂಗಂತಾರೆ. ನೀವು ಇನ್ನ ಬೇರೆ ಈ US, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಆಸ್ಟ್ರೇಲಿಯಾ ಅಲ್ಲೆಲ್ಲ ಕೇಳಿದ್ರೆ ಅವ್ರು ಹೇಳೋದು ಕಸ್ಟಮೈಸೇಷನ್. ಅಂದ್ರೆ ಈಗ ನೀವು ಕೆಫೆಗೆ ಹೋದಾಗ ಮಾಕ್ಟೇಲ್ಸ್ ಒಂದು, ಆಮೇಲೆ ಈಗ ಬೇಸ್ಡ್ ಆನ್ ಪ್ರೆಫರೆನ್ಸ್ ಆಫ್ ಮಿಲ್ಕ್, ಆದ್ರೆ ಇನೋವೇಷನ್ ಇನ್ ಟರ್ಮ್ಸ್ ಆಫ್ ದ ಬೆವರೇಜ್. ಕರೆಕ್ಟ್. ಈಗ ಕಾಫಿ ಇಸ್ ಜಸ್ಟ್ ನಾಟ್ ಕನ್ಸ್ಯೂಮ್ಡ್ ಆಸ್ ಕ್ಯಾಪ್ಚಿನೋ ಲಾತೆ. ಲೈಕ್ ಸ್ಟಾರ್ಬಕ್ಸ್ ಏನ್ ಮಾಡುತ್ತೆ ಆ ತರ ಅಂತ ಹೇಳಿ. ಇಲ್ಲ, ಸ್ಟಾರ್ಬಕ್ಸ್ ಸ್ಟಿಲ್ ಇಸ್ ಇಟಾಲಿಯನ್ ಬೇಸ್ಡ್ ಬೆವರೇಜಸ್. ಈಗ ಆಸ್ಟ್ರೇಲಿಯಾಗ ಹೋದ್ರೆ ನೀವು ಎಷ್ಟೊಂದು ಕಾಫಿ ಶಾಪ್ಸ್ ಅಲ್ಲಿ ಇವಾಗ ಎಲ್ಲಿಗೆ ಬಂದಿದೆ ಅಂದ್ರೆ ಈಗ ಅಲ್ಲಿ ಕ್ಯಾಪ್ಚಿನೋ ಲಾತೆ ಇರೋದಿಲ್ಲ, ಮಿಲ್ಕ್ ಬೆವರೇಜ್. ನನ್ನ ಕಾಫಿ, ನನ್ನ ಹತ್ರ ಇರೋ ಮಿಲ್ಕು ಹೀಗೆ ಟೇಸ್ಟ್ ಚೆನ್ನಾಗಿ ಬರೋದು, ನನ್ನ ಮಿಲ್ಕ್ ಬೆವರೇಜ್. ಈಗ ಹೆಂಗೆ ಫಿಲ್ಟರ್ ಕಾಫಿಗೆ ಹೋದ್ರೆ ಒಂದು ಫಿಲ್ಟರ್ ಕಾಫಿ ಇರ್ತಿತ್ತಲ್ಲ ಮುಂಚೆ, ಆ ತರ. ಸೊ ಇದೊಂದು ಮಿಲ್ಕ್ ಬೆವರೇಜ್ ಇದೆ ಅಷ್ಟೇ. ಬ್ಲ್ಯಾಕ್ ಕಾಫಿ ಒಂದಿದೆ, ಹ್ಯಾಂಡ್ ಬ್ರೂಡ್ ಕಾಫಿ ಅಂತ ಕರೀತಾರೆ. ಅಂದ್ರೆ ಕೈನಲ್ಲಿ ಮ್ಯಾನ್ಯುಯಲ್ ಆಗಿ ಮಾಡಿರೋದೊಂದು ನೀರು. ಇಷ್ಟೇ ಇರುತ್ತೆ, 4-5 ಐಟಮ್ ಇರುತ್ತೆ ಮೆನುನಲ್ಲಿ. ಅದ್ ಬಿಟ್ರೆ ಇನ್ನೊಂದು ಈ ಓಮಕಾಸೆ ಸೆಷನ್ಸ್ ಅಂತ ಕರೀತಾರೆ. ಸೊ ಅಲ್ಲಿ ಅವ್ನ್ ಎಕ್ಸ್ಪ್ಲೇನ್ ಮಾಡಿ ಅವ್ನ್ ಕಾಫಿ ಮಾಕ್ಟೇಲ್ ಮಾಡ್ತಾನೆ, ಇಲ್ಲ ಕಾಫಿ ಕಾಕ್ಟೇಲ್ ಮಾಡ್ತಾನೆ. ಅದು ಫೋರ್ತ್ ವೇವ್ ಅಂತ ಕರೀತಾ ಇದಾರೆ. ಸೊ ಇಟ್ ಇಸ್ ಅ ವೆರಿ ಡಿಬೇಟೆಡ್ ಟಾಪಿಕ್. ಈಗ ನೀವು ಗೂಗಲ್ ಮಾಡಿದ್ರು ಒಂದೊಂದು ವೆಬ್ಸೈಟ್ ಅಲ್ಲಿ ಒಂದೊಂದು ದೇ ಕ್ಲೇಮ್ ದಿಸ್ ಇಸ್ ಫೋರ್ತ್ ವೇವ್, ದಟ್ ಇಸ್ ಫೋರ್ತ್ ವೇವ್ ಅಂತ. ನೋಬಡಿ ಈಸ್ ಏಬಲ್ ಟು ಕಮ್ ಟು ಒಂದು ಕನ್ಸೆನ್ಸಸ್. ಯಾರು ಒಪ್ತಾ ಇಲ್ಲ ಫೋರ್ತ್ ವೇವ್ ಏನು ಅಂತ. ಥರ್ಡ್ ವೇವ್ ಎಲ್ಲರೂ ಒಪ್ಕೊಂಡ್ವಿ, ಎಲ್ಲ ಹ್ಯಾಂಡ್ ಬ್ರೂಡ್ ಬರುತ್ತೆ, ಸಿಂಗಲ್ ಆರಿಜಿನ್, ಸಿಂಗಲ್ ಎಸ್ಟೇಟ್, ಅದೆಲ್ಲ ಅಂತ ಒಪ್ಕೊಂಡ್ವಿ. ಫೋರ್ತ್ ವೇವ್ ಯಾರು ಒಪ್ಕೋತಾ ಇಲ್ಲ ಏನು ಅಂತ ಹೇಳಿ. ಸೊ ಈಗ ವಿಲ್ ಸ್ಟಾರ್ಟ್ ವಿತ್ ಯು. ಏನಿಗೆ ಅಂದ್ರೆ ಯು ಹ್ಯಾವ್ ಅ ಕಾಫಿ ಪ್ಲಾಂಟೇಶನ್ ಚಿಕ್ಕಮಗಳೂರಲ್ಲಿ, ಹ್ಯೂಜ್. ಓಕೆನಾ? ಸೊ ಟೇಕ್ ಅಸ್ ಥ್ರೂ ವಾಟ್ ಹ್ಯಾಪನ್ಸ್ ಒಂದು ಕಾಫಿ ಪ್ಲಾಂಟೇಶನ್ ಅಲ್ಲಿ. ಅಂದ್ರೆ ಫ್ರಮ್ ಆಲ್ರೆಡಿ ಹಾಕ್ಬಿಟ್ಟಿರ್ತೀರಾ, ಚೆರಿಯಿಂದ ಇದಾಗಿರೋದು, ಫ್ಲವರ್ ಆಗೋದು ಎಲ್ಲ, ವಾಟ್ ಎವರ್ ಒಂದು ನಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರೆ ಗೊತ್ತಾಗುತ್ತೆ. ಲೆಟ್ ಮಿ ಟೆಲ್ ಯು ಇಂಡಿಯನ್ ಟೈಮ್ ಲೈನ್ಸ್ ಪ್ರಕಾರ ಹೆಂಗೆ ಏನೇನಾಗುತ್ತೆ ಅಂತ. ಸೇ ಜನರಲಿ ಬ್ಲಾಸಮ್ ಶಾರ್ಸ್ ಬರೋದು ಏಪ್ರಿಲ್, ಡಿಪೆಂಡ್ಸ್, ಮಾರ್ಚ್ ಅಂಡ್ ಏಪ್ರಿಲ್. ಬ್ಲಾಸಮ್ ಶಾರ್ ಮಾರ್ಚ್ ಅಂಡ್ ಏಪ್ರಿಲ್ ಆಗುತ್ತೆ. ಸೊ ಮಳೆ ಬಂದಿರೋ ದಿವಸ 9ನೇ ದಿವಸದಲ್ಲಿ ಫ್ಲವರಿಂಗ್ ಆಗುತ್ತೆ. ಎಕ್ಸಾಕ್ಟ್ 9 days ಫ್ಲವರಿಂಗ್ ಆಗುತ್ತೆ. Yeah, that's the best part of it. Exact 9 days ಆಗಿ ಆಗುತ್ತೆ. As far as it is rain sufficient. Yes, okay. Otherwise then you have half the flowering ಒಂದ್ ದಿವಸ ಆಗಿರುತ್ತೆ, ಮತ್ತೆ ಮಳೆಗೆ ವೇಟ್ ಮಾಡ್ಬೇಕು. ಸೊ ಮತ್ತೆ ಫ್ಲವರಿಂಗ್ ಆಗುತ್ತೆ. ಸೊ ಎನಿವೇಸ್ ದೀಸ್ ಆರ್ ಆಲ್ ಅಗ್ರಿಕಲ್ಚರಲ್ ಚಾಲೆಂಜಸ್. ಸೊ ಇದಾದ್ಮೇಲೆ ಬಡ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಸೈಜ್ ಬರಕ್ ಸ್ಟಾರ್ಟ್ ಆಗುತ್ತೆ ಕಾಫಿ. ಸೊ ದ ಫ್ಲವರ್ ಡ್ರೈ, ಬ್ಲಾಸಮ್ ಆದ್ಮೇಲೆ ಡ್ರೈ ಆಗಿರುತ್ತೆ, ಡ್ರೈ ಆದ್ಮೇಲೆ ಬಿದೋಗುತ್ತೆ. ಆಮೇಲೆ ಹಿಂದ್ಗಡೆಯಿಂದ ಸ್ಮಾಲ್ ಈಚ್ ಕಟ್ಟುತ್ತೆ ಅಂತಾರೆ. ಸೊ ದಟ್ ಕನ್ವರ್ಟ್ಸ್ ಇನ್ ಟು ದ ಕಾಫಿ ಬೀನ್. ಸೊ ನಿಧಾನಕ್ಕೆ ಗ್ರೀನ್ ಆಗೇ ಇರುತ್ತೆ. ಸೊ ಗ್ರೀನ್ ಇಂದ ಇಟ್ ಟೇಕ್ಸ್ ಆಲ್ಮೋಸ್ಟ್ 6 months ಟು ಡೆವಲಪ್ ಅ ಪ್ರಾಪರ್ ಸೈಜ್. 6 months ಆಗುತ್ತೆ. ಯಾಕಂದ್ರೆ ಮಾರ್ಚ್ ಇಂದ ಯು ಕನ್ಸಿಡರ್ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಆಲ್ಮೋಸ್ಟ್ ಇಟ್ ಟೇಕ್ಸ್ ಅಪ್ ಇಟ್ಸ್ ಫುಲ್ ಸೈಜ್ ಆಫ್ ಅ ಕಾಫಿ ಬೀನ್. ಬಟ್ ಸೆಪ್ಟೆಂಬರ್ ಇಂದ another 3 more months the size remains the same, ಗ್ರೀನ್ ಆಗೇ ಇರುತ್ತೆ. ಬಟ್ ರೈಪನಿಂಗ್ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಅಷ್ಟೊತ್ತಿಗೆ. ಡಿಸೆಂಬರ್, ಡಿಪೆಂಡ್ಸ್ ಆನ್ ದ ಏರಿಯಾ ಅಗೇನ್. ಸೊ ಫ್ಯೂ ಏರಿಯಾಸ್ ಲೋವರ್ ಎಲಿವೇಶನ್ ಅಲ್ಲಿ ನವೆಂಬರ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ, ಅಕ್ಟೋಬರ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಹೈಯರ್ ಎಲಿವೇಶನ್ ಅಲ್ಲಿ ಜಾನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಕೋಲ್ಡ್ ಆಗಿರುತ್ತೆ. ಸೊ ದ ರೈಪನಿಂಗ್ ಇಸ್ ವೆರಿ ಸ್ಲೋ. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೈ ಎಲಿವೇಶನ್ ಅಂಡ್ ಲೋ ಎಲಿವೇಶನ್. ಬೇಸಿಕಲಿ ಈವನ್ ಡೆನ್ಸಿಟಿ ಆಫ್ ಕಾಫಿ ಆಲ್ಸೋ ಡಿಫರೆನ್ಸ್ ಆಗುತ್ತೆ, ಅಂಡ್ ಟೇಸ್ಟ್ ಅಂಡ್ ಎವ್ರಿಥಿಂಗ್, ಅ ಲಾಟ್ ಆಫ್ ಚೇಂಜಸ್ ಬಿಟ್ವೀನ್. ಬಿಕಾಸ್ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಚೆರಿ ಅಥವಾ ಒಂದು ಸೀಡ್ ವೆನ್ ಇಟ್ ಇಸ್ ಆನ್ ದ ಪ್ಲಾಂಟ್ ಫಾರ್ 6 months versus 9 months. So there's a lot of density ತುಂಬಾ ಇರುತ್ತೆ ಅದರಲ್ಲಿ. ಸೊ ಹಾರ್ವೆಸ್ಟಿಂಗ್ ಆಗುತ್ತೆ. That's the busiest time ನಮಗೆ, from say December to 4 months. Okay, busiest time. So harvesting ಹೆಂಗಂದ್ರೆ ಇಂಡಿಯನ್ ಸ್ಪೆಷಾಲಿಟಿ, ಇಂಡಿಯನ್ ಕಾಫೀಸ್, that's the best part of Indian coffee.
ಹ್ಯಾಂಡ್ ಪಿಕ್ಡ್, ದಟ್ ಇಸ್ ದ USP. ಸೊ ಆಲ್ ಕಾಫೀಸ್ ಆರ್ ಹ್ಯಾಂಡ್ ಪಿಕ್ಡ್ ಇಂಡಿಯಾದಲ್ಲಿ. ಇನ್ನು ಮೆಕನೈಸೇಷನ್ ಯಾವುದು ಬಂದಿಲ್ಲ, ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ಬಿಕಾಸ್ ಆಫ್ ದ ಟೆರೇನ್ ಅಂಡ್ ವೇರ್ ಹೌ ವಿ ಆರ್ ಗ್ರೋಯಿಂಗ್ ಕಾಫೀಸ್, ಅಂಡ್ ಇಂಡಿಯನ್ ಕಾಫೀಸ್ ಆರ್ ಗ್ರೋನ್ ಅಂಡರ್ ಶೇಡ್. ದಟ್ಸ್ another USP. So it's very difficult to mechanize. It is possible. There are few farms for mechanization ಮಾಡಿದ್ದಾರೆ, but it's little difficult and the level of investment ಎಲ್ಲ ತುಂಬಾ ಆಗುತ್ತೆ. ಓಕೆ. So yeah, harvesting ಆದ್ಮೇಲೆ hand pick ಆಗಿ, then only the ripe cherries. Generally it depends again on the farm what kind of harvesting ಮಾಡಿರ್ತಾರೆ. One round harvesting, second round, third round, fourth round harvesting, fifth round harvesting. It depends farm what they are focused on. If they're focused on just commercial, ಕಿತ್ಬಿಟ್ಟು ಒಣಗಿಸ್ಬಿಟ್ಟು ಕೊಟ್ಬಿಡ್ತಾರೆ. It depends. But ಈಗ since the newer generation ಬಂದು, they're knowing what they want to do, so they're concentrating on all of these quality standards. And harvesting ಆದ್ಮೇಲೆ it goes again 4 months process. Drying ಎಲ್ಲ ಆದ್ಮೇಲೆ generally ಎಲ್ಲ farmers they just sell the coffee to a trader or a middleman. Okay, this is how the process Right. a proper producer ಒಂದ್ process cycle. ಅಂದ್ರೆ ಇಷ್ಟು ಸೈಕಲ್ Okay. ಅಲ್ಲಿಗೆ ಮುಗ್ದೋಯ್ತು ಒಂದು, ಅವನಿಗೆ ದುಡ್ಡು ಬಂದ್ಬಿಡುತ್ತೆ. ಇದು ಯಾವ ಮಂತ್ ಅಲ್ಲಿ? He can sell it for, soon as it is dried on the Floor. ಇದು ಓಕೆ ಕಣದಲ್ಲಿ. ಓಕೆ He can sell it the next day only. ಓಕೆ It's a free market. ಓಕೆ. He can sell it any day and he gets his money also the next day. Is it? Yeah, he gets his money the very next day. ಓಕೆ. ಬಟ್ ಇದರಲ್ಲಿ ಆಸ್ ಫಾರ್ as I know there is something called ವೆಟ್ ಪ್ರೊಸೆಸಿಂಗ್ ಅಂಡ್ ಡ್ರೈ ಪ್ರೊಸೆಸಿಂಗ್. Correct. ಅದಾದ್ಮೇಲೆ ಎರಡು ಡಿಫ್ರೆನ್ಶಿಯೇಟ್ ಮಾಡಿದಾಗ ನನಗೆ ಗೊತ್ತಿರೋದು 3 ಗ್ರೇಡ್ ಆಫ್ ಕಾಫಿ: ಗ್ರೇಡ್ A, ಗ್ರೇಡ್ B, ಗ್ರೇಡ್ C. ಓಕೆ. Okay. ಸೊ ಹೌ ಡು ಯು ಅಚೀವ್ ದಟ್? ಅಂದ್ರೆ ಅದು ನೇಚರ್ಗೆ ಬಿಟ್ಬಿಡ್ತೀವಾ ಅಥವಾ ಹಂಗೆ ಮಾಡ್ತೀವಾ? Actually ನೇಚರ್ಗೆ ಬಿಟ್ಟಿರ್ತೀವಿ, ಬಟ್ ಅಗೇನ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಫಾರ್ಮ್ ಕಂಡೀಷನ್ ಹೆಂಗಿದೆ. ಸೊ ಯಾವ ತರ ಮೈಕ್ರೋನ್ಯೂಟ್ರೆಂಟ್ ಮ್ಯಾನೇಜ್ ಮಾಡಿರ್ತೀರಾ ಫಾರ್ಮ್ ಲೆವೆಲ್ ಅಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ ಕ್ವಾಲಿಟಿ ಆಫ್ ಕಾಫಿ ಹೆಂಗ್ ಬರುತ್ತೆ ಅಂತ. ಓಕೆ, ಸೊ ಲೋರ್ ಎಲಿವೇಶನ್ ಏನಾಗುತ್ತೆ, ಫಾಸ್ಟ್ ರೈಪನಿಂಗ್ ಆಗಿರುತ್ತೆ, ಸೊ ನಿಮ್ ಸೀಡ್ ಡೆವಲಪ್ಮೆಂಟ್ ಅಷ್ಟೊಂದು ಆಗಿರಲ್ಲ. Right. ಸೊ ಯೋರ್ A% is always lesser. Got it. Yeah. And also sugar levels are also lesser. So your overall quality is average. So when it comes to high elevation estates, ಏನಾಗುತ್ತೆ, since it's there on the plant for more than 3 months than the lower elevation estates, so ಏನಾಗುತ್ತೆ ನಿಮಗೆ the development of the seed is much better. Okay. Size is also better. You have the A% gets much better. And also sweetness and there's a lot of things ಆಮೇಲೆ where the quality is way superior than the other grades of coffees. ನೈಸ್. ಅದಾದ್ಮೇಲೆ ಅದಾಯ್ತು. ನೆಕ್ಸ್ಟ್ ಯು ವಾಂಟೆಡ್ ಟು ಬಟ್ ಸೇ ಆಲ್ಸೋ ಒಂದು ABC ಹೇಳಿದ್ರಲ್ಲ, ದಟ್ ಇಸ್ ಇಂಡಿಕೇಶನ್ ಆಫ್ ಸೈಜ್. Exactly. Correct. ಈಗ ನಮ್ಗೆ ದಟ್ಸ್ ಅ ಕಾಮನ್ ಇದು ಎಕ್ಸ್ಪ್ಲೇನ್ ಮಾಡ್ಬೇಕು ನಾವು ರೆಗ್ಯುಲರ್ ಆಗಿ. ಯಾಕೆಂದ್ರೆ ಎಲ್ಲರೂ ಬಂದು ಹೇಳ್ತಾರೆ ನಾವು A ಗ್ರೇಡ್ ಯೂಸ್ ಮಾಡ್ತೀವಿ ಅಂತ ಹೇಳಿ. A ಗ್ರೇಡ್ ಅಂತಂದ್ರೆ ಅದು ಸುಪೀರಿಯರ್ ಕ್ವಾಲಿಟಿ Size, ಅಂತಲ್ಲ, obviously, ಸೈಜ್ ಆಫ್ ದ Just the size of the bean. ಸೊ So- A ಗ್ರೇಡ್ ಡಸಂಟ್ ಹ್ಯಾವ್ ಟು ಬಿ ದ ಬೆಸ್ಟ್ ಟೇಸ್ಟಿಂಗ್. ಈಗ ನಾವು Not really. ಸ್ಪೆಷಾಲಿಟಿ ಕಾಫಿ ನಾವು ಅದು ನೋಡೋದೇ ಇಲ್ಲ, ನಾವು ಟೇಸ್ಟ್ ಮೇಲೆ ಹೋಗ್ತೀವಿ. ಸಿ ಇರ್ಬೋದು, Yeah. ಸಿ ಗ್ರೇಡ್ ಇರ್ಬೋದು, ಇಲ್ಲ ಇಷ್ಟಿಷ್ಟೇ ಬೀನ್ಸ್ ಇರ್ಬೋದು, ಟೇಸ್ಟ್ ಮಾಡಿ ನೋಡ್ತೀವಿ, ಚೆನ್ನಾಗಿದ್ರೆ ಓಕೆ ತಗೊಂತೀವಿ, ಓಕೆ Okay. ಓಕೆ ಜಾಸ್ತಿ ರೇಟ್ ಕೊಡ್ತೀವಿ. ಸೊ ಅದನ್ನ ಕಾಮನ್ ಮಿಸ್ಕನ್ಸೆಪ್ಷನ್ ಅದು ಇಂಡಸ್ಟ್ರಿನಲ್ಲಿ. ಓಕೆ. ಬಟ್ ಬಾರ್ಬರಾ ಕಾಫಿ ಇಸ್ ಫೇಮಸ್ ಫಾರ್ ಸ್ಪೆಷಾಲಿಟಿ ಕಾಫಿ ಅಂಡ್ ಏನು ಫರ್ಮೆಂಟೆಡ್ ಕಾಫಿ ಮಾಡ್ತಾರೆ. ಸೊ ನಾವು ಮೊದಲು ರೆಗ್ಯುಲರ್ ಆಗಿ ಟ್ರೆಡಿಷನಲ್ ಪ್ಲಾಂಟರ್ಸ್ ಏನ್ ಮಾಡ್ತಾರೆ ಅದನ್ನೇ ಮಾಡ್ತಾ ಇದ್ದಿದ್ದು. Okay. ಸೊ 10 years ಇಂದ ವೆನ್ ಐ ಗಾಟ್ ಇನ್, ನಾನು ವಾಪಸ್ ಎಸ್ಟೇಟಿಗೆ ಹೋಗಿ ನೋಡಕ್ ಸ್ಟಾರ್ಟ್ ಮಾಡಿದಾಗ ಹೆಂಗಿದೆ ನಮ್ ತೋಟದ ಕಾಫಿ ಹೆಂಗ್ ಚೆನ್ನಾಗಿದೆ ಅಂತ ರಿಯಲೈಸ್ ಆಯ್ತು ಒಂದ್ ದಿವಸ. ದೆನ್ ಐ ಥಾಟ್ ಓಕೆ ಇದನ್ನ ಇನ್ನೂ ಇಂಪ್ರೂವ್ ಹೆಂಗ್ ಮಾಡೋದು. ಸೊ ಅವಾಗ್ಲೇ ಈ ನ್ಯೂ ಸ್ಪೆಷಾಲಿಟಿ ಸೆಗ್ಮೆಂಟ್ ಅನ್ನೋದು ಇಂಡಸ್ಟ್ರಿಗೆ ಸ್ಟಾರ್ಟ್ ಆಗಿರೋದು ಇಂಡಿಯಾದಲ್ಲೂ. ದಟ್ ಇಸ್ 10 years back. 10 years back, ಎಕ್ಸಾಕ್ಟ್ಲಿ. ಓಕೆ. ಐ ಥಿಂಕ್ ಯು ಕ್ಯಾನ್ ಯಾವಾಗ ಬ್ಲೂ ಟೊಕಾಯ್ ಸ್ಟಾರ್ಟ್ ಇತ್ತು ಅವತ್ತಿಂದ ಸ್ಪೆಷಾಲಿಟಿ ಕಾಫಿ ಸೆಗ್ಮೆಂಟ್ ಎಂಟರ್ ಆಯ್ತು ಇಂಡಿಯಾಗೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ Okay. ಬಿಕಾಸ್ ದೇ ವರ್ ದ ಫಸ್ಟ್ ಮೂವರ್ಸ್. ಓಕೆ. ಸೊ ಬ್ಲೂ ಟೊಕಾಯ್ ಫಸ್ಟ್ ಔಟ್ಲೆಟ್ಗೆ ನಾನು ಫಸ್ಟ್ ಕಾಫಿ ಕೊಟ್ಟಿದ್ದೆ. ಓ So ನೈಸ್. Okay. ಅವಾಗಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಓಕೆ. ಅವತ್ತು ನಾನು ಮೋಸ್ಟ್ಲಿ ಕಾಫಿ ಮಾರಿದ್ಲಿದ್ರೆ ಅವರಿಗೆ ಪ್ರಾಬ್ಲಮ್, ನಾನು ಇನ್ನೂ ಟ್ರೆಡಿಷನಲ್ ಪ್ಲಾಂಟರ್ ಆಗಿರ್ತಿದ್ನೋ ಏನೋ ಇವತ್ತು. ಓಕೆ. ಸೊ ಅವ್ರು ಕೊಟ್ಟಿರೋ ಇದಕ್ಕೆ ಏನೋ ರಿವಾರ್ಡ್ಗೆ ದ ಪ್ರೀಮಿಯಂ ವಾಟ್ ದೇ ಗೇವ್, ದಟ್ ಆಕ್ಚುಲಿ ಗೇವ್ ಮಿ ದ ಎನರ್ಜಿ ಟು ವರ್ಕ್ ಟುವರ್ಡ್ಸ್ better processing. ಟಿಲ್ ಟುಡೇ ಯು ಸಪ್ಲೈ ಫಾರ್ ಬ್ಲೂ ಟೊಕೆ? Yeah, I'm one of them. ಒನ್ ಆಫ್ ದೆಮ್. Yeah, ಓಕೆ, yeah. ಕೂಲ್. ಓಕೆ. They work with a lot of producers. ಮೇಕ್ ಸೆನ್ಸ್. ಇದರಿಂದ ಅರ್ಥ ಆಗೋದೇನಂದ್ರೆ, Yeah. ಸಿ ಇವ್ರು ಬ್ಲೂ ಟೊಕಾಯ್ನ ಮೀಟ್ ಮಾಡಿ ಹಿ ಸ್ಟಾರ್ಟೆಡ್ ಇಸ್ ಒನ್ ಬಾರ್ಬರಾ ಮತ್ತೆ ಕೆಫಿನ್ ಬಾರ್. ಬಾರ್ಬರಾ ಇತ್ತು. ಕೆಫಿನ್ ಬಟ್ ಇನ್ನ ಸ್ವಲ್ಪ ಸ್ಪೆಷಲೈಸ್ ಬ್ರೂಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ, Yes. ಲೈಕ್ ಪೈನಾಪಲ್ ಬ್ರೂ ಸ್ಟಾರ್ಟ್ ಮಾಡಿದ್ರಿ, ವಿಸ್ಕಿ ಇಸ್ ಚೆಕ್ So ದ we ವೆಬ್ಸೈಟ್. basically ಈ 10 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದಾಗ ಏನ್ ಮಾಡಿದ್ವಿ ಅಂದ್ರೆ ನಮ್ ಬೇಸಿಕ್ ಪ್ರಾಕ್ಟೀಸಸ್ ನ ಇಂಪ್ರೂವ್ ಮಾಡಿದ್ವಿ. ಓಕೆ. Okay. ಸೊ
ಅದನ್ನ ಬೇಸಿಕ್ ಫರ್ಮೆಂಟೇಶನ್ ಮಾಡ್ಬಿಟ್ಟು ವಾಷಿಂಗ್ ಆಗ್ಲಿ, ದ ಟೆಕ್ನಿಕ್ ಆಫ್ ವಾಷಿಂಗ್, Mhm. ಸೊ ಅದೆಲ್ಲ ಸ್ಟ್ರೀಮ್ಲೈನ್ ಮಾಡ್ಕೊಂಡ್ವಿ. Okay. ಸೊ ಅವಾಗ್ಲೂ ಇಂಡಸ್ಟ್ರಿ ವಾಸ್ ವೆರಿ ವೆರಿ ನ್ಯೂ ಟು ದ Niche. ವೆರಿ ವೆರಿ ಹೊಸದು. niche, very very new. Even Hmm. people were also not aware of all of these fermented coffees. Correct. But as and when the market started opening up, when roasters started roasting good quality coffee, they also wanted to try and use better different beans also. Correct. So that's when they came back to us and said, why don't you ferment coffees? I'm Mm. like, okay, you tell me, what do I ferment it with? So we actually got ideas from them. And by then market had opened up all over. Okay. And that's when we started doing a lot of R&D, looking at what can we ferment it with. And at the same time, I feel even at the even outside India also, markets opened up at the similar time. That's what I'm guessing. Okay. Okay. Or it was popular, we didn't know about it. ಬಟ್ ಡಿಡ್ ಯು ಸ್ಟಡಿ ಅಂದ್ರೆ ಇದ್ರ ರಿಲೇಟೆಡ್ ಆಗಿ ಏನಾದ್ರು ಸ್ಟಡಿ ಮಾಡಿದ ಇಲ್ಲ ಜಸ್ಟ್ R&D ನೀವೇ ನಾನು ಮಾಡಿ ಏನು ಸ್ಟಡಿ ಮಾಡಿಲ್ಲ ಇದ್ರ ಬಗ್ಗೆ. ಇಟ್ಸ್ Okay. ಆಲ್ ಅಬೌಟ್ experience and happened ಅಂತ. R&D experience. So Okay. I am actually fairly experienced in fermentation now, ಓಕೆ especially coffee ಅಲ್ಲ, ನೀವು fermentation. ಕೇಳಿದ ಹೆಂಗಾಯ್ತು ಅಂದ್ರೆ, ಹಾ. ದೇರ್ ಇಸ್ ಅನ್ ಇಂಟರ್ವ್ಯೂರ್ ಕಾಲ್ಡ್ ಸಮದೀಶ್ ಅಂತ. ಹಾ. ಎಲ್ಲ ಪೊಲಿಟಿಷಿಯನ್ಸ್ ಇಂಟರ್ವ್ಯೂ ಮಾಡ್ತಾನೆ. ಹಾ. KTR ಕೇಳಿದ ಅವನು, ನೀವು ಪೊಲಿಟಿಕಲ್ ಸೈನ್ಸ್ ಓದ್ರ ಅಂತ. ಹಿ ಇಸ್ ಲೈಕ್, ಬ್ರದರ್, ವಿ ಓನ್ಲಿ ಟೀಚ್ ಪೊಲಿಟಿಕಲ್ ಸೈನ್ಸ್. ಇಲ್ಲ. ಅದೇ ತರ. ಎಕ್ಸಾಕ್ಟ್ ಅಲ್ಲ, ಬಟ್ ಏನ್ ಗೊತ್ತಾ, ನಾನು ಏನಕ್ಕೆ ಕೇಳಿದೆ ಅಂದ್ರೆ ಅವರು ಏನೇ ಓದಿದ್ರು ವಾಪಸ್ ವೆನ್ ವೆಂಟ್ ಬ್ಯಾಕ್ ಟು ಎಸ್ಟೇಟ್ ಅಲ್ಲ, ಇದು ಮಾಡ್ಬೇಕು ಅಂತ ಅನ್ಸಿದ್ದೇನಕ್ಕೆ ಅಂತ, ಬಟ್ ಬ್ಲೂ ಟಕಾಯ್ ಬಂದು ನೀವೇ ಮಾಡಿ ಅಂತ ಹೇಳಿದ್ದು ಆಲ್ ದೋಸ್ ಸೊ ಈ ಫರ್ಮೆಂಟೇಶನ್ ಹೆಂಗಾಗುತ್ತೆ ಅಂದ್ರೆ, ಅದು ಓದ್ಬಿಟ್ಟು ಮಾಡಕ್ಕಾಗಲ್ಲ. ಓಕೆ ಯಾಕಂದ್ರೆ ನಂದ್ ಎಸ್ಟೇಟ್ ಅಲ್ಲಿ ಬಿಹೇವ್ ಆಗೋ ಕಾಫಿ ಅಥವಾ ಫರ್ಮೆಂಟೇಶನ್ ಪಕ್ಕದ ಎಸ್ಟೇಟ್ ಅಲ್ಲಿ ಬಿಹೇವ್ ಆಗಲ್ಲ. ಯಾಕಂದ್ರೆ ಫಸ್ಟ್ ಇಟ್ಸ್ ಫರ್ಮೆಂಟೇಶನ್ ಮಾಡೋದು ಹೆಂಗೆ ಅಂದ್ರೆ, ನಾವು ಅದ್ರ ಒಳಗಿರೋ ಜ್ಯೂಸ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಬಿಟ್ಟು ಮಾಡೋದು ಫರ್ಮೆಂಟೇಶನ್. ಐಮ್ ಟ್ರೈಂಗ್ ಟು ಟೆಲ್ ಇಟ್ ಇನ್ ವೆರಿ ಸಿಮಿಲರ್ ಸಿಂಪಲರ್ ಲ್ಯಾಂಗ್ವೇಜ್, ಸೊ ದಟ್ ಹೌದು ಯು ಅಂಡರ್ಸ್ಟ್ಯಾಂಡ್. ಯಾ ಏನೋ ಕಾಫಿ ಫ್ರೂಟ್ ಒಳಗೆ ಕಾಫಿ ಸೀಡ್ ಅಂಡ್ ಹೊರಗಡೆ ಸಿಪ್ಪೆ ಮಧ್ಯದಲ್ಲಿ ಒಂದು ಜ್ಯೂಸ್ ಇರುತ್ತೆ, ಮ್ಯೂಸಿಲೇಜ್ ಅಂತಾರೆ. ಓಕೆ ಅದು ಸ್ವೀಟ್ ಆಗಿರುತ್ತೆ. ಓಕೆ ಕರೆಕ್ಟ್. ಓಕೆ, ಓಕೆ ಸೊ ನಾವೇನ್ ಮಾಡ್ತೀವಿ, ಅದನ್ನ ಪಲ್ಪ್ ಮಾಡ್ತೀವಿ, ಇಲ್ಲ ಅಂದ್ರೆ ಡೀಪಲ್ಪ್ ಮಾಡ್ತೀವಿ, ಇಲ್ಲ ಅಂದ್ರೆ ಅದ್ರ ಸಮೇತ ಫರ್ಮೆಂಟ್ ಮಾಡ್ತೀವಿ. We do a lot of things. Fermentation is we fermented with grapes, pineapples. This year we used 8 tons of pineapple to ferment coffees, because that is the demand, what the market is also asking for. ಈ ಟೇಸ್ಟ್ Okay. ಪೈನಾಪಲ್ ತರನೇ ಟೇಸ್ಟ್ ಆಗುತ್ತಾ? ಮಿಕ್ಸ್ ಸೊ ಏನಾಗುತ್ತೆ ಅಂದ್ರೆ, ಅಗೇನ್ ದಿಸ್ ಇಸ್ ಅ ನ್ಯೂ ಮಾರ್ಕೆಟ್, ವೆನ್ ಯು ಎಲ್ಲಿಗೆ ಸೇಲ್ ಮಾಡ್ತಾ ಇದ್ದೀರಾ ಸರ್, ಇಷ್ಟೆಲ್ಲ ನೀವು ಮಾಡಿ ಇದನ್ನ ಏನ್ ಮಾಡಿ ಹೆಂಗ್ ಸೇಲ್ ಮಾಡ್ತಿದ್ದೀರಾ, ಅದನ್ನ ತಗೊಂಡೋಗ್ಬಿಟ್ಟು ನಾವು ಫಿಲ್ಟರ್ ಕಾಫಿ ಅವ್ರಿಗೆ ಕೊಟ್ರೆ, ಹೋಗಯ್ಯೋ ತಲೆಗೆಟ್ಟಿದ್ದಾನೆ ಹೌದಾ, ಹಂಗೆ ಇರುತ್ತೆ ನಿಮ್ ರಿಯಾಕ್ಷನ್? 100%. ಏನ್ರಿ ಮಾತಾಡ್ತಿದ್ದಾರೆ, ತಲೆಗೆಟ್ಟಿದೆ ಅಂತ. ಎಷ್ಟೋ ರೇಟು ಅಂತ ನಾವು ಒಂದಕ್ಕೆ ಎರಡು ಹೇಳೇ ಬಿಡ್ತೀವಿ. ಇವ್ರು ಹೇಳಿದ್ರೆ ಓಡಿಸ್ಬಿಡ್ತಾರೆ ನಮ್ಮನ್ನ ಅಷ್ಟೇ. ಓಕೆ ಓಕೆ ಸೊ ಇದನ್ನ ಏನ್ ಮಾಡ್ತೀವಿ, ಈ ತರ ಕ್ಯೂರೇಟೆಡ್ ಕ್ಯಾಫೇಸ್ಗೆ, ಇಲ್ಲ ಅಂದ್ರೆ ಹ್ಯಾಂಡ್ ಕ್ರಾಫ್ಟೆಡ್ ರೋಸ್ಟರ್ಸ್ಗೆ, ಅವರಿಗೆ ಪ್ರೊಜೆಕ್ಟ್ ಮಾಡ್ಬಿಟ್ಟು ಸೇಲ್ ಮಾಡ್ತೀವಿ. Nice. ಸೊ ಇದಕ್ಕೂ ಸರ್ಟನ್ ಪ್ರೊಫೈಲ್ಸ್ ಎಲ್ಲ ಡೆವಲಪ್ ಮಾಡ್ಬಿಟ್ಟು ರೋಸ್ಟ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಅಲ್ಲೇ ರೋಸ್ಟ್ ಮಾಡ್ಬೇಕು. ಸೊ ಸೂಪರ್. that's what, it's a new industry, it's a new field, as in Okay. it's all happened out of experience. Okay. ಸೊ ಇವನ್ ದ ರೋಸ್ಟರ್ಸ್ ಮಾಡೋದಕ್ಕೂ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದೇ ಮಾಡ್ಬೇಕು ಅದನ್ನ. ಸುಮ್ನೆ ಯು ಕ್ಯಾನ್ ಜಸ್ಟ್ ಮಾಮೂಲಿ ರೋಸ್ಟ್ ಮಾಡಂಗೆಲ್ಲ ಮಾಡಕ್ಕಾಗಲ್ಲ. ಅದಕ್ಕೆಲ್ಲ ಸರ್ಟನ್ ಪ್ರೊಫೈಲ್ಸ್ ಎಲ್ಲ ಸೆಟ್ ಮಾಡ್ಬಿಟ್ಟು ಚೆನ್ನಾಗಿ ಕಪ್ ಮಾಡಿ ಟ್ರೈ ಮಾಡಿ ಮತ್ತೆ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಮ್ಯಾನ್ಯುಯಲ್ ಬ್ರೂಯಿಂಗ್ ಅಂತೀವಿ. ಫಿಲ್ಟರ್ ಪೇಪರ್ ಹಾಕ್ಬಿಟ್ಟು ಮ್ಯಾನ್ಯುಯಲ್ ಬ್ರೂಯಿಂಗ್ ಅಲ್ಲಿ ಮಾಡಿದ್ರೆ ಯು ಗೆಟ್ ಅ ಲಾಟ್ ಆಫ್ ಫ್ಲೇವರ್ಸ್. ಸೊ ಇಟ್ ಇಸ್ ನಾಟ್ ದಟ್ ಐ ಆಮ್ ಫರ್ಮೆಂಟಿಂಗ್ ಇಟ್ ಪೈನಾಪಲ್ ಬಿಕಾಸ್ ಐ ಆಮ್ ಗೆಟಿಂಗ್ ಪೈನಾಪಲ್ಸ್ ಇನ್ ಇಟ್. ವಿ ಆರ್ ಗೆಟಿಂಗ್ ಡಿಫರೆಂಟ್ ಪ್ರೊಫೈಲ್ಸ್ ಆಫ್ ಕಾಫಿ ಔಟ್ ಆಫ್. ಗೊತ್ತಾಯ್ತು. ಸೊ ಬೇಸಿಕ್ಲಿ ಒಂದೇ ಫಾರ್ಮ್ ಇಂದ ಬರಂತ ಕಾಫಿ ಸೀಡ್ಸ್ ನ ವಿ ಕ್ಯಾನ್ ಡೆವಲಪ್ 20 or n ನಂಬರ್ ಆಫ್ ಡಿಫರೆಂಟ್ ಪ್ರೊಸೆಸಿಂಗ್ ಮಾಡ್ಬಿಟ್ಟು ಡಿಫರೆಂಟ್ ಪ್ರೊಫೈಲ್ಸ್ ಮಾಡ್ಬೋದು ಕಾಫಿಯಲ್ಲಿ. ಸೊ ನಮ್ ಒಂದೊಂದು ಸರ್ಟನ್ ಕಾಫೀಸ್ ಆಫ್ ಮೈನ್ ಟೇಸ್ಟ್ ಲೈಕ್ ವೈನ್. ಯು ಕಾಂಟ್ ಇವನ್ ಟೆಲ್ ಇಟ್ಸ್ ಕಾಫಿ. ದೇರ್ ಇಸ್ ನೋ ಬಿಟರ್ನೆಸ್. ಸ್ವೀಟ್ ಇರುತ್ತೆ, ಫ್ರೂಟ್ ಪಂಚ್ ಇದ್ದಂಗೆ ಇರುತ್ತೆ ಒಂದೊಂದು. ಯಾವ್ದು ಹೇಳಿ ಸರ್, ಇವಾಗ್ಲೇ ಆರ್ಡರ್ ಮಾಡ್ತೀನಿ. ಫ್ರೂಟ್ ಪಂಚ್ ಇದ್ದಂಗೆ ಇರುತ್ತೆ. ಯಾ. ಓಕೆ ಸೊ ಇಫ್ ಯು ಗಿವ್ ಟು ಪ್ರಾಪರ್ ಟ್ರೆಡಿಷನಲ್ ಕಾಫಿ ಡ್ರಂಕ್ ಅಂತಾನೆ, ಇದೆಲ್ಲ ಕಾಫಿ ಅಲ್ಲ, ಇದಕ್ಕೆನ ಇವನು ಸ್ವೀಟ್ ಆಡ್ ಮಾಡ್ಕೊಟ್ಟಿದ್ದಾನೆ ಅಂತ. ಓಕೆ ಬಟ್ ಕೆಫಿನ್ ಹೈ ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತಾ? 100% ಅವೆಲ್ಲ ಇದ್ದೇ ಇರುತ್ತೆ, ನಾರ್ಮಲ್ ಆಗಿರುತ್ತೆ. ಯಾ, but the way you brew it, because the extraction is not as it's very it's in a filter extraction. Suhas extraction ಬಗ್ಗೆ ಏನು ಚೆನ್ನಾಗಿ ಮಾತಾಡ್ತಾರೆ. ಅದ್ರ ಬಗ್ಗೆ Extraction is not as forceful. What do you say, Suhas? How do you? Okay, whatever. So ನಿಮಗೆ caffeine levels are probably slightly lower comparatively, but your flavors are next level. ಸಮಥಿಂಗ್ ಎಲ್ಸ್. Okay. ಸೊ ಕಮಿಂಗ್ ಬ್ಯಾಕ್ ಟು ಯು, ಏನು ಅಂತಂದ್ರೆ ಅವ್ರು ಹೇಳಿದ್ರು ನಾನು ತಗೊಂಡೋಗಿ ಫಿಲ್ಟರ್ ಕಾಫಿ ಅವ್ರಿಗೆ ಕೊಟ್ರೆ ಹೊಡೆದು ಕಳಿಸ್ತಾರೆ ಅಂತ. ಈ ಒಂದು ಪಾರ್ಟ್ ಆಫ್ ಕಾಫಿ ಬೆಳೀತಾ ಇದೆ, ಅಂದ್ರೆ ಕ್ಯೂರೇಟೆಡ್ ಆರ್ ಏನಂತಾರೆ Specialty ಕಾಫಿ special brews. ಬೆಳೀತದೆ. ಫಿಲ್ಟರ್ ಕಾಫಿನ ಏನಕ್ಕೆ ಚೂಸ್ ಮಾಡಿದ್ರಿ? ಬಿಕಾಸ್ ಅಲ್ಲೂ ಮಾರ್ಕೆಟ್ ಗ್ಯಾಪ್ ಇಲ್ಲ, ರೋಡ್ಗೆ ಇಬ್ಬರು ಸಿಗ್ತಾರೆ, ಈ ಎಂಡಲ್ಲೂ ಆ ಎಂಡಲ್ ಮಧ್ಯದಲ್ಲೂ ಒಬ್ಬ ಸಿಗ್ತಾನೆ. ವೈ ಡಿಡ್ ಯು ಚೂಸ್ ಫಿಲ್ಟರ್ ಕಾಫಿ? ಸೊ
ಈಗ ಆ ಸ್ಪೆಷಾಲಿಟಿ ಕಾಫಿ ಕುಡಿಯೋರು ಮೇ ಬಿ 10 in 1 1 in 10. 1 in 10. ಹಾ, Okay, 1 in 10. ಹಾ, But whereas other 9 people have filter coffee, right? okay. So you have a big market there. ಅದು End of the day, ನೀವೇನೇ ಆ ಕಾಫಿ ಕುಡಿದ್ರು ಹ್ಮ್. the filter coffee satisfaction, the way it lingers on your tongue, and the way it stays on your palate for like a longer time, that a satisfaction, ಅದು ಅದ್ರಲ್ಲಿ ಬರಲ್ಲ. ಕರೆಕ್ಟ್, ಅವರು ಹೇಳಿದ್ರು ಅದನ್ನ. ಹಾ. ಸುಹಾಸ್ ಅವರಿಬ್ರು ಹೊಡೆದಾಡ್ದೆ ನಿಲ್ಸಿ ಅದು. ನಾವ್ ಹೇಳ್ತೀವಿ ಅದಕ್ಕೆ ಸೊಲ್ಯೂಷನ್ And one more thing also, price sensitive. ಹೌದು. See, that is always there. ಹಾ. ಪ್ರೈಸ್ ನಾನು ಏನಕ್ಕೆ ಅಷ್ಟು ರೂಪಾಯಿ ಕೊಡ್ಬೋದು, 200 ರೂಪಾಯಿ 300 ರೂಪಾಯಿ ಕೊಟ್ಬಿಟ್ಟು ಏನಕ್ಕೆ ಅಷ್ಟೆಲ್ಲ ಕುಡಿಬೇಕು ಎ ಸಿ ಅಲ್ಲಿ ಹೋಗಿ ಕೂತ್ಕೊಂಡು. ರಾದರ್ ಐ ಜಸ್ಟ್ ಹ್ಯಾವ್ 10 minutes ಅಲ್ಲಿ 5 minutes ಅಲ್ಲಿ ಫಿಲ್ಟರ್ ಕಾಫಿ ಕುಡಿದ್ಬಿಟ್ಟು 25-30 ರೂಪಾಯಿ ಕತೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಅಂಡ್ 2 hours 1.5 hour 2 hours ನೀವೇನು ನೀರ್ಗೀರ್ ಏನು ಕುಡ್ದಿಲ್ಲ ಅಂದ್ರೆ ನೀಟಾಗಿ ಪ್ಯಾಲೆಟ್ ಅಲ್ಲಿ ಆ ಟೇಸ್ಟ್ ಹಂಗೆ ಫ್ಲೇವರ್ ಇರುತ್ತೆ. Okay. ಸೊ ಎಂಡ್ ಆಫ್ ದ ಡೇ ಇಟ್ ಇಸ್ ಆಲ್ ಯೋರ್ ಮೈಂಡ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್. So you tapped 9 people out of the 1. But ಸೊ ಆಸ್ ಎ ಟಿಕೆಟ್ ಸೈಜ್ ಅಂತ ತಗೊಂಡ್ರೆ ಅವ್ರು 1 person ಅಲ್ಲಿ ಟ್ಯಾಪ್ ಮಾಡೋದು ನೀವು 9 people ಅಲ್ಲಿ ಮಾಡ್ತೀರಾ. ಕರೆಕ್ಟ್. ಅದೆಲ್ಲೋ ಒಂದ್ ಕಡೆ ಅನ್ಸುತ್ತಾ ಆ ಮಧ್ಯದಲ್ಲಿ ಮೀಟ್ ಆದ್ರೆ ಐ ಥಿಂಕ್ ಐ ಕ್ಯಾನ್ ಪ್ಲೇ ಆನ್ ಬೋತ್ ಸೈಡ್ಸ್ ಅಂತ. ಇಲ್ಲ, ಈಗ ಅವರ ಒಂದು ಕಾಫಿ ಇಫ್ ದೇ ಆರ್ ಸೆಲ್ಲಿಂಗ್ ಎಟ್ 300 rupees, ನಾನು 30 ರೂಪಾಯಿ ಇಂಟು 9 ಆಲ್ಮೋಸ್ಟ್ ಅಲ್ಲಿಗೆ ನಂದು ಅದೇ ರೇಂಜಿಗೆ ಬಂದ್ಬಿಡ್ತಲ್ಲ. ಹಾ, ಬಟ್ ಅದು 270. ಬಾಡಿಗೆ ಕಟ್ಟೋದಿಲ್ಲ, ತುಂಬಾ ಬಾಡಿಗೆ ಕಟ್ಟೋದಿಲ್ಲ, ಎಸಿ ಓಡಿಸೋದಿಲ್ಲ, ಇದೇನು ಇಲ್ಲ. So ಅಂಡ್ ಇಟ್ಸ್ ಈಸಿ ಪ್ರೋಸೆಸ್. ಒಟ್ನಲ್ಲಿ ವಿನ್ ವಿನ್. ಕಾಫಿ Win-win ಕುಡಿಯೋರ್ಗು situation ಏ. ಕೆಫೀನ್ ಹೈ ಆಗುತ್ತೆ, ಅಂಡ್ ನೀವು ಅವ್ರು ದುಡ್ಡು ಮಾಡ್ತೀರಿ, ಒಬ್ಬರಿಗೆ ನೀವು ದುಡ್ಡು ಸ್ಯಾಟಿಸ್ಫೈ ಮಾಡ್ತೀರಿ. ಮಾಡ್ತಾರೆ, ನಾವು 9 ಜನಕ್ಕೆ ಸ್ಯಾಟಿಸ್ಫೈ ಮಾಡ್ತೀವಿ. ಓಕೆ, ಸೊ ನೀವೇ ಮಧ್ಯದಲ್ಲಿ ಹೇಳ್ತೀರಿ ಈಗ. ಅದ್ರ ಆಮೇಲೆ. ಸೊ ಅದ್ ಹೇಳಿ. ಸೊ ಈಗ ಎಲ್ಲಿ ಐ ಮೀನ್ ಐ ವುಡ್ ಸೇ ಇಂಡಿಯಾನಲ್ಲಿ ಎರಡಕ್ಕೂ ಮಾರ್ಕೆಟ್ ಇದೆ. Okay. ಈಗ ಅಟ್ ದ ಮೂಮೆಂಟ್ ಎರಡಕ್ಕೂ ಮಾರ್ಕೆಟ್ ಇದೆ. ಹ್ಮ್. ಈಗ ನಾವು ಓಲ್ಡ್ ಮಾಂಗ್ ಕುಡಿತಾ ಇದ್ವಿ ಹ್ಮ್. ಕಾಲೇಜಲ್ಲಿ ಇದ್ದಾಗ, ಹೈ ಆಗ ಕುಡಿತಾ ಇದ್ವಿ. ಹೌದು. ಈಗ ಹೈ ಆಗ ಕುಡಿಯೋದಿಲ್ಲ ನಾವು. ಅಂದ್ರೆ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಪರ್ಪಸ್. ಆದ್ರೆ ಪ್ರೈಮರಿ ಪರ್ಪಸ್ ಈಗ ಟೇಸ್ಟ್ ಆಲ್ಸೋ ಮ್ಯಾಟರ್ಸ್ ಎಕ್ಸ್ಪೀರಿಯನ್ಷಿಯಲ್. ಹೌದು. ಅಲ್ವಾ. ಹ್ಮ್. ಈಗ ಅದೇ ಈಗ ನಾ ಹೇಳ್ತಾ ಇದ್ದಲ್ಲ ಮಿಡಲ್ ಕ್ಲಾಸ್ ಗ್ರೋ ಆಗ್ತಾ ಇದೆ ಅಂತ ಹೇಳಿ. ಸೊ ಆವಾಗ ಈಗ ನನ್ ಕೆಫೀನ್ ಬೇಕು ಅಂತ ಇರೋರು ಓಕೆ ಕ್ವಿಕ್ ಆಗಿ ಕುಡ್ದು ಹೋಗ್ತಾರೆ. ಫಿಲ್ಟರ್ ಕಾಫಿ ಇನ್ನೂ ಡೈಲಿ ಡ್ರೈವರ್ ಆಗಿರುತ್ತೆ, ರೈಟ್. ಬಟ್ ನನ್ಗೆ ಟೇಸ್ಟ್ ಬೇಕು ಅಂತ ಅಂದಾಗ, ಈಗ ನಾನು ನಾರ್ಮಲ್ ಆಗಿ ನಾನು ಕುಡಿಬೇಕು ಇವತ್ತು ಬಿಯರ್ ಕುಡಿಬೇಕು ಅಂತಂದ್ರೆ ನಾರ್ಮಲ್ ಟ್ಯಾಪ್ ರೂಮ್ ಹೋಗ್ತೀನಿ, ಬಿಯರ್ ಕುಡಿದು ಹೋಗ್ತಾ ಇದ್ದೀನಿ, ಬಾಟಲ್ ಬಿಯರ್. ಕರೆಕ್ಟ್. ಇಲ್ಲ ಅಂದ್ರೆ ಮೈಕ್ರೋ ಬ್ರೂರಿಗೆ ಹೋಗ್ತೀನಿ, Crafted. ನನ್ಗೆ ಕ್ರಾಫ್ಟೆಡ್ ಇದ್ಬೇಕು ಅಂದಾಗ. ಸೊ ಎರಡಕ್ಕೂ ಮಾರ್ಕೆಟ್ ಇದೆ ನನ್ನ ಪ್ರಕಾರ. ಸೊ ಈಗ ನಾನು ಎಕ್ಸಾಂಪಲ್ ಐ ಟೇಕ್ ನಮ್ ಬೆಂಕಿ ಕಾಫಿ ನಾವ್ ಏನ್ ಮಾಡ್ತೀವಿ ಅಂತ. ಕರೆಕ್ಟ್. ಟ್ರೆಡಿಷನಲ್ ಏರಿಯಾ ಜಯನಗರಲ್ಲಿ ಇದೀವಿ. ಜಾಸ್ತಿ ಫಿಲ್ಟರ್ ಕಾಫಿ ಡ್ರಿಂಕರ್ಸೇ ಜಾಸ್ತಿ. ಈಗ ಬರ್ತಾರೆ, ಓಕೆ ಬೆಂಕಿ ಕಾಫಿ ಅಂತ ಓಪನ್ ಆಗಿದೆ, ಒಂದು ಕನ್ನಡ ಹೆಸರು, ಅದಕ್ಕೂ ಬರ್ತಾರೆ. ಏನು ಚೆಕ್ಔಟ್ ಮಾಡೋಣ, ಏನು ಹೊಸದಾಗಿ ಮಾಡ್ತಾ ಇದಾರೆ. ಎಷ್ಟೊಂದ್ ಜನ ಬಂದ್ ಕೇಳ್ತಾರೆ, ಎಲ್ಲಿ ಬೆಂಕಿ ಹಾಕಿ ಎಲ್ಲಿ ಕಾಫಿ ಮಾಡ್ತೀರಾ ನೀವು, ಕೆಂಡದಲ್ಲಿ ಮಾಡ್ತೀರಾ, ಏನ್ರಲ್ಲಿ ಮಾಡಿ, ಏನ್ ಒಲೆ ವುಡ್ ಫೈರ್ಡ್, ಅದೆಲ್ಲ ಕೇಳ್ತಾರೆ ಕ್ವಶನ್ಸ್ ಹೆಸರು ಕೇಳಿ. ಕ್ವೈಟ್ ನ್ಯಾಚುರಲ್. ಸೊ ಅಲ್ಲಿ ನಾವು ಒಂದು ದೇಸಿ ಮ್ಯಾಜಿಕ್ ಅಂತ ಹೇಳಿ ಒಂದು ಡ್ರಿಂಕ್ ಸೇಲ್ ಮಾಡ್ತೀವಿ. ನಮ್ ಬೆಸ್ಟ್ ಸೆಲ್ಲರ್ ಅದು, ರೈಟ್. ಅಲ್ಲಿ ನಾವು ಪ್ರೆಷರ್ ಪ್ರೊಫೈಲಿಂಗ್ ಅಂತ ಹೇಳಿ ಮಾಡ್ತೀವಿ ನಮ್ ಕೆಫೆನಲ್ಲಿ. ಸೊ ಅದ್ ನಾಟ್ ನೆಸರಿ ಆ ಪ್ರೆಷರ್ ಪ್ರೊಫೈಲಿಂಗ್ ಇರ್ಬೇಕು ಅಂತಿಲ್ಲ. ಈಗ ಆ ದೇಸಿ ಮ್ಯಾಜಿಕ್ ಬಂದು ಇವ್ರು ಹೇಳಿದ್ರಲ್ಲ, ರಂಜಿತ್ ಅವ್ರು ಹೇಳಿದ್ರಲ್ಲ, ಲಿಂಗರಿಂಗ್ ಟೇಸ್ಟ್ ಇರ್ಬೇಕು. ಸೌತ್ ಇಂಡಿಯನ್ಸ್ ಅದ್ ಬೇಕೇ ಬೇಕು. ನಾನ್ ಕೆಫೆಯಿಂದ ಆಚೆ ಹೋದ್ರೆ ಗಂಟ್ಲಲ್ಲಿ ಕಾಫಿ ನಿಂತಿದ್ರೆ ಕಾಫಿ ಚೆನ್ನಾಗಿದೆ ಅಂತ, ಆಯ್ತಾ. ದಟ್ ಇಸ್ ನಮ್ ಡೆಫಿನಿಷನ್ ಅದು. ಈಗ ಅಮ್ಮಗ್ ಡೆಫಿನಿಷನ್ ಅದೇ, ಒಳ್ಳೆ ಕಾಫಿ ಅಂತಂದ್ರೆ ಏನು ಅಂತ. ಜಾಸ್ಮಿನ್, ಫ್ಲೋರಲ್, ಫ್ರೂಟಿ ಬಂತು ಅಂತಂದ್ರೆ ಅದು ಕಾಫಿನೇ ಅಲ್ಲ, ಅದು ಅಲ್ವಾ. ರಂಜಿತ್ ಅಲ್ಲಿ ಇಡೀರಿ, ಅಲ್ಲೂ ಹೊಡೆದಾಡಿದ್ರೆ ಇಡೀರಿ. ಎರಡು ಮಾಡ್ತೀವಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಮಿಡಲ್ ಗ್ರೌಂಡ್ ನೋಡ್ಲೇಬೇಕು. ಇಂಡಿಯಾನಲ್ಲಿ ನಾವು ಆ ಮಿಡಲ್ ಗ್ರೌಂಡ್ ನೋಡ್ಲೇಬೇಕು ನಾವು. ಆ ಮಿಡಲ್ ಗ್ರೌಂಡ್ ನೋಡಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಈಗ ದೇಸಿ ಮ್ಯಾಜಿಕ್, ಅದಕ್ಕೆ ದೇಸಿ ಮ್ಯಾಜಿಕ್ ಬೆಸ್ಟ್ ಸೆಲ್ಲರ್ ನಮ್ ಕೆಫೆನಲ್ಲಿ. ಯಾಕಂದ್ರೆ ಫಿಲ್ಟರ್ ಕಾಫಿಗೆ ಹತ್ರ ಬರೋದು ಅದೇ. ನಾವು 15 bar ಪ್ರೆಷರ್ ನಲ್ಲಿ ಬ್ರೂ ಮಾಡ್ತೀವಿ ಅದನ್ನ. ಸೊ ನಾರ್ಮಲಿ ಸ್ಪೆಷಾಲಿಟಿ ಕಾಫಿ ಶಾಪ್ಸ್ ಅದ್ ಮಾಡೋದಿಲ್ಲ, ರೈಟ್. ಇದರ್ ಅಲ್ಲಿ ಫೋಕಸ್ ಮಾಡ್ತಾ ಇರ್ತಾರೆ, ಇಲ್ಲ ಇಲ್ಲಿ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಮಿಡಲ್ ಗ್ರೌಂಡ್ ಒಂದು ಹುಡುಕ್ಬೇಕು. ಈಗ ಕೊರ್ಟಾಡೋ ಅಂತ ಒಂದು ಬೆವರೇಜ್ ಬರುತ್ತೆ, ಇಟಾಲಿಯನ್ ಬೆವರೇಜ್ ಅನ್ನ, ಅದ್ ನಮ್ ಫಿಲ್ಟರ್ ಕಾಫಿಗೆ ಹತ್ರ ಆಗುತ್ತೆ. ಸೊ ಈಗ ನಾವು ಟ್ರೆಡಿಷನಲ್ ಬಸವನಗುಡಿ ಬನಶಂಕರಿಲಿ ನಾವು ಕೆಫೆ ಓಪನ್ ಮಾಡ್ತೀವಿ ಅಂದ್ರೆ ಕೊರ್ಟಾಡ್ಲೋ ಇಡ್ಲೇಬೇಕು ಮೆನುನಲ್ಲಿ. ಬಟ್ ಅವ್ರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಅಲ್ಲ ಹೇಳ್ಬೇಕು. ಈಗ ಬರಿಷ್ಠ ಈಗ ನಮ್ ಕೆಫೆಗೆ ಬಂದಾಗೂನು ಅವ್ರು ಕಸ್ಟಮರ್ ಒಂದು ಕ್ವಶನ್ ಕೇಳೋದ್ರಿಂದಾನೇ ಗೊತ್ತಾಗುತ್ತೆ, ಇದೇನು ಅದೇನು ಕಾಫಿ ಕೊಡಿ ಅಂತಾರೆ. ಆವಾಗ ಇಮಿಡಿಯೇಟ್ಲಿ ಆವಾಗ ಅವರು
ಇಟಾಲಿಯನ್ ಬೆವರೇಜಸ್ ಕುಡ್ದಿಲ್ಲ, ಸ್ಪೆಷಾಲಿಟಿ ಕಾಫಿ ಕುಡ್ದಿಲ್ಲ. ಇಲ್ಲಾಂದ್ರೆ ಸ್ಪೆಷಾಲಿಟಿ ಕಾಫಿ ಕುಡಿಯೋರು ಯಾರು ಬಂದು ಇನ್ನ ಟುಸು ಪುಸು ಅಂತ ಎಕ್ಸ್ಟ್ರಾ ಹೊಡಿತಾರೆ, ನಾಲೆಡ್ಜ್ ತೋರ್ಸಕ್ಕೆ, ಯೂಟ್ಯೂಬ್ ನಾಲೆಡ್ಜ್ ತೋರ್ಸಕ್ಕೆ ಇನ್ನ ಎಕ್ಸ್ಟ್ರಾ ಹೊಡಿತಾರೆ ಹೊತ್ತು ಯಾರು ಕಾಫಿ ಕುಡಿ ಅಂತ ಹೇಳಲ್ಲ ಅಲ್ವಾ. ಸೊ ಕಾಫಿ ಕುಡಿ ಅಂತ ಹೇಳಿದ ತಕ್ಷಣ ಅವಾಗ ಅದು ಅರ್ಥ ಆಗ್ಬೇಕು, ಬರಿಸ್ಟಾಸ್ಗೆ ನಾವು ಟ್ರೈನ್ ಮಾಡಿರ್ತೀವಿ, ಅರ್ಥ ಆಗ್ಬೇಕು ಅವ್ರಿಗೆ. ಅವ್ರು ಕೇಳ್ಬೇಕು ಇವ್ರು ಟ್ರೆಡಿಷನಲ್ ಕಾಫಿ ಡ್ರಿಂಕರು, ಇವ್ರಿಗೆ ದೇಸಿ ಮ್ಯಾಜಿಕ್ ರೆಕಮೆಂಡ್ ಮಾಡಿದ್ರೆ ಇಟ್ ಇಸ್ ದ ಬೆಸ್ಟ್ ಅಂತ. ಆವಾಗ ಈಗ ಈ ತರ ಏರಿಯಾನಲ್ಲಿ ಕೊರ್ಟಾಡೋ ಒಂದು ಬೆವರೇಜ್ ನಾವು ಸರ್ವ್ ಮಾಡಿದಾಗ ಅದು ಫಿಲ್ಟರ್ ಕಾಫಿಗೆ ಹತ್ರ ಇರುತ್ತೆ. ನನ್ಗೆ ಈಗ ಹೇಳ್ದಲ್ಲ ಏನು ಕೊರ್ಟಾಡೋ ಅಂತ ಒಂದು ಕಾಫಿ ಇದೆ ಅಂತ. ಐ ವಿಲ್ ಟೆಲ್ ಮೈ ಫಸ್ಟ್ ಕೆಫೆ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಕೆಫೆ ಕಾಫಿ ಡೇಗೆ ಹೋಗಿದ್ದೆ. ನನ್ ಪಾಕೆಟ್ ಮನಿ ಇರ್ಲಿಲ್ಲ, ತುಂಬಾ ಕಮ್ಮಿ, ಏನೋ ಹೋಗ್ಬೇಕು ಅದೊಂದು ಫ್ಯಾಡ್ ಹೋಗ್ಬೇಕು ಅಂತ ಹೋಗಿದ್ದು. ನಂಗೆ ನೋಡ್ತಿದ್ದೆ ಎಸ್ಪ್ರೆಸೋ ಅಂತ ಒಂದು ಡ್ರಿಂಕ್, ನಂಗೆ ಎಸ್ಪ್ರೆಸೋ ಏನು ಅಂತಾನು ಗೊತ್ತಿರ್ಲಿಲ್ಲ, ಇದ್ದಿದ್ ಕಮ್ಮಿ ಅದೇ, ಓಕೆನಾ. ಸೊ ನಾನೇನ್ ಮಾಡ್ದೆ, ಎಸ್ಪ್ರೆಸೋ ಕೊಡಿ ಅಂತಂದೆ. ಅವನು ಆ ಕಡೆ ನೋಡ್ದ, ಸರ್ ಎಸ್ಪ್ರೆಸೋ ಎಸ್ ಕೊಡಿ ಅಂತ. ನಾನು ಫುಲ್ ಆಟಿಟ್ಯೂಡ್, ಅದು ಬರೀ ಡಿಕಾಕ್ಷನ್ ಅಂದ. ಈಗ ಗೊತ್ತಾಗೋದು ಬರೀ ಡಿಕಾಕ್ಷನ್ ಅಂದ, ಬಟ್ ಏನು ಮೇಂಟೈನು ಮಾಡ್ಬೇಕಲ್ಲ, ಕೊಡಿ ಅದೇ ಕುಡಿತೀನಿ ಒಂದ್ ಕಪ್ಪಲ್ ಕೊಟ್ಟ ಹಿಂಗೆ, ಓಕೆನಾ. ನಾನು ಕುಡಿಲೂ ಇಲ್ಲ, ವಾಪಸ್ ತಗೊಂಡು ಇಟ್ಕೊಂಡೆ. ಸೊ ನನ್ಗೆ ಇದು ತುಂಬಾ ಹಳೆ ವಿಷಯ, ಓಕೆನಾ. ಯಾವಾಗ ಕಮ್ಮಿ ಇತ್ತು ಕಾಸು, ಈಗಲೂ ಕಮ್ಮಿ ಇದೆ, ಅದು ಬೇರೆ ವಿಷಯ. ಬಟ್ ಈಗ ಎಸ್ಪ್ರೆಸೋ ಏನು ಅಂತ ಗೊತ್ತಿರೋದು ಕಮ್ಮಿ ಇದೆ. ಸೊ ಇಫ್ ಯು ಕ್ಯಾನ್ ಟೇಕ್ ಮೀ ಥ್ರೂ ದ ಏನು ಕಾಫೀಸ್, ಈಗ ಅಂದ್ರೆ ಎಸ್ಪ್ರೆಸೋ ಅಂದ್ರೆ ಏನು, ಕ್ಯಾಪುಚಿನೋ ಅಂದ್ರೆ ಲಾಟೆ ಏನು, ಫ್ಲಾಟ್ ವೈಟ್ ಏನು, ಸೊ ಇವೆಲ್ಲ ಒಂದ್ಸರಿ ತಗೊಂಡೋದ್ರೆ ವಿಲ್ ಹ್ಯಾವ್ ಅನ್ ಐಡಿಯಾ. ರೈಟ್. ಸೊ ಎಸ್ಪ್ರೆಸೋ ಅಂದ್ರೆ ಬೇಸಿಕ್ಲಿ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಆಫ್ ಕಾಫಿ, ಡಿಕಾಕ್ಷನ್ ನಮ್ಮ ಭಾಷೆನಲ್ಲಿ ಡಿಕಾಕ್ಷನ್ 30 ml ಟ್ರೆಡಿಷನಲ್ ಡೆಫಿನಿಷನ್. ಈಗ ನಾನು ಸ್ಪೆಷಾಲಿಟಿ ಕಾಫಿನಲ್ಲಿ ನಾನು ಹೇಳ್ತಾ ಇದ್ದಲ್ಲ, ಈಗ ಸ್ಪೆಷಾಲಿಟಿ ಕಾಫಿನಲ್ಲಿ ಎಸ್ಪ್ರೆಸೋ ಡೆಫಿನಿಷನ್ ಚೇಂಜ್ ಆಗಿದೆ. ಈಗ ಕಾಂಪಿಟೇಷನ್ ಲೆವೆಲ್ ಅಲ್ಲಾದ್ರೂ ತಗೊಳ್ಳಿ, ಇಲ್ಲ ಆಲ್ ಓವರ್ ದ ವರ್ಲ್ಡ್ ನೀವು ಎಲ್ಲೋ ಹೋಗ್ಲಿ, ಆಸ್ಟ್ರೇಲಿಯಾ, UK, ಕಾಫಿ ಅಡ್ವಾನ್ಸ್ ಕಂಟ್ರಿಗೆ ಹೋದ್ರೆ ಡೆಫಿನಿಷನ್ ಆಫ್ ಎಸ್ಪ್ರೆಸೋ ಬೇರೆ ಕೆಫೆಗೆ ತಕ್ಕಂಗೆ. ಈಗ ನಮ್ಗೆ ಏನ್ ರಿಯಲೈಸ್ ಆಗಿದೆ ಅಂತಂದ್ರೆ, ಸ್ಪೆಷಾಲಿಟಿ ಕಾಫಿಲಿ ಆ ಕ್ವಶನ್ಗೆ ವಾಪಸ್ ಹೋಗೋಕ್ ಮುಂಚೆ, ಸ್ಪೆಷಾಲಿಟಿ ಕಾಫಿನಲ್ಲಿ ಏನ್ ನಮ್ಗೆ ರಿಯಲೈಸ್ ಆಗಿದೆ ಅಂದ್ರೆ, ಪ್ರತಿ ಒಂದು ಕಾಫಿನೂ ನಾವು ಬೇರೆ ತರ ಟ್ರೀಟ್ ಮಾಡ್ಬೇಕು, ಎಲ್ಲಾ ಕಾಫಿನೂ ಒಂದೇ ತರ ಟ್ರೀಟ್ ಮಾಡಕ್ ಆಗಲ್ಲ ಅನ್ನೋದೊಂದು ರಿಯಲೈಸ್ ಆಗಿದೆ. ಜನರನ್ನ ಹೆಂಗೆ ಬೇರೆ ಒಬ್ಬೊಬ್ಬರನ್ನ ಒಂದೊಂದ್ ತರ ಟ್ರೀಟ್ ಮಾಡ್ಬೇಕು, ಕಾಫಿನೂ ಹಂಗೆ ಟ್ರೀಟ್ ಮಾಡ್ಬೇಕು ಸ್ಪೆಷಾಲಿಟಿ ಕಾಫಿನಲ್ಲಿ. ನಾವೆಲ್ಲರೂ ಒಂದೇ ತರ ಟ್ರೀಟ್ ಮಾಡ್ತೀವಿ. ಸೊ ಸ್ಪೆಷಾಲಿಟಿ ಕಾಫಿನಲ್ಲಿ ಅದು ಇಂಪಾರ್ಟೆನ್ಸ್ ಬಂದಿರೋದು ಅದು. ಸೊ ಕಾಫಿ ನೋಡಿ ನಾನು ಆಸ್ ಅ ಬ್ರೂವರ್ ನಾನು ಡಿಸೈಡ್ ಮಾಡ್ತೀನಿ ಇದನ್ನ ಹೆಂಗ್ ಬ್ರೂ ಮಾಡ್ತೀನಿ, ನಾನು ಏನ್ ಟೆಂಪರೇಚರ್, ಏನ್ ಪ್ರೆಷರ್, ಎಷ್ಟು ನೀರು, ಯಾ ಪುಡಿ ಸೈಜ್ ಏನು, ಅದೆಲ್ಲಾನು. ಓಕೆ. ಸೊ ಅದು ಸ್ಪೆಷಾಲಿಟಿ ಕಾಫಿಗೆ ಡಿಫ್ರೆನ್ಸ್. ಅದೇ ಎಸ್ಪ್ರೆಸೋ ಕಾನ್ಸಂಟ್ರೇಟೆಡ್ ಲಿಕ್ವಿಡ್, ಕಾನ್ಸಂಟ್ರೇಟೆಡ್ ಡಿಕಾಕ್ಷನ್ 30 ml. ಟ್ರೆಡಿಷನಲ್ ಡೆಫಿನಿಷನ್ ಅಂದ್ರೆ 30 ml ಬರಬೇಕು, ಅದೇ ಎಸ್ಪ್ರೆಸೋ. ಸೊ ಇದು ಇಟ್ಲಿನಲ್ಲಿ ತುಂಬಾ ಫೇಮಸ್, ಇಟ್ಲಿ, ಫ್ರಾನ್ಸ್, ವೆರಿ ಫೇಮಸ್. ಅದಾದ್ಮೇಲೆ ನೆಕ್ಸ್ಟ್ ಅಮೆರಿಕಾನೋ ಏನಂತಂದ್ರೆ ಬಿಸಿ ನೀರು, ಅದ್ರ ಮೇಲೆ ಒಂದು ಎಸ್ಪ್ರೆಸೋ, ಬ್ಲಾಕ್ ಕಾಫಿ. ಓಕೆ. ಅಮೆರಿಕನ್ಸ್ ಇಟಲಿಗೆ ಹೋದ್ರು, ಲಿಬರಲೈಸೇಷನ್ ಆದಾಗ, ಇಟಲಿನಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆದಾಗ, ಆವಾಗ ಬಿಸ್ನೆಸ್ಗೆ ಅಂತ ತುಂಬಾ ಅಮೆರಿಕನ್ಸ್ ಹೋದ್ರು. ಅಮೆರಿಕನ್ಸ್ ವರ್ ದ ಬಿಗ್ಗೆಸ್ಟ್ ಕನ್ಸ್ಯೂಮರ್ಸ್ ಇಟಾಲಿಯನ್ ಪ್ರಾಡಕ್ಟ್ಸ್, ಇಟಾಲಿಯನ್ ಎಕ್ವಿಪ್ಮೆಂಟ್, ಕಾರ್ ತಗೊಳ್ಳಿ, ಬಟ್ಟೆ, ಕಿಚನ್ ಎಕ್ವಿಪ್ಮೆಂಟ್ ಏನೇ ತಗೊಳ್ಳಿ, ಇಟ್ಲಿಯಿಂದ ಬರ್ತಾ ಇತ್ತು. ಸೊ ಅಲ್ಲಿ ಹೋದಾಗ ಅಮೆರಿಕ ಅವ್ರಿಗೆ ದೊಡ್ಡ 12 ounce ಕಾಫಿ, 500 ml 600 ml ಆತರ ಕಪ್ ಸೈಜ್ ಕುಡಿತಾ ಇದ್ರು, ತಗೊಂಡು ಹೋಗ್ಬಿಡ್ತಿದ್ರು. ಸೊ ಅದು ಅಭ್ಯಾಸ ಇದ್ದಿದ್ದು ಅವ್ರಿಗೆ ಅಮೆರಿಕನಲ್ಲಿ. ಇಟಲಿಗೆ ಹೋದಾಗ ಅದೇ ಬೇಕಿತ್ತು. ಇಲ್ಲಿ ಇವ್ರು ನೋಡಿದ್ರೆ 30 ml ಕುಡಿತಾ ಇದಾರೆ, ಅಲ್ಲಿ ನೋಡಿದ್ರೆ ಅವ್ರು 1/2 ಲೀಟರ್ ಕುಡಿತಾ ಇದಾರೆ. ಸೊ ಆವಾಗ ಇಟಾಲಿಯನ್ ಬರಿಸ್ಟಾಸ್ ಏನ್ ಮಾಡಿದ್ರು, ಇದು ಅದೇ ಸೇಮ್ ನಾನ್ ದೇಸಿ ಮ್ಯಾಜಿಕ್ ಮಾಡ್ದಲ್ಲ, ಬ್ರಿಡ್ಜ್ ದ ಗ್ಯಾಪ್ ಅಂತ ಬಿಸಿನೀರ್ ಹಾಕಿ ಮೇಲೆ ಎಸ್ಪ್ರೆಸೋ ಹಾಕಿ ಅಮೆರಿಕಾನೋ ಅಂತ ಹೆಸರಿಟ್ರು. ಹೆಸರಿಂದಾನೇ ಗೊತ್ತಾಗುತ್ತೆ ಅಮೆರಿಕಾನೋ. ಅದು ಅಮೆರಿಕಾನೋ ಬ್ಲಾಕ್ ಕಾಫಿ. ಅದಾದ್ಮೇಲೆ ನೆಕ್ಸ್ಟ್ ಪಾಪ್ಯುಲರ್ ಹೇಳ್ತೀನಿ, ತುಂಬಾ ಎಲ್ಲದೂ ಹೋಯ್ತು ಅಂತಂದ್ರೆ ಬೋರ್ ಆಗ್ತಾರೆ. ನೆಕ್ಸ್ಟ್ ಆಮೇಲೆ ರಿಸ್ಟ್ರೆಟೋ ಅಂತ ಒಂದಿದೆ. ರಿಸ್ಟ್ರೆಟೋ ಅಂತಂದ್ರೆ ಇಟಲಿನಲ್ಲಿ ಡಾರ್ಕ್ ರೋಸ್ಟ್ ಮಾಡ್ತಾರೆ ಕಾಫಿನ, ಟ್ರೆಡಿಷನಲ್ ರೋಸ್ಟ್, ಡಾರ್ಕ್ ರೋಸ್ಟ್. ನಾವು ಎಸ್ಪ್ರೆಸೋ 30 ml ಮಾಡಿದಾಗ ಸ್ವಲ್ಪ ಕಹಿನೂ ಬರುತ್ತೆ. ಸೊ 20 ml ಗೆ ನಿಲ್ಸ್ತಾ ಇದ್ರು. 20 ml ಗೆ ನಿಲ್ಸಿದಾಗ ಆ ಕಹಿ ಲಾಸ್ಟ್ ಪಾರ್ಟ್ ಏನಿದೆ, ಕಹಿ ಪಾರ್ಟ್ ಅದು ಬರ್ತಾ ಇರ್ಲಿಲ್ಲ. ಸೊ ಅದ್ ಬರ್ದೇ ಇರೋದ್ರಿಂದ ಅದನ್ನ ರಿಸ್ಟ್ರೆಟೋ ಅಂತ ಹೆಸರಿಟ್ರು. ರಿಸ್ಟ್ರಿಕ್ಟ್ ಅದು ಮೀನಿಂಗ್, ಅದು ರಿಸ್ಟ್ರಿಕ್ಟೆಡ್ ಎಸ್ಪ್ರೆಸೋ ಇಸ್ ರಿಸ್ಟ್ರೆಟೋ, ಅಥವಾ ತುಂಬಾ ರಿಸ್ ಇದೆ ಅದಕ್ಕೆ ಅಂತ. ಸೊ ಅದು ಕಹಿ ಕಟ್ ಮಾಡ್ಲಿಕ್ಕೆ ಅದನ್ನ ಮಾಡಿದ್ರು ರಿಸ್ಟ್ರೆಟೋ. ಆಮೇಲೆ ಮಾಕಿಯಾತೋ ಅಂತ ಬಂತು, ಅದು ಬಯೋ ತರ ಇರುತ್ತೆ ಬಟ್ ಹೆಸರು. ಬಟ್ ಮಾಕಿಯಾತೋ ಏನಂತಂದ್ರೆ ಸೇಮ್, ಮತ್ತೆ ಫಾರಿನರ್ಸ್ ಬಂದ್ರು, ಅವ್ರಿಗೆ ಎಸ್ಪ್ರೆಸೋ ಕಹಿ ಅನ್ಸ್ತಾ ಇತ್ತು, ಅದನ್ನ ಕಟ್ ಡೌನ್ ಮಾಡಕ್ಕೆ, ಆ ಕಹಿ ಒಂದು ತೆಗಿಯಕ್ಕೆ ಮಿಲ್ಕ್ ಫೋಮ್ ಹಾಕಿದ್ರು, ಒಂದು ಸ್ಪೂನ್ ಅಲ್ಲಿ ಹಿಂಗ್ ತೆಗೆದು ಮಿಲ್ಕ್ ಹಾಕಿದ್ರು. ಅದು ಮಾಕಿಯಾತೋ. ಇದು 30 ml ಎಸ್ಪ್ರೆಸೋಗೆ, ಇದು ಸ್ವಲ್ಪ 30 ml ಎಸ್ಪ್ರೆಸೋ ಮಿಲ್ಕ್ ಫೋಮ್.
ಫೋಮ್ Okay. Foam. ಮಿಲ್ಕು ಅಲ್ಲ. ಮಿಲ್ಕು ಅಲ್ಲ, Milk ಫೋಮ್. foam. ಆ ಕ್ಯಾಪುಚಿನೋಗೆ ಅದು- ಫ್ರಾತ್ ಮಾಡಿರ್ತಾರಲ್ಲ, ಅದೇ ಮೇಲ್ಗಡೆದು. ಫೋಮ್ ತೆಗ್ದು ಓಕೆ ಪರ್ಫೆಕ್ಟ್. ಹಾಕೋದು. ಮಾಕಿಯಾತು. 2 ಸ್ಪೂನ್ ಹಾಕೋದು, ಆ ತರ. ಅದು ಮಾಕಿ ಮಿಲ್ಕ್ ಎತ್ತಾಕೋ ಮಾಕಿ ಆತೋ. ಸೊ ಅದು ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಮಿಲ್ಕ್ ಬೆವರೇಜ್ ಅಲ್ಲಿ ಪಾಪ್ಯುಲರ್. ಹ್ಮ್. ಈಗ ಇವಾಗ್ಲೂ ನೀವು ಇಟಾಲಿಯನ್ ಕಾಫಿ ಶಾಪ್ಸ್ ಹೋಗಿ ಲಾತೆ ಅಂತಂದ್ರೆ ಹ್ಮ್. ಬಿಸಿ ಹಾಲು ಕೊಡ್ತಾರೆ. ಹ್ಮ್ ಕೆಫೆ ಲಾತೆ ಹೇಳ್ಬೇಕು ಅವ್ರಿಗೆ. ಕೆಫೆ ಲಾತೆ ಹೇಳಿದ್ರೆ ಅವರು ಕಾಫಿ ವಿತ್ ಮಿಲ್ಕ್. ಲಾತೆ ಅಂದ್ರೆ ಓಕೆ. ಲಾತೆ ಅಂದ್ರೆ ಮಿಲ್ಕ್. ಓ ಇದು ಲಾಟೆ ಅಲ್ಲ ಲಾತೆ. ಲಾತೆ. ಹಾ. ಓಕೆ. ಸೊ ಕೆಫೆ ಲಾತೆ ಅಂದ್ರೆ ಮಿಲ್ಕ್ ಒಂದ್ ಶಾಟ್ ಎಸ್ಪ್ರೆಸೋ, Okay. ಹಾಲು ಸ್ವಲ್ಪ ಫೋಮ್. ಹ್ಮ್ ಅದಾದ್ಮೇಲೆ ನೆಕ್ಸ್ಟ್ ಬಂದು ಕ್ಯಾಪುಚಿನೋ. ಹ್ಮ್. ಕ್ಯಾಪುಚಿನೋ ಅಂತಂದ್ರೆ ಆ ಈ ಅಲ್ಲಿ ಮಾಂಕ್ಸ್ ಇದ್ರು, ಇಟಾಲಿಯನ್ ಮಾಂಕ್ಸ್. ಅವ್ರಿಗೆ ಇಲ್ಲಿ ಕೂದ್ಲಿರಲ್ಲ, ಹ್ಮ್ ಇಷ್ಟು ತೆಗ್ದಿರ್ತಾರೆ ಅವ್ರು. ಹ್ಮ್ ಸೊ ಅದನ್ನ ರಿಸೆಂಬಲ್ ಆಗ್ತಾ ಇತ್ತು ಕ್ಯಾಪುಚಿನೋ ಅಂದ್ರೆ ಅದು. ಓ ಡ್ಯಾಮ್. ಸೊ Nice. ಅಲ್ಲಿಂದ ಹೆಸರು ಬರುತ್ತೆ ಅದು. ಹ್ಮ್ ಅದೇನೋ ಕ್ಯಾಪುಚಿನೋ ಮಾಂಕ್ಸ್ ಅಂತಾನೋ ಏನೋ ಅಂತಾರೆ. ಹ್ಮ್. ಸೊ ಅಲ್ಲಿಂದ ಹೆಸರು, ಯಾಕೆಂದ್ರೆ ಮಿಲ್ಕ್ ಹಾಕಿದಾಗ, ಫೋಮ್ ಹಾಕಿದಾಗ ಅವ್ರ ತಲೆ ತರ ಕಾಣಿಸ್ತಾ ಇತ್ತು ಕಾಫಿ. ಸೂಪರ್. ಸೊ ಅದಕ್ಕೆ ಕ್ಯಾಪುಚಿನೋ ಅಂತ ಕರೆಯೋದು. Okay. ಕ್ಯಾಪುಚಿನೋ ಅಲ್ಲಿ ಏನು ಲಾತೆಗೆ ಕ್ಯಾಪುಚಿನೋಗೆ ಡಿಫ್ರೆನ್ಸ್ ಅಂದ್ರೆ ಎಸ್ಪ್ರೆಸೋ ಒಂದೇ ಶಾಟ್, ಹ್ಮ್. ಮಿಲ್ಕು, ಹ್ಮ್. ಆಮೇಲೆ ಫೋಮ್ ಜಾಸ್ತಿ. ಹ್ಮ್ ಹ್ಮ್. ಸೊ ಇವಾಗ ನಿಮ್ಗೆ ಸ್ಟ್ರಾಂಗ್ ಕಾಫಿ ಬೇಕು ಅಂದ್ರೆ ಕ್ಯಾಪುಚಿನೋ ಆರ್ಡರ್ ಮಾಡಬೇಕು, ಹ್ಮ್ ಯಾಕಂದ್ರೆ ಫೋಮ್ ಜಾಸ್ತಿ ಇರುತ್ತೆ, ಹಾಲು ಕಮ್ಮಿ ಇರುತ್ತೆ. ಹ್ಮ್ ಸೊ ಕಾಫಿ ಸ್ಟ್ರಾಂಗ್ ಇರುತ್ತೆ. ಗಾಟ್ Okay. ಇಟ್. ಲಾತೆನಲ್ಲಿ ಮಿಲ್ಕ್ ಜಾಸ್ತಿ ಇರುತ್ತೆ, Okay. ಸೊ ಕಾಫಿ ಲೈಟ್ ಇರುತ್ತೆ. ಓಕೆ. ಆಮೇಲೆ ಇದು ಎಲ್ಲ ಆಲ್ ಓವರ್ ದ ವರ್ಲ್ಡ್ ಹೋಯ್ತು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೋಯ್ತು. ಹ್ಮ್. ಹೋದಾಗ ನೀವು ನೋಡಿರ್ಬೋದು ಎಷ್ಟೊಂದ್ ಕಡೆ ಇಲ್ಲಿ ಫಿಲ್ಟರ್ ಕಾಫಿನಲ್ಲೂ ಮಾಡ್ತಾ ಇರ್ತಾರೆ. ನೊರೆ ಮಾಡಿ ಕೊಡ್ತಾರೆ ಅವ್ರು, ಕಷ್ಟ ಬಿದ್ದು ಹಿಂಗೆಲ್ಲ ಮಾಡಿ ಹ್ಮ್. ಅದನ್ನ ಉಫ್ ಅಂದ್ಬಿಟ್ಟು ನೊರೆ ತೆಗ್ದ್ಬಿಟ್ಟು ಹ್ಮ್ ಕುಡಿತಾರೆ. ಹ್ಮ್ ಹ್ಮ್ ಈಗ ನಮ್ ಕೆಫೇಸ್ ನಲ್ಲಿ ಈಗ ಸ್ಪೂನ್ ತೆಗ್ದು ನೊರೆ ತೆಗಿತಾ ಇರ್ತಾರೆ, ಹ್ಮ್. ಟಿಶ್ಯೂ ಮೇಲೆ ಹಾಕ್ತಾ ಇರ್ತಾರೆ ನೊರೆನ. ಹೌದು. ನೊರೆ ಇಷ್ಟ ಆಗಲ್ಲ ಸ್ವಲ್ಪ ಜನಕ್ಕೆ, ಯಾಕೆ ನಂಗೆ ಗೊತ್ತಿಲ್ಲ. ಹ್ಮ್ ಬೆಸ್ಟ್ ಹಾ. ಪಾರ್ಟ್ ಅದು. ಬೆಸ್ಟ್ ಪಾರ್ಟ್. ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಹ್ಮ್. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ. ಓಕೆ. ಅಲ್ಲಿ ಅವರು ಫ್ಲಾಟ್ ವೈಟ್ ಅಂತ ಒಂದು ಡ್ರಿಂಕ್ ಮಾಡಿದ್ರು. ಓಕೆ. ಫ್ಲಾಟ್ ವೈಟ್ ಹೆಸರಿಂದಾನೇ ಗೊತ್ತಾಗುತ್ತೆ ಫ್ಲಾಟ್. ಈಗ ನಾವು ಬಿಯರ್ ಇಸ್ ಫ್ಲಾಟ್ ಅಂತ ಯಾವಾಗ ಅಂತೀವಿ, ಆ ಹೆಡ್ ಇಲ್ದಿರಾಗ ಹ್ಮ್. ಫ್ಲಾಟ್ ಈಗ ಬೇರೆ ತಗೊಂಬರೋ ಅಂತ. ತುಂಬಾ ಬಿಯರ್ ಕುಡಿತೀರಾ ಅನ್ಸುತ್ತೆ ನೀವು. ಅಲ್ಲ ಸೆಕೆಂಡ್ ಫೇವರೇಟ್ ಅಮ್ಮ ನೋಡಿದ್ರೆ ಪಾಡ್ಕಾಸ್ಟ್ ಅಲ್ಲ, ಕನ್ನಡದಲ್ಲಿ ಬೇರೆ ಮಾಡಿಸ್ತಾ ಇದೀರಾ ನೀವು. ಅಲ್ಲ, ನಮ್ದು ಕಾಫಿ ಸೆಕೆಂಡ್ ಫೇವರೇಟ್. ಈ ಬಿಯರ್ ಕಾಫಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತಾರೆ ನೋಡಿ ಇಲ್ಲ. ಬೇಗ. ಆಗ್ಲೇ ಇರುತ್ತೆ ಮೈಂಡ್ ಅಲ್ಲಿ. ಬ್ಯಾರಲ್ ಗೀರಲ್ ರೆಡಿ ಆಗ್ತಾ ಇರುತ್ತೆ. ಅಲ್ಲ ಬೀರಾ ಅವರೆಲ್ಲ ಮಾಡಿದ್ರಲ್ಲ, Yeah, ಬ್ಲೂಟೋಕಾಯ್ yeah, ಜೊತೆ correct. ಕೊಲಾಬಲ್ ಮಾಡಿದ್ರು. Right. ಇನ್ನೊಂದ್ ಯಾವ್ದೋ ಬಿಯರ್ ಬ್ರ್ಯಾಂಡ್ ಮಾಡಿದ್ರು ಕಾಫಿ ಜೊತೆ. ಹೌದೌದು. ಹಾ. ಐ Gin ಥಿಂಕ್ ಎಲ್ಲ ಮಾಡಿದ್ರು. ಜಿನ್ ಮಾಡಿದ್ರು. ನನ್ನ ಫ್ರೆಂಡ್ ಒಂದ್ಸಲ ಹೇಳಿದ್ದ ಇದು. ಸ್ಟೌಟ್ ಇಟ್ಸ್ ಬೇಸಿಕ್ಲಿ ಹಾ. ಅದು ಹಾಪ್ಸ್ ಇಂದ ಬರುತ್ತೆ ಕಾಫಿ ಫ್ಲೇವರ್. ಹ್ಮ್. ಆ ಹಾಪ್ಸ್ ರೋಸ್ಟ್ ಮಾಡೋದ್ರಿಂದ. ಹ್ಮ್. Okay. ಕಾಫಿ ಆಕ್ಚುಲಿ ಇರಲ್ಲ ಸ್ಟೌಟ್. ಫ್ಲಾಟ್ ವೈಟ್. ಸೊ Flat ಫ್ಲಾಟ್ ವೈಟ್, ಹಾಗೆ ಫ್ಲಾಟ್ ವೈಟ್ ಬರ್ತದು. ಹ್ಮ್. ಸೊ ನಿಮ್ಗೆ ನೊರೆ ಇಷ್ಟ ಇಲ್ಲ ಅಂತಂದ್ರೆ ಫ್ಲಾಟ್ ವೈಟ್ ಕುಡಿಬೇಕು. Nice. ಅದು ನೆಕ್ಸ್ಟ್ ಫೇಮಸ್ ಬಂದು ಮೋಕಾ. Frappuccino. Okay, mocha. ಮೋಕಾ ಹ್ಮ್. ಯಾವ್ದಾದ್ರು ಚಾಕ್ಲೇಟ್ ಹಾಕಿ, ಹ್ಮ್ ಡೈರಿ ಕ್ಯಾಡ್ಬರಿ ಸಿಲ್ಕ್ ಹಾಕಿ, ಹ್ಮ್. ಇಲ್ಲ ಚಾಕ್ಲೇಟ್ ಪೌಡರ್ ಹಾಕಿ, ಸಾಸ್ ಹಾಕಿ, ಇಲ್ಲ ಎನಿ ಫಾರ್ಮ್ ಆಫ್ Caramel, not caramel. ಕ್ಯಾರಮಲ್ ಇಲ್ಲ, Chocolate. ಚಾಕ್ಲೇಟ್. ಹಾ. Okay. ಸೊ ಲಾತೆ ಇಲ್ಲ ಕ್ಯಾಪುಚಿನೋ ಚಾಕ್ಲೇಟ್ ಹಾಕಿದ್ರೆ ಅದನ್ನ ಮೋಕಾ ಅಂತ ಕರಿಬಹುದು. Okay. Nice. ಅಷ್ಟೇ, ಅದು ಡೆಫಿನಿಷನ್ ಆಫ್ ಮೋಕಾ. ಓಕೆ. ರೈಟ್. Okay. ಅದ್ ಬಿಟ್ರೆ ಕೊರ್ಟಾಡೋ. ಹ್ಮ್. ಕೊರ್ಟಾಡೋನಲ್ಲಿ ಡಬಲ್ ರಿಸ್ಟ್ರೆತೋ ಮೇಲೆ ಹಾಲು ಹಾಕಿದ್ರೆ ಓಕೆ. ಅದು ಕೊರ್ಟಾಡೋ. 40 ml of 40 ml. espresso, correct? ಹ್ಮ್. Okay. 40 ml of ರಿಸ್ಟ್ರೆತೋ. ಗೊತ್ತಾಯ್ತು. 2 shots of ರಿಸ್ಟ್ರೆತೋ Correct. ಹಾಕ್ತಾರೆ. 40 ml. ಇಟಾಲಿಯನ್ ಡೆಫಿನಿಷನ್. ಓಕೆ. ಓಕೆ, ಅದು ಕೊರ್ಟಾಡೋ. ಓಕೆ. ಸೊ ಇದು ನಮ್ ಮೇಜರ್ ಪಾಪ್ಯುಲರ್ ಬೆವರೇಜಸ್ ಅಂದ್ರೆ ಇದು. ಫ್ರಾಪುಚಿನೋ ಎಲ್ಲ ಅದು ಆಕ್ಚುಲಿ ಪೇಟೆಂಟೆಡ್. ಈಗ ನನ್ನ ಕೆಫೆನಲ್ಲಿ ಫ್ರಾಪುಚಿನೋ ಅಂತ ಇಡೋಗಿಲ್ಲ, ಓ ಯಾರ್ದದು ಪೇಟೆಂಟ್? ಸ್ಟಾರ್ಬಕ್ಸ್ ಓಕೆ. ಹಾ ಹಾ. ಅವ್ರು ಮಾಡಿದ್ದು. ಫ್ರಾಪೆ ಅನ್ನೋದು ವರ್ಡಿತ್ತು, ಫ್ರಾಪುಚಿನೋ ಅನ್ನೋದು ಅವ್ರು ಮಾಡಿ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಹ್ಮ್. ಸೊ ಫ್ರಾಪೆ ಅಂತಂದ್ರೆ ಐಸ್ ಕ್ರೀಮು, ಮಿಲ್ಕು, ಕಾಫಿ ಮತ್ತೆ ಏನಾದ್ರು ಫ್ಲೇವರ್. ಹ್ಮ್. ಬಟ್ ಇಷ್ಟು ವರ್ಷ Definition ಆದ್ಮೇಲೆ ಅದು ಪೇಟೆಂಟ್ ಯೂನಿವರ್ಸಲ್ ಆಗುತ್ತೆ, ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾರಲ್ಲ. ದರ್ ಇಸ್ ಅ ಎಕ್ಸ್ಪೈರಿ ಡೇಟ್ ಫಾರ್ ಎವ್ರಿ ಪ್ಯಾಟೆಂಟ್. ಪ್ಯಾಟೆಂಟ್ ಅಲ್ಲ, ಟ್ರೇಡ್ ಮಾರ್ಕ್ ಇದು. ಓಕೆ, ಬಟ್ ಪೇಟೆಂಟ್ 15 ವರ್ಷಕ್ಕೆ Okay. ಆಗೋಗುತ್ತೆ, ಇದು ಟ್ರೇಡ್ ಮಾರ್ಕ್. ಈಗ ನಾನು ಅವ್ರದೇ ರೆಸಿಪಿ ಕದ್ದು ಮಾಡ್ಬೋದು ಸ್ಟಾರ್ಬಕ್ಸ್. ಫ್ರಾಪುಚಿನೋ ಅಂತ ಇಡೋಗಿಲ್ಲ ಹೆಸರು. ಓಕೆ. ಈಗ ಬೆಂಕಿ is trademarked. ಬೆಂಕಿ Got it. ಸ್ಟೇಟ್. Forever it is trademarked. ಹಾ. ಬೆಂಕಿ ಯಾರು ಯೂಸ್ ಮಾಡೋಗಿಲ್ಲ. ಬೆಂಕಿ ಕಾಫಿ ಅಂತ ಯಾರು ಇಡಂಗಿಲ್ಲ. ಬೆಂಕಿ ಬೆಂಕಿ ಕಾಫಿ ಚೀನೋ ಅಂತ ಆಗಿರೋದಿಲ್ಲ. ನೀವು ಮಾಡಿದ್ರೆ ನಾಳೆ ನೀವು ಅವ್ರು- ಟ್ರೇಡ್ ಮಾರ್ಕ್ ಮಾಡಿದ್ರೆ ಯಾರು ಅದ್ರಲ್ಲೂ ನಮ್ ಸೊ ಓಕೆ, ಇವಾಗ ಈ ಒಂದು ಕ್ವಶನ್ ಬರ್ತೀನಿ. ಹ್ಮ್. ಬಿಕಾಸ್ ಕಾಫಿ ಮೇಜರ್ಲಿ ತುಂಬಾ ಜನ ಅಸೋಸಿಯೇಟ್ ಮಾಡೋದು ಫಾರ್ ರೊಮ್ಯಾಂಟಿಕ್ ಡೇಟ್ಸ್, ಅಥವಾ ಲೆಟ್ಸ್ ಗೋ ಔಟ್ ಫಾರ್ ಅ ಕಪ್ ಆಫ್ ಕಾಫಿ, ಲವ್, ಅದಕ್ಕೆ ಅಂತ. ಸೊ ರಂಜಿತ್, ಯಾಕೆ ಕಾಫಿ ಮೇಲೆನೆ ಎಲ್ಲರೂ ಬಾಂಡ್ ಆಗ್ತಾರೆ, ರೊಮ್ಯಾಂಟಿಕ್ ಆಗಿ ಯಾಕೆ ತುಂಬಾ ಜನ ಅಸೋಸಿಯೇಟ್ ಮಾಡ್ತಾರೆ? ವಾಟ್ ಇಸ್ ಯುವರ್ ಪಾಯಿಂಟ್ ಆಫ್ ವ್ಯೂ? That aromatic feel, you keep it for a longer time and then you drink. So basically they vibe with coffee.
ಸೊ ಈಗ ಏನೇ ಎಲ್ಲೋದ್ರು ಈಗ ನಾವು ಟ್ರೆಡಿಷನಲ್, ಅದು ಆಕ್ಚುಲಿ ಟ್ರೆಡಿಷನ್ ಇಂದಾನೇ ಬಂದಿದೆ ಅದು. ಮನೆಗೆ ಹೋದ್ರೆ ಯಾರೋ ಮನೆಗೆ ಹೋದ್ರೆ ಕಾಫಿ ಕುಡಿತೀರಾ ಇಲ್ಲ ಟೀ ಕುಡಿತೀರಾ, ಫಸ್ಟ್ ನೀರ್ ಕೊಡ್ತಾರೆ ಆಟೋಮೆಟಿಕ್ ಆಗಿ. ನೆಕ್ಸ್ಟ್ ಕೇಳೋದೇನೋ ಊಟ ಮಾಡ್ತೀರಾ, ಬಿರಿಯಾನಿ ತಿನ್ನಿ ಅಂತ ಹೇಳ್ತಾರ, ಇಲ್ಲ ಕಾಫಿ ಕುಡಿತೀರಾ, ಇದು ಕುಡಿತೀರಾ ಅಂತ. ಸೊ ದಟ್ it's a way of bonding. ಇಟ್ಸ್ ಬೇಸಿಕ್ಲಿ ಇಟ್ಸ್ ಅ ಟ್ರೆಡಿಷನಲ್ ಆಸ್ಪೆಕ್ಟ್. ಸೊ ಎಲ್ಲೇ ಹೋದ್ರು ಎನಿ ಟೈಮ್ ಯು ಗೋ ಟು ಎನಿ ಹೌಸ್ ಎನಿ ಟೈಮ್, ನೈಟ್ 10 ಗಂಟೆಗೆ ಹೋದ್ರು ಕಾಫಿ ಕುಡಿತೀರಾ ಅಂತಾನೆ ಕೇಳ್ತಾರೆ. ಸೊ ಬಿರಿಯಾನಿ ತಿನ್ನಿ, ಬಿರಿಯಾನಿ ನಿದ್ದೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿದ್ದೆ ರಾತ್ರಿ ಬಂದ್ರೆ 10 ಪರವಾಗಿಲ್ಲ, ಗಂಟೆಗೆ ಆಮೇಲೆ ಬಿರಿಯಾನಿ ಇದೆಲ್ಲ ಅದು ಆಮೇಲೆ, ಬಟ್ ಫಸ್ಟ್ ಕಾಫಿ ಕುಡಿತೀರಾ ಇಲ್ಲ ಟೀ ಕುಡಿತೀರಾ ಅಂತ ಕೇಳ್ತಾರೆ. ಅಂದ್ರೆ ಅದು ಮೆಂಟಲಿ ಇದಾಗ್ಬಿಡ್ತಾರೆ ಅವ್ರಿಗೆ. ಅದೇ ಕೇಳ್ಬೇಕು ಬಂದಿದ್ದೀರಾ. ಬಟ್ ಇದು ನನ್ನ ಶ್ರೀರಕ್ಷಾ ಪಾಯಿಂಟ್ ಆಫ್ ವ್ಯೂ ಬೇಕು, ಬಿಕಾಸ್ ಯು ಹ್ಯಾವ್ ಕೆಫೀನ್ ಬಾರ್ ಅಂಡ್ ಯು ವುಡ್ ಸಿ ಅ ಲಾಟ್ ಆಫ್ ಕಪಲ್ಸ್ ಕಮ್ ಇನ್, ಅಂಡ್ ನೀವು ತುಂಬಾ ಡೇಟ್ಸ್ಗೆ ಪಾಸ್ಟಲ್ಲಿ ಹೋಗಿದ್ದೀರಾ ಅಂತ ಅನ್ಸುತ್ತೆ. ಯಾಕೆ ಕಾಫಿನೇ ಪ್ರಿಫರ್ ಮಾಡ್ತಾರೆ ತುಂಬಾ ಜನ ಅಕಾರ್ಡಿಂಗ್ ಟು ಯು? No, I think it's the same answer what he said. Yeah. Probably it starts at home. Okay. ಅದ್ ನಮಿಗೂ ಮಕ್ಳಿಂದನೇ ಸಣ್ಣದ್ರಿಂದನೂ ಕಾಫಿಗೆ ಹೋಗೋಣ ಅಥವಾ ಕಾಫಿ ಕುಡಿತೀರಾ ಅಂತಾನೆ ಸ್ಟಾರ್ಟ್ ಆಗಿ ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಕಲ್ಚರ್ ನಾವು. ಕಲ್ಚರ್. ಅಂಡ್ ಮದ್ವೆಗೆ ನೀವು ಹೆಣ್ಣು ನೋಡಕ್ ಹೋಗ್ತೀರಾ ಇಲ್ಲ ಗಂಡು ನೋಡಕ್ ಹೋಗ್ತಾರಲ್ಲ, ಫಸ್ಟ್ ಏನ್ ಕೊಡ್ತಾರೆ ಅವರು? ಕಾಫಿ. ಕರೆಕ್ಟ್ ಫುಡ್ ಕೊಡಂಗಿಲ್ಲ. ಅಲ್ಲೇ ಶುರು ಆಯ್ತಲ್ಲ, ಅದೇ ಅದು ಡೇಟೇ ತಾನೆ. ಕರೆಕ್ಟ್. ಅದು ಫ್ಯಾಮಿಲಿ ಡೇಟ್, ಇದು ಇಂಡಿವಿಜುವಲ್ ಡೇಟ್. ಕರೆಕ್ಟ್. ಬಟ್ ಆಮೇಲೆ ಫಸ್ಟ್ ಟೈಮ್ಗೆ ಹುಡುಗಿಗೆ ನೀವು ಕುಡಿಯಕ್ ಬರ್ತೀಯ ಅಂತ ಕೇಳಕ್ ಆಗತ್ತಾ? ಯಾರು ಕೇಳಿ ಅಂದ್ರೆ ನೀವಂತೂ ಕೇಳಿರ್ತೀರಾ. ಬಟ್ ಫಸ್ಟ್ ಟೈಮ್ ನೀವು ಓಕೆ ಫೈನ್ ಓಕೆ ಕಾಫಿ ಕುಡಿಯೋಣ, ಬಟ್ ಕಾಫಿ ಆದ್ಮೇಲೆ ಥಿಂಗ್ಸ್ ವರ್ಕೌಟ್ ಅದು ಎಕ್ಸ್ಟ್ರಾ. ಸೊ ಗೈಸ್, ಒಳ್ಳೆ ಡೇಟ್ಸ್ ಆಗಿ ಆಮೇಲೆ ನೆಕ್ಸ್ಟ್ ಬೆವರೇಜಿಗೆ ಮೂವ್ ಆನ್ ಹೋಗ್ಬೇಕಂದ್ರೆ ಇಲ್ಲಿ 3 ಜನ ಆಂಟ್ರಪ್ರೆನರ್ಸ್ ಇದಾರೆ. ಅವ್ರ ಶಾಪಿಗೆ ಹೋಗಿ ಅದಾದ್ರೆ ನೆಕ್ಸ್ಟ್ ಬೆವರೇಜಿಗೆ ಮೂವ್ ಆನ್ ಆಗ್ಬೋದು ಅಂತ ಹೇಳ್ತಾರೆ. ನಿಮ್ ಕೆಫೆಲ್ ಈಗ ವೆನ್ ಎವರ್ ಯು ಸಿ ಡೇಟ್ ಫಸ್ಟ್ ಡೇಟ್ ಅಂತ ಅಂದಾಗ ವಾಟ್ ಇಸ್ ಯುವರ್ ಇದು ಅಂದ್ರೆ ಹೆಂಗ್ ತಗೋತೀರಾ? ನಾಸ್ಟಾಲ್ಜಿಕ್ ಆಗ್ತೀರಾ ಅಥವಾ ಯಾವ್ದಾದ್ರು ಸ್ಟೋರೀಸ್ ಇದೆಯಾ ಫಸ್ಟ್ ಡೇಟ್ ಆಗಿರೋದು ನಿಮ್ಮ ಇದ್ರಲ್ಲಿ ಕೆಫೆಲಿ ಆರ್ ಕೆಫಿನ್ ಬಾರ್ ಅಲ್ಲಿ ಸಮಥಿಂಗ್ ಲೈಕ್ ದಟ್? ಮೊನ್ನೆ ಒಂದು ವೆಡ್ಡಿಂಗ್ ಶೂಟ್ ಮಾಡಿದ್ರು, ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರು ಬೆಂಕಿನಲ್ಲಿ. ನೈಸ್. ಏನಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ನಾನು ಸರ್ಪ್ರೈಸ್ ಆಗಿದ್ದೆ, ಯಾಕೆಂದ್ರೆ ಸಿಮೆಂಟ್ ಗೋಡೆ ಸುಮ್ನೆ ವೈಟ್ ಸುಣ್ಣ ತರ ವೈಟ್ ಪೇಂಟ್ ಹೊಡೆದಿದೀವಿ ನಾವು, ಏನಕ್ಕೆ ನಮ್ ಇದ್ರಲ್ಲಿ ಮಾಡಕ್ಕೆ ಅಂತ ಅವ್ರು ಬಂದು ಏನ್ ಚಾರ್ಜಸ್ ಅಂತ ಕೇಳಿದ್ರು ನಮ್ ಬರಿಸ್ಟಾ ಫೋನ್ ಮಾಡಿದ್ರು. ನಾನ್ ಕೇಳ್ದೆ ಏನಕ್ಕೆ ಇಲ್ಲೇನಕ್ಕೆ ಮಾಡ್ಬೇಕಂತ ಇದೀರಾ ಅಂತ ಹೇಳಿ, ಯಾಕೆಂದ್ರೆ ನಾವು ಫುಲ್ ಮಿಷಿನ್ಸ್ ಇಟ್ಟಿದೀವಿ, ನಮ್ಗೆ ಶೋರೂಮ್ ಅದು ಕೆಫೆ ಅಲ್ಲ, ಶೋರೂಮ್ ಅದು. ಸೊ ಇಲ್ಲಿ ಏನಕ್ಕೆ ಮಾಡ್ಬೇಕಂತ ಅವ್ರು ಅಲ್ಲಿ ಮೀಟ್ ಮಾಡಿದಂತೆ ಅವರು. ನೈಸ್. ಸೊ ಫಸ್ಟ್ ಡೇಟ್ ಬೆಂಕಿನಲ್ಲಿ ಅಂತೆ ಅವ್ರು ಅಲ್ಲಿ ಮೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಈಗ ಮದ್ವೆ ಆಗ್ತಾ ಇದಾರೆ, ಹಂಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ. Similar situation has happened to me in my cafe many times. ಹೇಳಿ ಒಂದ್ ಸ್ಟೋರಿ. ಸೊ ಇದೇ ತರ ಫಸ್ಟ್ ಡೇಟ್ ನಾವ್ ಇಲ್ಲೇ ಇದ್ ಮಾಡಿದ್ವಿ, ಇಲ್ಲೇ ಮೀಟ್ ಆದ್ವಿ. ಅಂಡ್ ಮೀಟ್ ಅಂದ್ರೆ ದೇ ಡೋಂಟ್ ನೋ ಈಚ್ ಅದರ್. Okay. So they just came coffee ido couple of times they have come and then they have started having a conversation. Nice. And ad madvevergu hogide and madve fix agi families ella fix agi they came straight away to Nama Filter Coffee Jayanagar ge, entire family both the side. That day luckily I was there, so to talk to them, and then I was so happy. I had a very good goosebumps that day. Oh my goodness, ee ತರ ಎಲ್ಲ ಆಗುತ್ತಾ ಅಂತ. So that's when I realized, okay, that is why, because that is there from traditions bond. ನಿಮ್ ಎಸ್ಟೇಟ್ ಅಲ್ಲಿ ಅದು ಕಥೆ ಆಗಿಲ್ವಾ? ರಾಂಗ್ ನಾನೇ ಇಮ್ಯಾಜಿನೇಷನ್ ಕೊಟ್ಟು ಹೆಂಗ್ ಮಂಡ್ಯದಲ್ಲಿ ಗದ್ದೆ ಅಂತ ಬಟ್ ಆಗಿರುತ್ತೆ. ಐ ಆಮ್ ಶ್ಯೂರ್. ಇಲ್ಲ, ಎಸ್ಟೇಟ್ಸಿಗೆ ಬರೀ ಕ್ಲೈಂಟ್ಸ್ ಬರೋದಲ್ಲ, ಈ ತರ ಕಸ್ಟಮರ್ಸ್ ಕಥೆಗಳು ನನ್ ಮೈಂಡ್ ಅಲ್ಲಿ ಓಡ್ತಾ ಇತ್ತು. ಕಾಫಿ ಅವರು ಕಸ್ಟಮರ್ ಫ್ಲೋ ಇಷ್ಟೊಂದಿರಲ್ಲ. ಇಲ್ಲ, ಅಂಡ್ ಮೋರ್ ಓವರ್ ಎಸ್ಟೇಟ್ ಇಸ್ ಮೋರ್ ದೆನ್ 100 acres ತಾನೆ. ಲೈಟ್ಸ್ ಎಲ್ಲಿರುತ್ತೆ? ಮೂನ್ ಲೈಟ್. ಓಕೆ, ಸೊ ನನ್ನ ಇನ್ನ ಒಂದು ಅಂದ್ರೆ ಒನ್ ಪಾರ್ಟ್ ಆಫ್ ದ ಕೆಫೆ ಇಸ್ ಡೇಟ್ ಅಂಡ್ ಆಲ್. ಸೆಕೆಂಡ್ ಪಾರ್ಟ್ ಆಫ್ ದ ಕೆಫೆ ಇಸ್ ನನ್ನ ಫ್ರೆಂಡ್ಸ್ ಗಳೆಲ್ಲ ಹುಡುಗಿರು. ಬೇಸಿಕಲಿ ನಾನು ಬರಿಸ್ತಾ ಆಗ್ಬೇಕು, ಒಂಥರ ಸಿನಿಮ್ಯಾಟಿಕ್, ಅಂದ್ರೆ ಅವ್ರಿಗೊಂಥರ ಮೇನ್ ಕ್ಯಾರೆಕ್ಟರ್ ಎನರ್ಜಿ ಬರುತ್ತೆ, ರೈಟ್? ಯಾರು ಬಂದಾಗ ಏನು ಅದು ಇದು ಅಂತ ಕೇಳೋದು. ಒಬ್ಬ ಬರಿಸ್ತಾ ಎಷ್ಟು ಅರ್ನ್ ಮಾಡ್ಬೋದು? ಸೊ ಈಗ ಇನ್ಎಕ್ಸ್ಪೀರಿಯನ್ಸ್ ಬರಿಸ್ಟಾ, ನಾನು ಇವತ್ತು ಬರಿಸ್ಟಾ ಆಗ್ಬೇಕು ಅಂತ ಹೇಳಿ ಯಾರೋ ಒಬ್ಬ ಡಿಸೈಡ್ ಮಾಡಿ ಒಂದು ಕೆಫೆ ಸೇರ್ತಾನೆ ಅನ್ಕೊಳ್ಳಿ.
ಪ್ರೆಸೆಂಟಬಲ್ ಇದ್ದಾನೆ, ಒಳ್ಳೆ ಬಟ್ಟೆ ಹಾಕ್ತಾನೆ, ಸ್ಕಿಲ್ ಇಲ್ಲ, ಒಳ್ಳೆ ಬಟ್ಟೆ ಹಾಕ್ತಾನೆ, ನೋಡಕ್ಕೆ ಓಕೆ ಪ್ರೆಸೆಂಟಬಲ್ ಇದ್ದಾನೆ ಅಂತ ಅವನಾದ್ರೆ ಮಿನಿಮಮ್ 16,000 ಇಂದ ಸ್ಟಾರ್ಟ್ ಮಾಡ್ಬೋದು. ಇನ್ಎಕ್ಸ್ಪೀರಿಯನ್ಸ್ ನನ್ಗೆ ಗೊತ್ತೇ ಇಲ್ಲ, ಕಾಫಿ ಮಿಷಿನೇ ಮುಟ್ಟಿಲ್ಲ ನಾನು. ಓಕೆ ಲೈಫಲ್ಲಿ 16,000 ದುಡಿಬೋದು. ಎಕ್ಸ್ಪೀರಿಯನ್ಸ್ ಬರಿಷ್ಠ ಅಂತಂದ್ರೆ ಈಗ ಸಿಂಗಲ್ ಔಟ್ಲೆಟ್ ಕಾಫಿ ಶಾಪ್ಸ್ ಅಂದಾಗ 30,000 ರಿಂದ 35,000. ಬಟ್ ಅದೇ ಕೆಫೆ ಚೈನ್ಗೆ ನಾನು ಕೆಲಸ ಮಾಡ್ತೀನಿ ಎಕ್ಸ್ಪೀರಿಯನ್ಸ್ ಬರಿಷ್ಠ. ನಾನು ಎಕ್ಸ್ಪೀರಿಯನ್ಸ್ ಬರಿಷ್ಠ ಅಂದಿದ ತಕ್ಷಣ ಅವನು ಇಮಿಡಿಯೇಟ್ ಆಗಿ ಈಗ ಹೇಗಿದೆ ಟ್ರೆಜೆಕ್ಟ್ರಿ ಅಂತಂದ್ರೆ ಎಷ್ಟು ಬೇಗ ಕೆಫೆಸ್ ಓಪನ್ ಮಾಡ್ತಾ ಇದಾರೆ, ಔಟ್ಲೆಟ್ಸ್ ಓಪನ್ ಮಾಡ್ತಾ ಇದಾರೆ ಅಂದ್ರೆ ಒಬ್ಬ ಎಕ್ಸ್ಪೀರಿಯನ್ಸ್ ಬರಿಷ್ಠ 30-35,000 ಸೇರಿದ್ರೆ ಒಂದು ಚೈನ್ ಅಲ್ಲಿ ಇನ್ ದ ನೆಕ್ಸ್ಟ್ 6 months 1 ವರ್ಷಕ್ಕೆ ಅವ್ನು 50,000-55,000 ದುಡಿಬಹುದು. ಯಾಕಂದ್ರೆ ಅವನು ಒಂದು ಏರಿಯಾ ಮ್ಯಾನೇಜರ್ ಇಲ್ಲ ಟ್ರೈನರ್, ನಂಗೆ ಮ್ಯಾನೇಜರಿಯಲ್ ಪೊಸಿಷನ್ ಬೇಡ, ನಂಗೆ ಟ್ರೈನರ್, ನಂಗೆ ಕಾಫಿನಲ್ಲೇ ಇರಬೇಕು ಅಂತ ಅಂದವನು 50,000 ರಿಂದ 60,000 ಈಸಿಯಾಗಿ ದುಡಿಬಹುದು ಇವತ್ತು. ಒಂದು 5 ಔಟ್ಲೆಟ್ 10 ಔಟ್ಲೆಟ್ ಇರೋ ಕಾಫಿ ಶಾಪ್ ಆದ್ರೂ ಅವನು 60,000 ತನಕ ದುಡಿಬಹುದು. ಅದು ಬಿಟ್ಟು ಮತ್ತೆ ನಾನು ಈಗ ರೀಜನಲ್ ಹೆಡ್ ಆಗ್ತೀನಿ, ಕಂಟ್ರಿ ಹೆಡ್ ಆಗ್ತೀನಿ ಅಂದ್ರೆ 1.5 ಲಕ್ಷ 1 ಲಕ್ಷ ತನಕ ದುಡಿಬಹುದು. ಎಷ್ಟು ಅವರ್ಸ್ ಒಬ್ಬ ಬರಿಷ್ಠ ದುಡಿಬೇಕು ಆನ್ ಅನ್ ಆವರೇಜ್ ಎವ್ರಿ ಡೇ? 9 hours. ಓಕೆ 9 hours ನಾರ್ಮಲ್ 7 days, ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ 6 days. ಜಾಸ್ತಿ. 6 days. 6 days, okay. ಈಗ ಸ್ವಲ್ಪ ಕಾಫಿ ಚೈನ್ಸ್ 2 days ಆಫ್ ಕೊಡ್ತಾ ಇದಾರೆ ಕಾರ್ಪೊರೇಟ್ಸ್ ತರ. ಆದ್ರೆ ನಮ್ ಕೆಫೆಸ್ ನೀವು 2 days ಕೊಡ್ತೀರಾ? ಇಲ್ಲ ನಾವು ಕೊಡೋದು ಒಂದೇ ದಿವ್ಸ. ನಾವಿನ್ನ ಆ ಸ್ಟೇಜಿಗೆ ಬಂದಿಲ್ಲ. ಆ ಸ್ಟೇಜಿಗೆ ಬಂದಾಗ ನಾವ್ ಎಕ್ಸ್ಟ್ರಾ ಮಾಡು ಅಂದ್ರೆ ಏನ್ ತೊಂದ್ರೆ ಇಲ್ಲ, ನಾವ್ ಎಕ್ಸ್ಟ್ರಾ ಕೊಡ್ತೀವಿ. ಬಟ್ ನೀವು ಬರಿಷ್ಠ ಟರ್ಮ್ ಕೊಡಲ್ಲ ಅಲ್ಲ ಅದಕ್ಕೆ? ನೋ, ವಿ ಕಾಫಿ ಮೇಕರ್ ಅಂತ Coffee ಹೇಳ್ತೀವಿ, masters ಕಾಫಿ ಅಂತ ಮಾಸ್ಟರ್, ಕಾಫಿ ಮೇಕರ್ ಅಂತ. ಸೊ ನಮ್ಮ ಇದ್ರಲ್ಲೂ ಸ್ಯಾಲರೀಸ್ ಇರುತ್ತೆ. ಲೈಕ್ ಫಾರ್ ಮೀ, ಮೈ ಫಸ್ಟ್ ಎಂಪ್ಲಾಯಿ, ಅವನು ಈ ಕೇಮ್ ಫ್ರಮ್ ಅನದರ್ ಕಾಫಿ ಪ್ಲೇಸ್. ಸೊ ಅವನಿಗೆ ಇನಿಷಿಯಲ್ ಫಸ್ಟ್ ತಗೊಂಡಾದ, ದಿಸ್ ವಾಸ್ 4 years ಬ್ಯಾಕ್. ಈ ಬಟ್ ಸ್ಯಾಲರಿ ಎಕ್ಸ್ಪೀರಿಯನ್ಸ್ ಇದ್ದ ಅವನು. ಎಕ್ಸ್ಪೀರಿಯನ್ಸ್ ಇದ್ದ 19 years, ಬಟ್ ಸಾರಿ ಎಕ್ಸ್ಪೀರಿಯನ್ಸ್ ಇದ್ದ 19,000 ಸ್ಯಾಲರಿ ಇತ್ತು. ಟುಡೇ ಈಸ್ ಅರ್ನಿಂಗ್ 45 ನಿಮ್ದ್ರಲ್ಲೇ? 4 years ನಂದ್ರಲ್ಲೇ. ನೈಸ್. ದಟ್ ಮೇನ್ ಗೈ. ಸೊ ಆತರ ಅವ್ರದ್ದು ಸ್ವಲ್ಪ ಡಿಮಾಂಡ್ಸ್ ಇರುತ್ತೆ, ದೇರ್ ಲೈಫ್ ಸ್ಟೈಲ್ ಆಲ್ಸೋ ಇದು, ಅಂಡ್ ಮೋರ್ ಓವರ್ ದೇ ಆಲ್ಸೋ ಸಿ ರೈಟ್ ಎಲ್ಲ, ಅಂಡ್ ಅವನ್ ಕೆಳಗೆಲ್ಲ ಟ್ರೈನ್ ಮಾಡ್ತಾನೆ. ಸೊ ಆತರ ಎಲ್ಲ ಇರೋದಕ್ಕೆ ಬಿಡು. ಸೊ ಓಕೆ. ಓಕೆ ಸೊ ಅಂದ್ರೆ ಈಗ ಲೈಕ್ ಯು ಸುಹಾಸ್, ಅಂದ್ರೆ ಯು ಸ್ಟಡಿಡ್ ಅಲ್ಲ, ಏನೋ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಅಲ್ಲಿ ಯು ಡಿಡ್ ಯುವರ್ ಕರೆಕ್ಟ್ ಎಸ್ಸಿ ಅಲ್ಲಿ ಡಿಗ್ರಿ ಎಲ್ಲ ಎಲ್ಲಿ ಅದು? ಅಂದ್ರೆ ಬೆಂಗಳೂರಲ್ಲಿ ಇದೆಯಾ? ಇಲ್ಲ. ಸೊ ನಾನು ಓದುವಾಗ ಒಂದು ಸಿಂಗಲ್ ಕಾಲೇಜ್ ಅಂತ ಇರ್ಲಿಲ್ಲ, ಒಂದೊಂದು ಟ್ರೈನರ್ ಒಂದೊಂದು ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಡು ಒಂದೊಂದು ಸಬ್ಜೆಕ್ಟ್ ಹೇಳ್ಕೊಡ್ತಾ ಇದ್ರು. ಅಂದ್ರೆ ಕೇಕ್ ಬೇಕರ್ ತರ, ಕೇಕ್ ಮಾಡಕ್ ಹೇಳ್ಕೊಡ್ತಾರಲ್ಲ, ಬೇಕಿಂಗ್ ಕ್ಲಾಸಸ್ ತರ. ಬೇಕಿಂಗ್ ಅಂದ್ರೆ ನಿಮ್ಗೆ ಎಲ್ಲಾನು ಹೇಳ್ತಾರೆ. ನಿಮ್ಗೆ ಸಾರ್ಡೋ ಮಾಡ್ಬೋದು, ಇದ್ ಮಾಡ್ಬೋದು, ಎಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಕಾಫಿನಲ್ಲಿ ಹಲವಾರು ಸಬ್ಜೆಕ್ಟ್ಸ್ ಇದೆ. ನಾವು ಕಾಫಿ ಅಂದಾಗ ಒಂದ್ ಸಬ್ಜೆಕ್ಟ್ ಅನ್ಕೊಂತೀವಿ, ಇಲ್ಲ ಒಂದ್ ಸಬ್ಜೆಕ್ಟ್ ಅಲ್ಲ. ನಿಮ್ಗೆ ಬರಿಸ್ಟಾ ಸಪರೇಟ್ ಸ್ಕಿಲ್, ಬ್ರೂವರ್, ರೋಸ್ಟರ್, ಸೆನ್ಸರಿ, ಗ್ರೀನ್ ಕಾಫಿ. ಸೊ ಇದು 5 ಬೇರೆ ಬೇರೆ. ಈಗ ಪೋಸ್ಟ್ ಹಾರ್ವೆಸ್ಟ್ ಪ್ರಾಸೆಸಿಂಗ್ ಇನ್ನೊಂದು ಸಬ್ಜೆಕ್ಟ್, ಅದು ಎಸ್ಟೇಟ್ ಲೆವೆಲ್ ನಲ್ಲಿ, ರೈಟ್. ಸೊ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕಡೆ ಕಾಲೇಜ್ ಇರ್ಲಿಲ್ಲ, ಒಂದು ಕಾಲೇಜ್ ಎಲ್ಲ ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾ ಇರ್ಲಿಲ್ಲ. ಒಬ್ಬೊಬ್ರು ಒಂದೊಂದು, ಆವಾಗ ಇದ್ದಿದ್ದು ರೂಲ್ ಹಾಗೆ. ಈಗ ನಾನ್ ಬ್ರೂಯಿಂಗ್ ಟ್ರೈನರ್ ಆದ್ರೆ ನಾನು ರೋಸ್ಟರ್ ಟ್ರೈನರ್ ಆಗಕ್ಕಾಗಲ್ಲ. ಸೊ ಒಬ್ಬೊಬ್ರು ಒಂದೊಂದು ಸ್ಕೂಲ್ ಮಾಡ್ಕೊಂಡಿದ್ರು. ಸೊ ನಾನೊಂದು ಫ್ರೆಂಚ್ ಕಾಫಿ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ಸಬ್ಯಾಟಿಕಲ್ ತಗೊಂಡು ಒಂದೊಂದು ಕಂಟ್ರಿಗೆ ಹೋಗಿ ಒಂದೊಂದು ಸ್ಕೂಲ್ನಲ್ಲಿ ಒಂದೊಂದು ಸಬ್ಜೆಕ್ಟ್ ಕಲ್ತ್ಕೊಂಡು ಬರ್ತಾ ಇದ್ದೆ. ಸೊ ಅದು ಮುಗಿಸಿ ಡಿಪ್ಲೊಮಾ ಮುಗಿಸಿದೆ. ಸೊ ಅಲ್ಲಿ ಒಂದು 100 credits ಅಚೀವ್ ಮಾಡ್ಬೇಕಂತ ಇರುತ್ತೆ. 100 credits ಅಚೀವ್ ಮಾಡಿದ್ರೆ ಡಿಪ್ಲೊಮಾಗೆ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಆಗಿ ಅದು ಪ್ರೊಫೆಷನಲ್ ಲೆವೆಲ್ ಮಾಡಿದ್ರೆ ಆಮೇಲೆ ಆಥರೈಸ್ ಟ್ರೈನರ್ ಅಂತ ಒಂದು ಪೊಸಿಷನ್ ಇತ್ತು, ಅದನ್ನ ತಗೋಬಹುದು. ಸೊ ಪ್ರೊಫೆಷನಲ್ ಲೆವೆಲ್ಸ್ ಮುಗಿಸ್ದೆ, ಆಥರೈಸ್ ಟ್ರೈನರ್ ಅದೇ. ಸೊ ಇಂಡಿಯಾಗೆ ಫಸ್ಟ್ ಆಥರೈಸ್ ಟ್ರೈನರ್, ಫಸ್ಟ್ ಡಿಪ್ಲೊಮಾ ಹೋಲ್ಡರ್ ಫ್ರಮ್ SCA. ಓಕೆ. ಸೊ ಯು ಆರ್ ದ ಫಸ್ಟ್ ಇಂಡಿಯಾಗೆ ಫಸ್ಟ್. ಅಂದ್ರೆ ಆಥರೈಸ್ ಟ್ರೈನರ್ ಅಂದ್ರೆ ನೀವು ನಿಮ್ದೇ ಕೋರ್ಸ್ ಮಾಡಿ ಮಾಡ್ಬೋದಾ? ಇಲ್ಲ, ಅವ್ರದ್ದು SCA ಕರಿಕ್ಯುಲಮ್ ಇರುತ್ತೆ, ಅದನ್ನ ನಾನು ಟ್ರೈನ್ ಮಾಡ್ಬೋದು. ಓಕೆ. ಸೊ ಈಗ ನಮ್ ಸ್ಟೂಡೆಂಟ್ಸ್ ಒಂದು 3-4 ಜನ ಬೇರೆ ಸ್ಕೂಲ್ಸ್ ಓಪನ್ ಮಾಡ್ಕೊಂಡಿದ್ದಾರೆ, ಅವ್ರು ಆಥರೈಸ್ ಟ್ರೈನರ್ಸ್ ಆಗಿದ್ದಾರೆ. ಓಕೆ. ಈಗ ಒಂದು ಟೋಟಲ್ ಆಗಿ ಇಂಡಿಯಾನಲ್ಲಿ ಒಂದು 12-13 ಇರ್ಬೋದು ಆಥರೈಸ್ ಟ್ರೈನರ್ಸ್. ಎಷ್ಟು ಫೀಸ್ ಎಷ್ಟು ಅಂದ್ರೆ ಇದು ಕಲಿಬೇಕು ಅಂತಂದ್ರೆ? ಈಗ ಅವ್ರದ್ದು SCA ಒಂದು ಫೀ ಇರುತ್ತೆ, ಅದು ಫಿಕ್ಸ್ಡ್ ಎಲ್ಲಾರ್ಗುನು. ಆಮೇಲೆ ಅದು ಬಿಟ್ಟು ಟ್ರೈನಿಂಗ್ ಸ್ಕೂಲ್ಸ್ ಟ್ರೈನರ್ಸ್ ಅವರು ಡಿಸೈಡ್ ಮಾಡ್ಬೋದು ಫೀಸ್ ಏನ್ ಚಾರ್ಜ್ ಮಾಡ್ತಾರೆ. ಲೈಕ್ ಈಗ ಬೆಂಕಿಲಿ ಓದ್ಬೇಕು ಒಂದು ಆವರೇಜ್ ಅಲ್ಲ, ಬೆಂಕಿಲಿ ಓದ್ಬೇಕಂದ್ರೆ ಈಗ ನಾವು ಅಷ್ಟೇ, ಇವಾಗ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಫೀ ಇದೆ. ಯಾಕಂದ್ರೆ ನಮ್ಮ ಇನ್ಪುಟ್ ಕಾಸ್ಟ್ ಸುಮಾರು ಇರುತ್ತೆ. ಈಗ ರೋಸ್ಟಿಂಗ್ ಅಂತಂದ್ರೆ ನಾವು ಸುಮಾರು ಒಬ್ಬರಿಗೆ ಒಂದು 20 kg ತನಕ ಕಾಫಿ ಯೂಸ್ ಆಗುತ್ತೆ ಅವ್ರು ರೋಸ್ಟ್ ಮಾಡುವಾಗ. ಬರಿಷ್ಠ ಅಂತಂದ್ರೆ ಅವ್ರು ಒಂದು ಕೋರ್ಸ್ ಒಂದು ಲೆವೆಲ್ ಮುಗಿಸೋ ಅಷ್ಟೊತ್ತಿಗೆ ಅವನೊಂದು 2-3 kg ಖರ್ಚು ಮಾಡ್ತಾನೆ. ಸೊ ನಮ್ ಇನ್ಪುಟ್ ಕಾಸ್ಟ್ ಬೇರೆ ಇರುತ್ತೆ, ನಾವು ಒಂದೊಂದು ಪ್ರೈಸ್ ಮಾಡಿರ್ತೀವಿ. ಬಟ್ ಎಸೆನ್ಷಿಯಲಿ ಒಂದು ಸಬ್ಜೆಕ್ಟ್ ಫುಲ್ ಫಿನಿಶ್ ಮಾಡ್ಬೇಕಂತಂದ್ರೆ
ಎನಿವೇರ್ ಬಿಟ್ವೀನ್ 60 to 75,000 rupees ಆಗುತ್ತೆ. ಈಗ ಬರಿಸ್ಟಾ ಮುಗಿಸ್ಬೇಕು, ಬ್ರೂಯಿಂಗ್ ಮುಗಿಸ್ಬೇಕು, ಒಂದೊಂದು. ರೋಸ್ಟಿಂಗ್ ಸ್ವಲ್ಪ ಕಾಸ್ಟ್ಲಿ, ಎಷ್ಟು ಸೆನ್ಸರಿ ಸ್ವಲ್ಪ ಕಾಸ್ಟ್ಲಿ. ಎಷ್ಟು ಮಂತ್ ರೋಸ್ಟಿಂಗ್ ಮುಗಿಸೋಷ್ಟೊತ್ತಿಗೆ 1.5-1.5 ಲಕ್ಷ ಆಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಚಾರ್ಜ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿನೂ ಜಾಸ್ತಿ ಇರುತ್ತೆ, ಇನ್ಪುಟ್ ಕಾಸ್ಟ್ ಜಾಸ್ತಿ ಇರುತ್ತೆ, ಸೆನ್ಸರಿಗೂ ಅಷ್ಟೇ ತುಂಬಾ ಕೆಲಸ. ಸೆನ್ಸರಿಗೆ ನಮಗೆ ಎಕ್ಸಾಮ್ ಟ್ರೈನಿಂಗ್ ಮಾಡುವಾಗ ಅದನ್ನ ಎಕ್ಸಾಮ್ ಸೆಟಪ್ ಮಾಡಕ್ಕೇನೆ ನಮ್ಗೆ 2-3 ದಿವಸ ಪ್ರಿಪ್ರೇಷನ್ ಬೇಕು. ಸೊ ಹಂಗಾದ್ರಿಂದ ನಾವು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತೀವಿ. ಅಲ್ಲಿ ಎಷ್ಟು ಮಂತ್ ಟ್ರೈನಿಂಗ್ ಇರುತ್ತೆ ಈಗ? ಇದೆಲ್ಲ ಸ್ಪ್ಲಿಟ್ ಆಗಿರುತ್ತೆ, ಎಲ್ಲ 2 to 3 days ಒಂದೊಂದು ಲೆವೆಲ್ ಸ್ಪ್ಲಿಟ್ ಆಗುತ್ತೆ. ಓಕೆ. ಸೊ ನಾನು ಎಲ್ಲಾ ಒಟ್ಟಿಗೆ ಮಾಡ್ಬೇಕು ಅಂತಂದ್ರೆ ಬರಿಸ್ತಾ ಬರಿಸ್ತಾ 7 days 7 days ಕೋರ್ಸ್ 7 days ಕೋರ್ಸ್ 60,000 SCI ಇಂದ 75,000 ಆಗುತ್ತೆ ಅಪ್ರಾಕ್ಸ್. ಓಕೆ. ಸೊ ನಾವೇನ್ ಮಾಡ್ತೀವಿ ಅದನ್ನ ಇಲ್ಲಿ ಇಂಡಿಯಾನಲ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಎಲ್ಲಾರ್ದು ಕಾಲೇಜ್ ಇರುವಾಗ ಬರಿಸ್ಟಾ ಅಂತ ಒಂದು ಜಾಬ್ ಮಾಡೇ ಇರ್ತಾರೆ. ಹೌದು 70-80% ಮಾಡಿರ್ತಾರೆ. ಹೌದು. ಇಂಡಿಯಾನಲ್ಲಿ ಅದಿಲ್ಲ. ಹೌದು. ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ತಲೆ ಮೇಲೆ 2 ಬೀಳುತ್ತೆ ಕಾಲೇಜ್ ಹೋಗುವಾಗ. ಸೊ ಆ ಕಲ್ಚರ್ ಇಲ್ಲ ನಮ್ಗೆ. ನಾವು ಒಂದು ಕಾಫಿ ಮಿಷಿನ್ ಅಲ್ಲಿ ಕಾಫಿ ಆಗುತ್ತೆ ಅಂತಾನೆ ನಮಗೆ ಗೊತ್ತಿಲ್ಲ. ಸೊ ನಾವೇನ್ ಮಾಡ್ತೀವಿ ಅದನ್ನ 1 month ಸ್ಟ್ರೆಚ್ ಮಾಡ್ತೀವಿ. ಸೊ ಅವ್ರು ಒಂದು ಸಬ್ಜೆಕ್ಟ್ ಮಾಡ್ತಾರೆ, ನಮ್ ಕೆಫೆ ಏನಿದೆ ಅಲ್ಲಿ ಬಂದು ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಆನ್ ದ ಜಾಬ್ ಕಲೀಲಿಕ್ಕೆ ಸಿಗುತ್ತೆ. ಮತ್ತೆ ಹೋಗಿ ನೆಕ್ಸ್ಟ್ ವೀಕ್ ಇಂಟರ್ಮೀಡಿಯೇಟ್ ಮಾಡ್ತಾರೆ. ಅದ್ರ ನೆಕ್ಸ್ಟ್ ವೀಕ್ ಇಲ್ಲ ಒಂದು 2-3 weeks ಬಿಟ್ಟು ಪ್ರೊಫೆಷನಲ್ ಮಾಡ್ತಾರೆ. ನಾವು ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ ಇಂಟರ್ಮೀಡಿಯೇಟ್ ಮಾಡಿದ್ಮೇಲೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಪಾಸ್ ಮಾಡಿದ್ರೆ ಸರ್ಟಿಫಿಕೇಶನ್ ಸಿಗೋದು. ಸೊ ಅವ್ರ ಸ್ಕಿಲ್ ಲೆವೆಲ್ ನೋಡಿ ನಾವು ಹೇಳ್ತೀವಿ ನೀವು ಪ್ರೊಫೆಷನಲ್ ಇವಾಗ ಮಾಡ್ಬೋದು, ಇಲ್ಲ ಒಂದು 2 months ಬ್ರೇಕ್ ತಗೊಳ್ಳಿ ಆಮೇಲೆ ಬಂದ್ ಮಾಡಿ, ಹಾಗೆ ಹೇಳ್ತೀವಿ ನಾವು. ಅವ್ರ ಸ್ಕಿಲ್ ಸೆಟ್ ನೋಡಿ. ನಮ್ಮ ಆಡಿಯನ್ಸ್ಗೆ ಫಸ್ಟ್ ಹೇಳ್ಬಿಡೋಣ, ಬರಿಸ್ತಾ ಅಂದ್ರೆ ಏನಂದ್ರೆ ಕಾಫಿ ಶಾಪ್ಸ್ ಅಲ್ಲಿ ಕಾಫಿನ ಬ್ರೂ ಮಾಡಿ ಕೊಡೋರ್ಗೆ ಬರಿಸ್ತಾ ಅಂತಾರೆ. ತುಂಬಾ ಜನ ಬರಿಸ್ತಾ ಏನೋ ಅಂತ ಗೊತ್ತಿರಲ್ಲ. ಶಾಪ್ ಅನ್ಕೊಂಡ್ಬಿಡ್ತಾರೆ. ಹೌದು. ಸೊ ಬರಿಸ್ತಾ ಅಂದ್ರೆ ಸಮನ್ ಹೂ ಆಕ್ಚುಲಿ ಬ್ರೂಸ್ ಕಾಫಿ, ನಿಮ್ಗೆ ಹೆಂಗ್ ಬೇಕೋ ಆ ಸ್ಪೆಷಲೈಸ್ ಕಾಫಿ ಮಾಡೋರೆ ಬರಿಸ್ತಾ. ಇಲ್ಲಿಂದ ಅಂದ್ರೆ ಈಗ ನಿಮ್ಮ ಹತ್ರ ಕೋರ್ಸ್ ತಗೊಂಡಿದ್ದಾರೆ, ಇವ್ರಿಗೆ ಸ್ಯಾಲರಿ ಸಿಗುತ್ತೆ? ಸೊ ಈಗ ನಿಮ್ಮದಲ್ಲ ಬೇಸಿಕಲಿ ಎಲ್ಲರೂ ಎಲ್ಲಿಂದ ಆವರೇಜ್. ಸೊ ಅವ್ರು ಈಗೊಂದು ಇಂಟರ್ಮೀಡಿಯೇಟ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಸ್ಕಿಲ್ ಸೆಟ್, ಆ ಇಂಟರ್ಮೀಡಿಯೇಟ್ ಎಕ್ಸಾಮ್ ಪಾಸ್ ಮಾಡಿರೋ ಅವ್ರ ಸ್ಕಿಲ್ ಸೆಟ್ಗೆ 25,000-30,000 ಈಸಿಯಾಗಿ ಸಿಗುತ್ತೆ. ಸೊ ಅಂದ್ರೆ ಒಂದು 3 months ಅಲ್ಲಿ ರಿಕವರ್ ಮಾಡ್ಬೋದು. ಅಂದ್ರೆ 75 ಇನ್ವೆಸ್ಟ್ ಮಾಡಿದ್ರೆ ಈಸಿ 3 months ಅಲ್ಲಿ ರಿಕವರ್ ಮಾಡ್ಬೋದು. ಈಸಿ. ಸೊ ಕಮಿಂಗ್ ಬ್ಯಾಕ್ ಟು ಎಸ್ಟೇಟ್ ಪ್ರಾಬ್ಲಮ್ಸ್, ಇವಾಗ ಏನಂದ್ರೆ ಯು ಸೆಡ್ ಯಾವ ಟೈಮಲ್ಲಿ ಅಕ್ಟೋಬರ್ ಅಲ್ಲ ಸೆಪ್ಟೆಂಬರ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಹೌದು. ಸೊ ಎಷ್ಟು ಕಷ್ಟ ಆಗುತ್ತೆ, ಬಿಕಾಸ್ ಸಿನ್ಸ್ ಅಂದ್ರೆ 1 ಎಕರೆ 2 ಎಕರೆ ಮಾಡಕ್ಕೆ ಇಲ್ಲಿ ಎಲ್ಲ ಅಂದ್ರೆ ಇದು ಮಾಡ್ತಾರೆ, ಕಷ್ಟಪಡ್ತಾರೆ ಹುಡ್ಕೋದನ್ನ. ಈಗ ಎಷ್ಟು ಟಫ್ ಇದೆ ಏನು ಲೇಬರ್ನ ತಗೊಂಬರಕ್ಕೆ? ಅಗ್ರಿಕಲ್ಚರ್ ಅಂದ್ರೆ ಚಾಲೆಂಜಸ್ ಇದ್ದೇ ಇರುತ್ತಲ್ಲ. ಓಕೆ. ಸೊ ಹಾರ್ವೆಸ್ಟಿಂಗ್ ಇಸ್ ಆಲ್ಸೋ ಒನ್ ಪಾರ್ಟ್ ಆಫ್ ದಿ ಚಾಲೆಂಜ್, ಬಿಗ್ಗೆಸ್ಟ್ ಚಾಲೆಂಜ್. ಓಕೆ. ಬಿಕಾಸ್ ಆ ಟೈಮಲ್ಲಿ ನಮಗೆ ರೈಪ್ನಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ರೈಪ್ನಿಂಗ್ ಆದ್ಮೇಲೆ ನಾವು ಈಚ್ ಬ್ಲಾಕ್ ಬೇರೆ ಬೇರೆ ಟೈಮಿಗೆ ರೈಪನಿಂಗ್ ಆಗುತ್ತೆ. ಓಕೆ. ಸೊ ನಮ್ಮ ಎಸ್ಟೇಟು ಇಟ್ ಸ್ಟಾರ್ಟ್ಸ್ ಫ್ರಮ್ ಸರ್ಟನ್ ಎಲಿವೇಶನ್, ಇಟ್ ಗೋಸ್ ಅಪ್. ಓಕೆ. ಸೊ ಹಂಗಾದಾಗ ಕೆಳಗಡೆ ಫಸ್ಟ್ ರೈಪನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಎಷ್ಟು ಬೇಕು ಅಷ್ಟೇ ಲೇಬರ್ ಕರಿಬೇಕು. ಓಕೆ. ಮತ್ತೆ ಮೇಲೆಲ್ಲ ರೈಪನಿಂಗ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಾವು ವಾಚ್ ಮಾಡ್ತಾನೆ ಇರಬೇಕು. ಬಿಕಾಸ್ ಇವತ್ತು ಹೋಗಿರ್ತೀವಿ ಒನ್ ರೌಂಡ್, ವಿತಿನ್ 3 days ಜಾಸ್ತಿ ಆಗ್ಬಿಡುತ್ತೆ ರೈಪನಿಂಗ್. ಸೊ ಇಮಿಡಿಯೇಟ್ಲಿ ವಿ ನೀಡ್ ಟು ಅರೇಂಜ್ ಫಾರ್ ಲೇಬರ್. ಸೊ ಯು ನೀಡ್ ಟು ಹ್ಯಾವ್ ದಟ್ ಲೋಕಲ್ ಕನೆಕ್ಟ್ to make sure that you pull so much labor into your farm, because every estate is demanding for labor. that ಯಾಕೆ ಎಲ್ಲರಿಗೂ ಅದೇ ಟೈಮ್ ಅಲ್ಲಿ ಆಗುತ್ತೆ. ಸೊ ಎಲ್ಲರಿಗೆ ಎಸ್ಟೇಟಿಗೂ ಬೇಕು. ಸೊ ಎಲ್ಲರೂ ನಾನು ಇಷ್ಟು ಕೊಡ್ತೀನಿ, ನಾನು ಜಾಸ್ತಿ ಕೊಡ್ತೀನಿ, ನನ್ನ ಎಸ್ಟೇಟಿಗೆ ಬಾ, ಇಲ್ಲ ಅಂದ್ರೆ ಮಳೆ ಬಂದ್ಬಿಟ್ರೆ ಅಂತೂ ವಿತಿನ್ 1 week ಎಲ್ಲ ಡ್ರಾಪ್ ಆಗಿ ಹೋಗ್ಬಿಡುತ್ತೆ. That's been happening from the last 3 years. And you don't believe, ಅವ್ರು ಬಂದ್ಬಿಟ್ಟು ಅವ್ರು ಎಷ್ಟು ಕೇಳ್ತಾರೆ ಕೊಡೋಕೆ ನಾವು. ಮಳೆ ಬರ್ದಿಲ್ದ್ರೆ ಏನ್ ತೊಂದ್ರೆ ಇಲ್ಲ, ಬಟ್ ಮಳೆ ಬಂದ್ಬಿಟ್ರೆ ಡ್ರೈ ಆಗ್ಬಿಟ್ಟು ಕ್ರ್ಯಾಕ್ ಆಗ್ಬಿಡುತ್ತೆ, ಡ್ರೈ ಆಗ್ಬಿಟ್ಟು ಬಿದ್ದೋಗ್ಬಿಡುತ್ತೆ. 1 day ಎಷ್ಟಿದೆ, ಎಷ್ಟು ಕೊಡಬೇಕು ಪೇಮೆಂಟ್? ಸೊ ಅಪ್ರಾಕ್ಸಿಮೇಟ್ಲಿ 400-450 rupees. ಬೆಳಿಗ್ಗೆ ಎಷ್ಟಿಂದ ಎಷ್ಟು ಗಂಟೆವರೆಗೂ? ಸೊ ಇಟ್ ಡಿಪೆಂಡ್ಸ್. ಹಾರ್ವೆಸ್ಟಿಂಗ್ ಟೈಮಲ್ಲಿ ಏನಾಗುತ್ತೆ, ದರ್ ಆರ್ 2 types ಆಫ್ ಲೇಬರ್ ಚಾರ್ಜಸ್ ಕೊಡ್ತೀವಿ. ಇಲ್ಲ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಕ್ರಾಪ್ ಹೆವಿ ಇದ್ರೆ ಏನ್ ಮಾಡ್ತೀವಿ, ಪರ್ ಕೆಜಿ ಕೊಡ್ತೀವಿ ಅವರಿಗೆ. ಸೊ ಇಟ್ ಡಿಪೆಂಡ್ಸ್, 10 rupees per kg, ಇಲ್ಲ ಅಂದ್ರೆ 8 rupees, 12 rupees, depending on the season also. What others are doing, what neighboring estate is doing. Correct. Okay. Okay. So if you want more labor, we'll say ಇನ್ನೊಂದು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಪ್ಪ, ಇನ್ನೊಂದು ಸ್ವಲ್ಪ ಜನ ತಗೋಬಾ, ನಂದು ರೈಪನಿಂಗ್ ಜಾಸ್ತಿ ಆಗ್ಬಿಡ್ತು ಅಂತ ಆತರ ಎಲ್ಲ ಇರುತ್ತೆ ಸ್ವಲ್ಪ. And that happens only at that point of time and that year. It keeps changing every year. Okay. So ಅದು per kg cost. So when it comes to your wages,
ಇಟ್ಸ್ ಫಿಕ್ಸ್ಡ್ 450, 500, 600 ಇಟ್ ಡಿಪೆಂಡ್ಸ್ Varying. ಅಗೇನ್ ವಿಚ್ ಏರಿಯಾ ವೇರ್ ಎಷ್ಟು ದೂರ ಇದೆ ನಿನ್ನ ಎಸ್ಟೇಟು. ಅವನು ಮೋಸ್ಟ್ಲಿ ಒಂದು ಲಾರಿಯಲ್ಲಿ ಕರ್ಕೊ ಬರ್ತಾನೆ ಜನ, ಒಂದು ಬಸ್ಸಲ್ಲಿ ಕರ್ಕೊ ಬರ್ತಾನೆ, ಅದೆಲ್ಲ ತುಂಬಾ ವೇರಿ ಆಗ್ತಾ ಹೋಗುತ್ತೆ. Okay. ಸೊ ಅವ್ರಿಗೆ ಏನಾಗುತ್ತೆ ಫಿಕ್ಸ್ಡ್ ಇರುತ್ತೆ. ಸೊ 50 kgs ನೀವು ಪಿಕ್ ಮಾಡ್ಲೇಬೇಕು. 50 kg ಮೇಲೆ ಕೆಜಿಗೆ ಇಷ್ಟು ಅಂತ ಕೊಟ್ಟಿರ್ತೀವಿ. ಸೊ ಆ ತರ. ಸೊ 2 ಟೈಪ್ಸ್, ಇಟ್ ಡಿಪೆಂಡ್ಸ್ ಅಗೇನ್ ಎಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಾ. ಬಟ್ ಚಿಕ್ಕಮಂಗ್ಳೂರ್ ಸಿನಿಮಾಸ್ ಅಲ್ಲಿ ನೋಡಿದಷ್ಟು ಎಷ್ಟು ಎಕ್ಸೈಟಿಂಗ್ ಇದೆ. ಐ ಆಲ್ಸೋ ಡನ್ ಅ ಫ್ಯೂ ಇವೆಂಟ್ಸ್ ದೇರ್ ಓಕೆ, ಅಂಡ್ ಇಮ್ಯಾಜಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಗೆ ಲೇಬರರ್ಸ್ ಬಂದು ಕೆಲಸ ಮಾಡ್ತಾರೆ ಆಲ್ ದಟ್. ಹೌದು. ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ, ವಿಚ್ ಇಸ್ ಅರೇಬಿಕಾ ಅಂಡ್ ರೋಬಸ್ಟಾ. ಓಕೆ, ಇಂಡಿಯಾ ಇಸ್ ಪ್ರಿಡಾಮಿನೆಂಟ್ಲಿ ರೋಬಸ್ಟಾ ನಮ್ಗೆ ಗೊತ್ತಿರಂಗೆ, ಬಟ್ Correct. ಅರೇಬಿಕಾ ಇಸ್ ದ ಬೆಟರ್ ಕಾಫಿ. ಯಾಕಂದ್ರೆ ಅದರಲ್ಲಿ ಇರೋ ಆಸಿಡಿಟಿ, ಆಮೇಲೆ ದ ಶುಗರ್ ಪ್ರೊಫೈಲ್ ಅಂಡ್ ಆಲ್ ದಟ್. ಸೊ ನೀವ್ ಹೇಳಿ, ಹೌ ಡು ವಿ ಬ್ಯಾಲೆನ್ಸ್ ದಟ್? ಅಂಡ್ ನಿಮಗೇನಾದ್ರೂ ನಿಮ್ಮ ಬ್ರೂಸ್ ಅಲ್ಲಿ ಅರೇಬಿಕಾನ ಜಾಸ್ತಿ ಪ್ರಿಫರ್ ಮಾಡ್ತೀರಾ, ರೋಬಸ್ಟಾ ಮಾಡ್ತೀರಾ? ಅದು ಹೇಗೆ, ಹೌ ಡು ಯು ಬ್ಯಾಲೆನ್ಸ್ ಇಟ್? ಅಂಡ್ ಯು ಬೋತ್ ಆಫ್ ಯು ವುಡ್ ಬಿ ಏಬಲ್ ಟು ಟಾಕ್ ಅಬೌಟ್ ದಿಸ್. ಯಾ. ಸೊ ಬೇಸಿಕ್ಲಿ ಅರೇಬಿಕಾ ರೋಬಸ್ಟಾ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕಂದ್ರೆ, ಅರೇಬಿಕಾದಲ್ಲಿ ಫ್ಲೇವರ್ಸ್ ಜಾಸ್ತಿ ಇರುತ್ತೆ, ರೋಬಸ್ಟಾದಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸಿಂಪ್ಲೆಸ್ಟ್ ಫಾರ್ಮ್ ಐ ಕ್ಯಾನ್ ಎಕ್ಸ್ಪ್ಲೇನ್. ರೈಟ್ ರೈಟ್. ಸೊ ಅಂಡ್ ಅರೇಬಿಕಾ ರೋಬಸ್ಟಾ ಸರ್ಟನ್ ಏರಿಯಾಸ್ ಅದೇ ಅರೇಬಿಕಾಸ್ ಮಾತ್ರ ಬೆಳೆಯಕ್ಕಾಗುತ್ತೆ. ಲೈಕ್ ಬ್ರೆಜಿಲ್ ಹಂಗಲ್ಲ, ನಾವು ನಮ್ಮ ರೀಜನ್ ಅಲ್ಲಿ India. ಮಾತಾಡ್ತಾ ಇರೋದು. Okay. ಇಂಡಿಯಾದಲ್ಲಿ ಸರ್ಟನ್ ರೀಜನ್ಸ್ ಅಲ್ಲಿ ಮಾತ್ರ ಬೆಳೆಯಕ್ಕಾಗುತ್ತೆ. ಎಲ್ಲೆಲ್ಲಿ ಇಂಡಿಯಾದಲ್ಲಿ? ಹೈ ಎಲಿವೇಶನ್ ಅಲ್ಲಿ ಅರೇಬಿಕಾ ಮಾತ್ರ ಬೆಳೆಯೋದು. ಓಕೆ. ಸೇ ಫಾರ್ ಎಕ್ಸಾಂಪಲ್ ನೀವು ಇದು ತಗೊಳ್ಳಿ, ಎಲಿವೇಶನ್. ಸೊ ಚಿಕ್ಕಮಗಳೂರು. say 1500 feet, let me tell in feet, 1500 feet to around 3000 feet ತನಕ ರೋಬಸ್ಟಾ ಬೆಳೆಯುತ್ತೆ. ಓಕೆ. 3500 ವರೆಗೂ. ಸೊ 3000 and above ಅರೇಬಿಕಾ ಮೋಸ್ಟ್ಲಿ. ಗಾಟ್ ಇಟ್. ಸೊ 4000, 5000, 6000 ಎಲ್ಲ ಅರೇಬಿಕಾ. ಸೊ ಅಟ್ 4000 and above ರೋಬಸ್ಟಾ ಬರೋದೇ ಇಲ್ಲ, ಯಾವುದೇ ಚಾನ್ಸ್ ಬರಲ್ಲ. ಯಾ, ಅಟ್ 380ಗೂ ರೋಬಸ್ಟಾ ಬರುತ್ತೆ. ಇಟ್ ಡಿಪೆಂಡ್ಸ್. ಸೊ ನೈಸ್. ರೋಬಸ್ಟಾದಲ್ಲಿ ಕೆಲಸ ಕಡಿಮೆ, ಅರೇಬಿಕಾದಲ್ಲಿ ಕೆಲಸ ಜಾಸ್ತಿ. 365 days ವರ್ಕ್ ಇರುತ್ತೆ. ರೋಬಸ್ಟಾದಲ್ಲಿ ತುಂಬಾನೇ ಕಡಿಮೆ. ಓಕೆ. Yeah. ಬಟ್ ನಿಮ್ ಬ್ರೂಸ್ ಅಲ್ಲಿ ಯಾವ್ದು ಹೆಂಗೆ, ವಿಚ್ ಡು ಯೂಸ್, ಅರೇಬಿಕಾನ ಸೊ ರೋಬಸ್ಟಾನ? ನಮ್ಮ ಎಸ್ಟೇಟ್ ಅಲ್ಲಿ ಏನಾಗಿದೆ, ವಿ ಆರ್ ಮೇಜರ್ಲಿ ಆನ್ ದ ಹೈಯರ್ ಎಲಿವೇಶನ್ ಎಸ್ಟೇಟ್. ಹಂಗಾಗಿ ನಮ್ಮ ಹತ್ರ ಬರೀ ಅರೇಬಿಕಾನೇ ಇದೆ. ನೈಸ್. ಯಾ, ಸೊ ದರ್ ಇಸ್ ಅ ವೆರಿ ವೆರಿ ಸ್ಮಾಲ್ ಪೋರ್ಷನ್ ಆಫ್ ರೋಬಸ್ಟಾ ಅಲ್ಲಿ ನಮಗೆ. ಸೊ ನಮಗೆ ಮೇಜರ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅರೇಬಿಕಾ. ಅಂಡ್ ನಾನು ಸಣ್ಣದ್ರಿಂದನೂ ನಾನು ಬರೀ ಅರೇಬಿಕಾ ತೋಟನೇ ನೋಡಿ ಬೆಳೆದಿರೋನು. ಓಕೆ. ಸೊ ನಮಗೆ ಅದು ಅಂದೇ ಮೇಜರ್ ಆಗಿ ಗೊತ್ತಿರೋದು. ವಿಚ್ ಇಸ್ ಅ ಗುಡ್ ಥಿಂಗ್. there's nothing as good or whatever, but Okay. generally ಅರೇಬಿಕಾದಲ್ಲಿ ಜಾಸ್ತಿ ಪ್ರಾಫಿಟ್ಸ್ ಇದೆ ಅಂತ ಜನ ಮಾತಾಡ್ತಾರೆ. Okay. ಬಟ್ ಲಾಸ್ಟ್ 3 years ಇಂದ ರೋಬಸ್ಟಾ ಗ್ರೋಯಿಂಗ್ ಅವರಿಗೆ ಜಾಸ್ತಿ ಪ್ರಾಫಿಟ್ಸ್ ಇದೆ. Okay. ಬಿಕಾಸ್ ದ ಪ್ರೈಸಸ್, ಡಿಮಾಂಡ್, ಅವೈಲಬಿಲಿಟಿ ಇನ್ ದ ವರ್ಲ್ಡ್ ಮಾರ್ಕೆಟ್, ಪ್ರೈಸಸ್ ವೇರಿ ಆಗ್ತಾ ಹೋಗುತ್ತೆ. ಓಕೆ. ಅಲ್ಲ, ಒಂದು ಕ್ವಶನ್ ಕೇಳ್ದಂಗೆ, 3 ಜನ ಸುಮಾರು ಕಡೆ ಟ್ರಾವೆಲ್ ಮಾಡಿದಾರ, ಸುಮಾರು ವರ್ಡ್ ಹೋಗಿ ಬಂದಿದ್ದೀರಾ ಎಲ್ಲ. ಯಾವ ಒಂದು ಕಂಟ್ರಿಲಿ ಬೆಸ್ಟ್ ಕಾಫಿ ಬೆಳಿತಾರೆ, ಯಾವ ಒಂದು ಕಂಟ್ರಿಲಿ ಬೆಸ್ಟ್ ಕಾಫಿ ಮಾಡ್ತಾರೆ? ಬಿಕಾಸ್ ಬೆಳೆಯೋರೆಲ್ಲ ಚೆನ್ನಾಗಿ ಮಾಡದೇ ಇರಬಹುದು. ಸೊ ಅಕಾರ್ಡಿಂಗ್ ಟು ಯು, ವಿಲ್ ಸ್ಟಾರ್ಟ್ ವಿತ್ ಯು. So the best coffee, I think Suhas is the right person to answer this because he's Traveled, okay. So we'll traveled call quite a lot of Okay. ಅಂದ್ರೆ places ನಾನು because- ರಿಸರ್ಚ್ ಮಾಡ್ದಂಗೆ ಗೊತ್ತಾಗಿದ್ದು, Yeah. ಬ್ರೆಜಿಲ್ ಅಲ್ಲಿ ಅಥವಾ ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ದೇ ಹ್ಯಾವ್ ದ ಬೆಸ್ಟ್ ಕಾಫಿ, ದ ಪ್ಲಾಂಟ್ ಅದು. ಬಟ್ ಕೆಫೇಸ್ ಇನ್ ಇಟಲಿ ಮೇಕ್ ದ ಬೆಸ್ಟ್ ಕಾಫಿ ಅಂತ, ಇಲ್ವಾ? Absolutely wrong. ಓಕೆ, ಪ್ಲೀಸ್. Sorry to interrupt. So next is yours. Yeah. So before I started Caffeine Bar, I wanted to actually explore this entire market of cafe culture. ಹೆಂಗೆ ಏನ್ ಮಾಡ್ತಾರೆ, cafe ಅಂದ್ರೆ ಏನು ಅಂತ. I went all alone to Italy for almost a month. I booked my tickets randomly, backpacking trip ಹೋದೆ ಇಟ್ಲಿಗೆ. ಸೊ ಒಂದೇ ಒಂದ್ ಕಡೆ ಒಳ್ಳೆ ಕಾಫಿ ಮಾಡಲ್ಲ ಇಟ್ಲಿಯಲ್ಲಿ. 100% ಕಮರ್ಷಿಯಲ್ ಕಾಫಿ ಯೂಸ್ ಮಾಡಿ ಡಾರ್ಕ್ ರೋಸ್ಟ್ ಮಾಡ್ಬಿಟ್ಟು ಮಾರೋದಷ್ಟೇ ಇಟ್ಲಿಯಲ್ಲಿ ಬಿಟ್ರೆ. ಓಕೆ. ವೆರಿ ವೆರಿ ಫ್ಯೂ ಪ್ಲೇಸಸ್, ಪ್ರಾಬಬ್ಲಿ ಎಲ್ಲೋ ಒಂದೊಂದ್ ಕಡೆ ಒಂದೊಂದು ಸ್ಟ್ಯಾಂಡ್ ಅಲೋನ್ ಕ್ಯಾಫೇಸ್, ಸ್ಪೆಷಾಲಿಟಿ ಕಾಫಿ ಶಾಪ್ಸ್ ಇದಾವೆ ಎಲ್ಲೆಲ್ಲೋ ಒಂದೊಂದು. ಬಟ್ ಇನ್ ದ ಮಾಸ್ ಮಾರ್ಕೆಟ್ ಓಕೆ. 100% ಕಮರ್ಷಿಯಲ್ ಕಾಫಿನೇ ಸಿಕ್ಕೋದು. ಎಲ್ಲಿ ಇದು? ರೋಮಾ, ನ್ಯಾಪಲ್ಸ್, ಎವ್ರಿ ಹೋಲ್ ಆಫ್ ಇಟ್ಲಿ, ಹೋಲ್ ಆಫ್ ಇಟ್ಲಿ ಎಲ್ಲ ಮೇಲಿಂದ ಕೆಳಗ್ ತನಕ ಫುಲ್ ಅದೇ. ಓಕೆ. ಓಕೆ. Sorry. ಔಟ್ ಟು ದ ಮ್ಯಾನ್. ಸೊ ಗ್ಲೋಬಲ್ ಒಂದು ಸ್ಕೋರಿಂಗ್ ಸಿಸ್ಟಮ್ ಇದೆ, ಕಪ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಕಪ್ ಆಫ್ ಎಕ್ಸಲೆನ್ಸ್ ಅಂತ. ಹೇಗ್ ನಡೆಯುತ್ತೆ ಇದು ಅಂತಂದ್ರೆ, ಆರಿಜಿನ್ ಕಂಟ್ರಿ ಇನ್ವೈಟ್ ಮಾಡ್ಬೋದು ಅವ್ರನ್ನ, ಕಪ್ ಆಫ್ ಎಕ್ಸಲೆನ್ಸ್ ನ ಹೋಸ್ಟ್ ಮಾಡ್ಬೋದು ಅವ್ರ ಕಂಟ್ರಿನಲ್ಲಿ. ಸೊ ಸುಮಾರು ಕಂಟ್ರೀಸ್ ಮಾಡ್ತಾರೆ. ನಮ್ದು ಇಂಡಿಯನ್ ನಮ್ದೇ ವರ್ಷನ್ ಇದೆ, ಫೈನ್ ಕಪ್ ಅವಾರ್ಡ್ಸ್ ಅಂತ ಕರಿತೀವಿ. ಕಪ್ ಆಫ್ ಎಕ್ಸಲೆನ್ಸ್ ಅವ್ರು ಕರ್ಸಿದ್ರೆ ಸುಮಾರು 2 ಕೋಟಿ ತನಕ ಖರ್ಚಾಗುತ್ತೆ ಅವ್ರದ್ದು ಹೋಸ್ಟ್ ಮಾಡೋದು, ಜಡ್ಜಸ್ ಹೋಸ್ಟ್ ಮಾಡೋದು ಎಲ್ಲಾನು. ಬಟ್ ಹವೆವರ್ ಸೊ ಎಲ್ಲ ಕಂಟ್ರೀಸು ಕರೆಸ್ತಾರೆ, ಮೇಜರ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಎಲ್ಲರೂ ಕಳಿಸ್ತಾರೆ. ಆ ಕಪ್ ಆಫ್ ಎಕ್ಸಲೆನ್ಸ್ ಅವ್ರು ಹೋದಾಗ ಅವರು ಒಂದು ಪ್ಯಾನಲ್ ಅರೇಂಜ್ ಮಾಡ್ತಾರೆ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಏಷ್ಯಾದಿಂದ ಇಷ್ಟು ತೊಗೊತಾರೆ, ಮಿಡ್ಲ್ ಈಸ್ಟ್ ಇಂದ ಇಷ್ಟು ತೊಗೊತಾರೆ,
ನಾರ್ಡಿಕ್ ಕಂಟ್ರೀಸಿಂದ, ಯುರೋಪಿಯನ್ ಕಂಟ್ರೀಸಿಂದ, ಆಸ್ಟ್ರೇಲಿಯಾಯಿಂದ. ಸೊ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ ಬರಲಿ ಅಂತೇಳಿ ಆ ಕಂಟ್ರಿ ಕಾಫೀಸ್ಗೆ ಆ ಕಾಫೀಸ್ನ ಸ್ಕೋರ್ ಮಾಡ್ತಾರೆ ಅವರು. ಒಂದು ಸ್ಕೋರಿಂಗ್ ಸಿಸ್ಟಮ್ ಇದೆ. ಆ ಸ್ಕೋರಿಂಗ್ ಸಿಸ್ಟಮ್ ಅಲ್ಲಿ ಸ್ಕೋರ್ ಮಾಡ್ತಾರೆ ಈ ಪ್ಯಾನಲ್ ಆಫ್ ಜಡ್ಜಸ್. ಒಂದು 100 ಜನ ತನಕ ಇರ್ತಾರೆ ಈ ಪ್ಯಾನಲ್ ಅಲ್ಲಿ. ಅದನ್ನ ಸ್ಕೋರ್ ಮಾಡಿ ಸ್ಕೋರ್ ಕೊಡ್ತಾರೆ ಆ ಕಂಟ್ರಿದು ಕಾಫೀಸ್ಗೆ. ಈಗ ಕರೆಂಟ್ 2025 ಸಾರಿ ಇಯರ್ ಅಲ್ಲಿ ದ ಬೆಸ್ಟ್ ಕಂಟ್ರಿ ಇಸ್ ಪನಾಮಾ. ಓಕೆ ಸೆಕೆಂಡ್ ಇಸ್ ಕೊಲಂಬಿಯಾ. ಓಕೆ ಥರ್ಡ್ ಇಸ್ ಇಥಿಯೋಪಿಯಾ. ಓ ಆಮೇಲೆ ಮತ್ತೆ ಬೇರೆ ಬೇರೆ ಸೌತ್ ಅಮೇರಿಕನ್ ಕಂಟ್ರೀಸೇ ಜಾಸ್ತಿ. ಸೊ ನಮಗೆ ಆ ಸ್ಕೇಲ್ನಲ್ಲಿ ನಾವಿಲ್ಲ, ಯಾಕಂದ್ರೆ ನಾವು ಕಪ್ ಆಫ್ ಎಕ್ಸಲೆನ್ಸ್ ಕರ್ಸೋದಿಲ್ಲ ನಾವು ಇಂಡಿಯಾಗೆ. ಬಟ್ ಹವರ್ ಇದು ದಿಸ್ ಇಸ್ ದ ಬೆಸ್ಟ್. ಹಾಗಾದ್ರೆ ನಾವು ಟೇಸ್ಟ್ ಮಾಡ್ತಿರೋ ಕಾಫೀಸ್ ನಥಿಂಗ್ ಅಂತ ಹೇಳ್ತಾ ಇದೀರಾ? ಇಲ್ಲ, ಈಗ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್, ನೀವು ರೋಬಸ್ಟಾ ಅರಾಬಿಕಾ ಬಗ್ಗೆ ಮಾತಾಡ್ತಾ ಇದ್ರಿ. ಅರಾಬಿಕಾ ಇಸ್ ಬೆಟರ್, ರೋಬಸ್ಟಾ ಇಸ್ ಇನ್ಫೀರಿಯರ್ ಅಂತ ಒಂದು ಮೈಂಡ್ ಸೆಟ್ ಇದೆ. ಐ ಕಂಪ್ಲೀಟ್ಲಿ ಡಿಸ್ಅಗ್ರಿ. ನಮ್ ಕೆಫೆನಲ್ಲಿ ಫ್ರಮ್ ಡೇ 1 ವಿ ಆರ್ ಸರ್ವಿಂಗ್ ಅರಾಬಿಕಾ ರೋಬಸ್ಟಾ ಬ್ಲೆಂಡ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ರೋಬಸ್ಟಾಸ್. ಯಾಕೆ ಅಂತಂದ್ರೆ ಒಂದ ಪೇಟ್ರಿಯಾಟಿಸಮ್ ಇಂದ ಇಂಡಿಯಾಸ್ ರೋಬಸ್ಟಾಸ್ ಆರ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಈಗ ಉಗಾಂಡಾ ಇಸ್ ಸ್ಕೋರಿಂಗ್ ಹೈಯರ್ ದೆನ್ ಇಂಡಿಯಾ ಇವಾಗ. ಬಟ್ ಹವರ್ ವಿಯೆಟ್ನಾಮ್ ಆಲ್ಸೋ ಇಸ್ ಸ್ಕೋರಿಂಗ್ ಬೆಟರ್ ದೆನ್ ಇಂಡಿಯಾ. ಬಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ವಿ ಹೆಲ್ಡ್ ದ ಫಸ್ಟ್ ಪೊಸಿಷನ್ ಇನ್ ರೋಬಸ್ಟಾ. ಓಕೆ ರೈಟ್. ಸೊ ನಮ್ದು ಏನು ಫುಡ್ ಸ್ಪೈಸಿ. ಸೊ ನಮ್ ಸ್ಪೈಸಿ ಫುಡ್ಗೆ ಅರಾಬಿಕಾಸ್ ಆಗೋದೇ ಇಲ್ಲ. ವಿ ವಾಂಟ್ ದಟ್ ಪಂಚ್. ಕಾಫಿ ನಿಲ್ಬೇಕು ನಮ್ಗೆ ಬಾಯಲ್ಲಿ, ಅದು ರೊಬಸ್ಟಾ ಇಂದಾನೆ ಬರೋದು ನಮ್ಗೆ. ಆಮೇಲೆ ಇನ್ನೊಂದು ಏನಾಯ್ತು, ಇಂಡಿಯಾನಲ್ಲಿ ರೊಬಸ್ಟಾ ಇನ್ಫೀರಿಯರ್, ಕಮ್ಮಿ ರೇಟ್ ಅಂದಾಗ ಪ್ಲಾಂಟರ್ಸ್ ಕೂಡ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಶ್ರೀ, ದೇ ಸ್ಟಾರ್ಟೆಡ್ ಇಗ್ನೋರಿಂಗ್ ರೊಬಸ್ಟಾ ಫಾರ್ಮ್ಸ್ ನ ಕಮ್ಮಿ ನೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಖರ್ಚು ಕಮ್ಮಿ ಮಾಡೋಣಪ್ಪ, ಆ ಎಕರೆಯಲ್ಲಿ ರೊಬಸ್ಟಾ ಇದೆ, ಅದ್ರದ್ದು ರೇಟ್ ಹೆಂಗಿದ್ರು ಸಿಗಲ್ಲ, ಅರಾಬಿಕಾ ರೇಟ್ ಸಿಗುತ್ತೆ, ಖರ್ಚೆಲ್ಲ ಇಲ್ಲಿ ಮಾಡೋಣ, ಅಲ್ಲಿ ಕ್ವಾಲಿಟಿ ಇನ್ನ ಕೆಳಗೋಯ್ತು. ಸೊ ಅದೊಂದು ವಿಷಯ ಸೈಕಲ್ ಆಗೋಯ್ತು. ಸೊ ರೊಬಸ್ಟಾ ಡಿಟೀರಿಯರೇಟ್ ಆಗ್ತಾ ಹೋಯ್ತು. ಬಟ್ ಚೆನ್ನಾಗಿ ಗ್ರೋ ಆಗಿರೋ ರೊಬಸ್ಟಾ, ಪ್ರಾಸೆಸ್ ಚೆನ್ನಾಗಿರೋ ರೋಬಸ್ಟಾ ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ದು ಹಾರ್ಶ್ನೆಸ್ ಇಲ್ಲ. ಈಗ ನೀವು ನೋಡಿದ್ರೆ ಹನಿ ಸೆಂಟೆಡ್ ರೋಬಸ್ಟಾ ಅಂತ ಯೂಸ್ ಮಾಡ್ತೀವಿ, ಇವರು ಮಾಡ್ತಾರ ಪ್ರಾಸೆಸಿಂಗ್, ಅದು ಹಾರ್ಶ್ನೆಸ್ ಇರೋದಿಲ್ಲ. ಅದು ತುಂಬಾ ಮೆಲೋ ಆಗಿರುತ್ತೆ. ಬರೇ 100% ರೋಬಸ್ಟಾ ಕೂಡ ಕುಡಿಬಹುದು. ಆಮೇಲೆ ಫಿಲ್ಟರ್ ಕಾಫಿ ರೋಬಸ್ಟಾ ಇಲ್ಲದೆ ಆಗಕ್ಕೆ ಚಾನ್ಸೇ ಇಲ್ಲ. ನಮ್ಗೆ ಆ ಸ್ಟ್ರೆಂತ್ ಬೇಕೇ ಬೇಕು. ಫಿಲ್ಟರ್ ಆ ಥಿಕ್ನೆಸ್ ಬರಲ್ಲ, ಆ ವಿಸ್ಕಾಸಿಟಿ ಬರಲ್ಲ ರೋಬಸ್ಟಾ ಇಲ್ಲ. When you buy a good robusta, that flavor, as you said, no, it won't be harsh. It'll be ease on your palate. So that is what we do. I take good robusta quality. So it won't be harsh. It'll be very soothing feeling. ಸ್ಮೂತ್ ಇರುತ್ತೆ. And as you said, no, spicy food ಇದೆಯಲ್ಲ, spicy food ತಿಂದಾದ್ಮೇಲೆ you have that nice good coffee, no, which is very smooth. Feelೇ ಬೇರೆ. You have a different end of the day, that spiciness will totally vanish, and the palate, your tongue will be totally smeared with the coffee. I think we should see the fermentation process ಯಾವ ತರ ನಡೆಯುತ್ತೆ ಅಂತ. Yes, we'll go once ಅದು ಲೈವ್ ಆಗಿ ನೋಡ್ಬೇಕು. ಬಟ್ ಮೈ ಇನ್ನೊಂದು ಇದೇನು ಅಂದ್ರೆ, ಸಾರಿ, ಇನ್ನೊಂದು ಆಸ್ಪೆಕ್ಟ್ ಐ ಡಿಡ್ಂಟ್ ಟೆಲ್ ವಿಚ್ ಕಂಟ್ರಿ ಸರ್ವ್ಸ್ ದ ಬೆಸ್ಟ್ ಕಾಫಿ ಅಂತ ಹೇಳಿ. ಈಗ ನಮ್ ಕಾಫಿ ಇಂಡಸ್ಟ್ರಿಲಿ ನಮ್ದೊಂದು ಸೇಯಿಂಗ್ ಇದೆ, ಆಸ್ಟ್ರೇಲಿಯಾ ಡಸ್ ನಾಟ್ ಹ್ಯಾವ್ ಬ್ಯಾಡ್ ಕಾಫಿ ಅಂತ. ಪೆಟ್ರೋಲ್ ಬಂಕ್ ಹೋಗಿ ಕುಡಿದ್ರು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅನ್ಲೈಕ್ ತುಂಬಾ ಜನ ತಿಳ್ಕೊಳ್ಳೋದು ಫ್ರಾನ್ಸ್, ಇಟಲಿ, ಜರ್ಮನಿ ಈ ಕಂಟ್ರೀಸೇ ಅಂತ ಅನ್ಕೋತೀವಿ ನಾವು ಬೆಸ್ಟ್ ಕಾಫಿ ಅಂತ ಹೇಳಿ. ಇಲ್ಲ, ಬ್ರೂ ಮಾಡೋದು, ಬೈ ಮಾಡೋದು ಎಲ್ಲಾನು ಆಸ್ಟ್ರೇಲಿಯಾ. ಅವ್ರು ಬ್ರೆಜಿಲ್ ಇಂದ ತರಿಸ್ತಾರಲ್ಲ, ಒಂದು ಬ್ರೆಜಿಲ್, ಒಂದು ಇಂಡಿಯಾದಿಂದ ಸೌತ್ ಅಮೆರಿಕನ್. ಈಗ ಅರಾಬಿಕಾ ಮತ್ತೆ ರೋಬಸ್ಟಾ ಅಂತ ಎರಡು ಆಯ್ತು. ಬಟ್ ಮೈ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ವೆನ್ G20 ಸಬ್ಮಿಟ್ ಡೆಲ್ಲಿಲಾದಾಗ PM ಮೋದಿ ಒಂದು ಇದು ಮಾಡ್ತಾರೆ, ಹ್ಯಾಂಪರ್ ಮಾಡ್ತಾರೆ ಇಂಡಿಯಾ ಎಲ್ಲ. ಹಿ ಪಿಕ್ಡ್ ಅಪ್ ದ ಬೆಸ್ಟ್ ಥಿಂಗ್ಸ್ ಫ್ರಮ್ ಇಂಡಿಯಾ, ಯಾರ್ಯಾರು ಬಂದಿದ್ರು ಅವ್ರಿಗೆ ಕೊಡಕ್ಕೆ ಆಸ್ ಅ ಗಿಫ್ಟ್. He picked ಅರಕು ಕಾಫಿ ಓವರ್ ಚಿಕ್ಕಮಂಗ್ಳೂರ್ ಕಾಫಿ. ಏನಕ್ಕೆ? ವೈ ಅರಕು ಕಾಫಿನ ಪಿಕ್ ಮಾಡಿದ್ರು? ಬಿಕಾಸ್ he picked all the best things, ಆರ್ ಮೇ ಬಿ ಅದು ಪ್ರಮೋಟ್ ಮಾಡಕ. ವಾಟ್ ಇಸ್ ದ ಡಿಫರೆನ್ಸ್? ಬಿಕಾಸ್ Sponsorship. might be ಅದು ಒಂದು ರೀಸನ್ ಇರ್ಬೋದು. ಬಟ್ ಈಗ ಅಗೇನ್ ಇಂಡಿಯಾ ಏನಂತಂದ್ರೆ, ನಾನು ಯಾವಾಗ್ಲೂ ಹೇಳೋದದೆ, ಈಗ ನಂಗೆ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಸ್ಟೂಡೆಂಟ್ಸ್ ಬಂದು ಕೇಳ್ತಾರೆ, ಇಲ್ಲಿ ನಮ್ದೊಂದು ಚಿಕ್ಕ ತೋಟ ಇದೆ ಚಿಕ್ಕಮಂಗ್ಳೂರಲ್ಲಿ, ಅಲ್ಲೂ ಸ್ಕೂಲ್ ಇದೆ, ಅಲ್ಲಿ ಪ್ಲಾಂಟರ್ಸ್ ಟ್ರೈನಿಂಗ್ ಬಂದವರು ನನ್ಗೆ ಈ ಕ್ವಶನ್ ಕೇಳ್ತಾರೆ, ಯಾವ ಪ್ರಾಸೆಸ್ ಮಾಡ್ಲಿ? ಯಾಕೆಂದ್ರೆ ನ್ಯಾಚುರಲ್ ಪ್ರಾಸೆಸ್, ವಾಶ್ ಪ್ರಾಸೆಸ್, ಫರ್ಮೆಂಟೆಡ್, ಅನೇರೋಬಿಕ್ ಪ್ರಾಸೆಸ್, ಈಸ್ಟ್ ಪ್ರಾಸೆಸ್ ಎಲ್ಲಾನು ಬೇರೆ ಬೇರೆ ತರ ಟೇಸ್ಟ್ ಬರುತ್ತೆ, ಯಾವ ಪ್ರಾಸೆಸ್ ಮಾಡ್ಲಿ ಅಂತ ಕೇಳ್ತಾರೆ. ಇಲ್ಲಿ ಕೆಫೆನಲ್ಲೂ ಅಷ್ಟೇ ಅದು ಕೇಳ್ತಾರೆ. ನಮ್ದು ಒಂದೊಂದು ಸ್ಟೇಟ್ ಒಂದೊಂದು ಕಂಟ್ರಿ ತರ, ಪ್ರತಿ 200 ಕಿಲೋಮೀಟರ್ಗೆ ನಮ್ಗೆ ಟೇಸ್ಟ್ ಬಡ್ಸ್ ಚೇಂಜ್ ಆಗುತ್ತೆ. ಸೊ ಅರಕು ಏನಿದೆ ಅದು ಒಂದು ಯುನೀಕ್ ಕಾಫಿ.
ಈಗ ಈಗ ನಾನು ಚಿಕ್ಕಮಂಗ್ಳೂರ್ ಬೆಟ್ರ ಅರಕು ಬೆಟ್ರ ಅಂತಂದ್ರೆ ನಾನು ಎರಡೂ ಚೂಸ್ ಮಾಡಲ್ಲ, ಎರಡು ಡಿಫ್ರೆಂಟ್, ರೈಟ್? ಈಗ ನೀವ್ ಯಾರನ್ನ ಕೇಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಕಾಂಪ್ಲೆಕ್ಸ್ ಕಾಫಿ ಬೇಕು ಅಂತಂದವರು ಚಿಕ್ಕಮಂಗ್ಳೂರ್ ಯಾರು ಬೀಟ್ ಮಾಡಕ್ಕಾಗಲ್ಲ ಇಂಡಿಯಾನಲ್ಲಿ. ಆ ಫ್ಲೇವರ್ ಪ್ರೊಫೈಲ್ಸ್ ಬರೋದು, ಜಾಸ್ಮಿನ್, ಫ್ರೂಟಿ ಎಲ್ಲ ಫ್ಲೋರಲ್ ನೋಟ್ಸ್ ಅದೆಲ್ಲ ಬರೋದು ಚಿಕ್ಕಮಂಗ್ಳೂರಿಂದಾನೆ. ಬಟ್ ಅರಕು ಕಾಫಿ ಡಿಫ್ರೆಂಟ್. ಸೊ ಇದು ಒಂದು ನ್ಯೂ ಡಿಸ್ಕವರಿ ನಮ್ಗೆ. ಥ್ಯಾಂಕ್ಸ್ ಟು ಕಪಲ್ ಆಫ್ ಬ್ರ್ಯಾಂಡ್ಸ್ ಆಲ್ಸೋ, ಅವರು ಫೇಮಸ್ ಮಾಡಿದ್ರು ಅರಕು ಕಾಫಿನ ಗ್ಲೋಬಲ್ ಸ್ಟೇಜ್ ನಲ್ಲಿ. ಸೊ ಅದ್ರದ್ದು ಮಾರ್ಕೆಟಿಂಗ್ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಯ್ತು. ಚಿಕ್ಕಮಂಗ್ಳೂರ್ ತುಂಬಾ ವರ್ಷದಿಂದಾನೇ ಇದೆ. ನಾವು ಕಾಫಿ ಅಂದಿದ ತಕ್ಷಣ ಚಿಕ್ಕಮಂಗ್ಳೂರೇ ಬರೋದು ನಮ್ ತಲೆಗೆ, ಇಂಡಿಯನ್ಸ್ಗೆ ಅಲ್ಲ, ಇಲ್ಲಾಂದ್ರೆ ಫಾರಿನರ್ಸ್ಗುನು ಅಲ್ವಾ. ಇದೊಂದು ಹೊಸದ್ ಬಂತು. ಸೊ ಇಂಡಿಯಾ ಹೊಸದ್ ತೋರ್ಸ್ಬೇಕು ಇವಾಗ ನಾವು. ನಾರ್ತ್ ಈಸ್ಟ್ ನಲ್ಲೂ ಇದೆ ಕಾಫಿ, ಅದನ್ನು ತುಂಬಾ ಪ್ರಮೋಟ್ ಮಾಡ್ತಾ ಇದೆ ಗವರ್ಮೆಂಟ್. ಅಸ್ಸಾಂ, ಆಲ್ ಸೆವೆನ್ ಸಿಸ್ಟರ್ಸ್ ಎಲ್ಲ ಕಡೆನೂ ಕಾಫಿ ಬೆಳೀತಾ ಇದಾರೆ ಇವಾಗ. ಟೀ ಎಲ್ಲ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಕಾಫಿಗೆ. ಸೊ ಆ ಒಂದು ಯುನೀಕ್ನೆಸ್ ತೋರ್ಸಕ್ಕೆ ಅಂತ ಹೇಳಿ ಅರಕು ಬಂತು. ಆಮೇಲೆ ವರ್ಲ್ಡ್ಗೂ ಇದು ಹೊಸದು, ಯಾಕಂದ್ರೆ ಅಲ್ಲಿಂದ ಕಾಫಿ ಹೋಗ್ತಾನೆ ಇರ್ಲಿಲ್ಲ. ಈಗ ನಮ್ಗೆ ಇನ್ನೊಂದು ಸ್ಪೆಷಾಲಿಟಿ ಕಾಫಿ ಸೀನಲ್ಲಿ ಗ್ಲೋಬಲ್ ಸ್ಟೇಜ್ ಅಲ್ಲಿ ಕಾಂಗೋ ಕಾಫಿ ಈಗ ಸಾಟ್ ಆಫ್ಟರ್. ಯಾಕಂದ್ರೆ ಫಸ್ಟ್ ಎಕ್ಸ್ಪೋರ್ಟ್ ಅವ್ರದ್ದಾಗಿದ್ದು 2014 ಅಲ್ಲಿ. ಬೇರೆ ಎಲ್ಲ ಆಫ್ರಿಕನ್ ಕಂಟ್ರೀಸ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಇಂದ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ. ಕಾಂಗೋದು ಫಸ್ಟ್ ಎಕ್ಸ್ಪೋರ್ಟ್ ಆಗಿದ್ದು 2014 ಅಲ್ಲಿ. ಸೊ ವೆರಿ ಸಾಟ್ ಆಫ್ಟರ್ ಕಾಫಿ ಇವಾಗ ಅದು ಕಾಂಗೋ ಕಾಫಿ. ಹಂಗೆ ನಮ್ದು ಇಂಡಿಯಾನಲ್ಲಿ ಅರಕು ಅನ್ನೋದು ಸಾಟ್ ಆಫ್ಟರ್ ಇವಾಗ. ಸೊ ಮತ್ತೆ ಕೇಳ್ತೀನಿ ಇದೇ ಕ್ವಶನ್, ಯಾಕಂದ್ರೆ ಇಷ್ಟು ನೀವು ಪನಾಮ ಹೇಳಿದ್ರಿ, ಯು ಮೆನ್ಷನ್ ಕೊಲಂಬಿಯಾ, ವಿಯೆಟ್ನಾಂ ಒಂದೆರಡು ಸಲ ಹೇಳಿದ್ರಿ, ಕಾಂಗೋ ಹೇಳಿದ್ರಿ, ಉಗಾಂಡ ಹೇಳಿದ್ರಿ. ಸೊ ಲಿಟರಲಿ ನಾವು ಆ ಕಾಫಿ ಟೇಸ್ಟೇ ಮಾಡಿಲ್ವಾ? ಐ ಕಮ್ ಬ್ಯಾಕ್ ಟು ದ ಸೇಮ್ ಕ್ವಶನ್, ಬಿಕಾಸ್ ನೀವು ಹೋಗಿ ಟೇಸ್ಟ್ ಮಾಡಿ ಬಂದಿರೋ ಕಾರಣ ಏನ್ ಡಿಫ್ರೆನ್ಸ್ ಆಗುತ್ತೆ? ವಾಟ್ ಇಸ್ ಇಟ್? ಇಸ್ ಇಟ್ ದ ಲೈಟ್ನೆಸ್? ಇಸ್ ಇಟ್ ದ ಟೇಸ್ಟ್? ಇಸ್ ಇಟ್ ದ ಕೆಫಿನ್? ವಾಟ್ ಇಸ್ ಇಟ್? ಏನ್? ಸೊ ಅಗೇನ್ ನಾನು ಮತ್ತೆ ಅದೇ ಹೇಳ್ತೀನಿ. ಈಗ ಅವ್ರ ಸ್ಕೋರ್, ಪನಾಮಾ ಸ್ಕೋರು 98, ಹಿಸ್ಟ್ರಿನಲ್ಲೇ ಕೊಟ್ಟಿಲ್ಲ 98 ಸ್ಕೋರ್. 98.5 ಏನೋ ಒಂದು ವಾಸ್ಟ್ ಕಾಫಿಗೆ ಸಿಕ್ತು ಸ್ಕೋರ್. ಹಿಸ್ಟ್ರಿ ಆಫ್ ಕಾಫಿ, ಸ್ಪೆಷಾಲಿಟಿ ಕಾಫಿನಲ್ಲಿ ಯಾವ ಕಾಫಿಗೂ 98.5 ಬಂದಿಲ್ಲ. ಇದೇ ಫಸ್ಟ್ ಇಯರ್ ಆ ಸ್ಕೋರ್ ಬಂದಿರೋದು. ಸೊ ನಾನು ಒಂದು ಫ್ರೆಂಚ್ ಕಾಫಿ ಕಂಪ್ನಿ ಕೆಫೆ ರಿಶಾರ್ ಅಂತ ಹೇಳಿ ಅದು ಕೆಲಸ ಮಾಡ್ತಾ ಇದ್ದೆ. 8-9 ಆರಿಜಿನ್ ಬೇರೆ ಬೇರೆ ಕಂಟ್ರೀಸ್ ಇಂದ ಕಾಫಿ ತಂದು ರೋಸ್ಟ್ ಮಾಡಿ ಸೇಲ್ ಮಾಡ್ತಿದ್ವು. ನಾನು ಎವ್ರಿ ಟೈಮ್ ಮನೆಗೆ ಬಂದಾಗ ನಾನು ಒಂದ್ 3-4 kg ಕಾಫಿ ಹಿಡ್ಕೊಂಡ್ ಬರ್ತಾ ಇದ್ದೆ. ಎಕ್ಸ್ಪೆನ್ಸಿವ್, 6,000 ರೂಪಾಯಿ 7,000 ರೂಪಾಯಿ kg. ಬಂದು ನಮ್ಮ ತಂದೆ ಕೊಡ್ತಾ ಇದ್ದೆ. ನಮ್ಮ ತಂದೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಸಂಗಮ್ ಸರ್ಕಲ್ ಅಲ್ಲಿ ಜಯನಗರಲ್ಲಿ ಒಂದು ಚಿಕ್ಕದೊಂದು ಫಿಲ್ಟರ್ ಕಾಫಿ ಅಂಗಡಿ ಇತ್ತು. ಅಲ್ಲೇ ಪುಡಿ ಮಾಡಿ ಒಂದ್ ಟಿನ್ನಲ್ಲಿ ಬೇಲ್ಪುರಿ ಹೊಡೆದಂಗೆ ಬೀಜವನ್ನು ಪುಡಿ ಮಾಡಿ ಕೊಡ್ತೀವಿ ನಿಮ್ಮ ಮುಂದೆ ಅಂತ ಬೋರ್ಡ್ ಹಾಕೊಂಡಿರ್ತಾರಲ್ಲ, ಆತರ ಅಂಗಡಿ. ಸೊ ಆತರ ಅಂಗಡಿಗೆ 6,000 ರೂಪಾಯಿ 7,000 ರೂಪಾಯಿ kg ಕಾಫಿ ತಗೊಂಡೋಗಿ ಅದನ್ನ ಪುಡಿ ಮಾಡಿಸಿ ಚಿಕೋರಿ ಮಿಕ್ಸ್ ಮಾಡಿಸ್ಕೊಂಡು ಅದಕ್ಕೆ ತಗೊಂಡ್ಬರ್ತಿದ್ರು ಅವ್ರು. ನಿಮ್ಗೆ ಗೊತ್ತಿರಲ್ಲ ಈ ವಿಷಯ? ಇಲ್ಲ, ಗೊತ್ತಾಗ್ತಾ ಇತ್ತು ನಮ್ಗೆ. ಕುಡ್ದಿದ ತಕ್ಷಣ ಚಿಕೋರಿ ಒಂದು ಡಿಸ್ಟಿಂಕ್ಟ್ ಟೇಸ್ಟ್ ಬರುತ್ತೆ, ರೈಟ್? ಬಟ್ ಅವ್ರಿಗೆ ಅದು ಸೆಟ್ ಆಗ್ತಾ ಇರ್ಲಿಲ್ಲ ಆ ಕಾಫಿ. ಸೊ ನಾನು ಹೇಳಿದ್ರೆ ಇವಾಗ ನಾಳೆ ಪನಾಮ ಇಂದ 98.5 ಸ್ಕೋರಿಂಗ್ ಕಾಫಿ ತಂದು ನಮ್ಮ ಮನೆಯಲ್ಲಿ ಕೊಟ್ರೆ ಅವ್ರಿಗೆ ಏನಿದು ಗಲೀಜಾಗಿದೆ ಅಂತಾರೆ. ಅದೇ ನಾನು ಚಿಕ್ಕಮಂಗ್ಳೂರಿಂದ ರೋಬಸ್ಟಾ 80%, 20% ಅರಾಬಿಕಾ ತಗೊಂಡೋಗಿ ನಾನು ಕೊಟ್ರೆ ತುಂಬಾ ಚೆನ್ನಾಗಿದೆ ಕಣೋ ಅಂತಾರೆ, ರೈಟ್? ಸೊ ಬ್ಯೂಟಿ ಇಸ್ ಇನ್ ದ ಬಿಹೋಲ್ಡರ್ಸ್ ಐ ಅಂತಾರಲ್ಲ. ಸೊ ಆತರ. ಸೊ ಈಗ ನಮ್ದು ಪ್ಯಾಲೆಟ್ಸ್ ಎವಾಲ್ವ್ ಆಗಿದೆ, ತುಂಬಾ ಟ್ರೈ ಮಾಡಿದೀವಿ, ನಮ್ಗೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಬಟ್ ಕಾಮನ್ ಕ್ರೌಡ್ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದಿಲ್ಲ, ಅದೇನಾ? ಸೊ ಈಗ ಹಂಗಂತ ಹೇಳಿ ನಾವ್ ಇಂಡಿಯಾ ಹಿಂದ್ ಬೀಳ್ತಾ ಇದೀವಿ ಅಂತೂ ಇಲ್ಲ. ಈಗ ನಮ್ಗೆ ಮಾರ್ಕೆಟ್ ಓಪನ್ ಅಪ್ ಆಗಿ, ಇಂಡಸ್ಟ್ರಿ ಓಪನ್ ಅಪ್ ಆಗಿ ಈಗ ಒಂದು 10 years 12 years ಈ ಬ್ಲೂಟೋಕಾಯ್ ಆ ತರ ದೊಡ್ಡ ಕಂಪ್ನೀಸ್ ಬಂದು ಎಜುಕೇಟ್ ಮಾಡ್ತಾ ಇರೋದ್ರಿಂದ ಈಗ ಎಸ್ಟೇಟ್ ಲೆವೆಲ್ ಅನ್ನು ತುಂಬಾ ಇನೋವೇಷನ್ ನಡೀತಾ ಇದೆ. ಈಗ ನಾನು ಒಂದ್ಸಲ ಏನ್ ಮಾಡ್ದೆ, ಈಗ ನಾನು ನ್ಯಾಷನಲ್ ಕಾಂಪಿಟೇಷನ್ಗೂ ಶ್ರೀರಕ್ಷ ಅವ್ರದ್ದು ಕಾಫಿ ಯೂಸ್ ಮಾಡಿದ್ದೆ ಬಾರ್ಬರಾ ಎಸ್ಟೇಟ್ ಇಂದ. ಬಟ್ ಹೌಎವರ್ ನಾನೊಂದು ಇದಕ್ ಮುಂಚೆ ನಾನು ಬೇರೆ ಕಡೆ ಟ್ರಾವೆಲ್ ಮಾಡುವಾಗ ಇಂಡಿಯನ್ ಕಾಫಿ ನಾನು ಶೋಕೇಸ್ ಮಾಡ್ಬೇಕಲ್ಲ, ಆಸ್ ಅ ಇಂಡಿಯನ್ ಐ ಹ್ಯಾವ್ ಟು ಕ್ಯಾರಿ. ತಗೊಂಡ್ ಹೋಗ್ತಾ ಇದ್ದೆ. ಎಷ್ಟೊಂದ್ ಸಲ ನಾನು ಬ್ಲೈಂಡ್ ಕಪ್ಪಿಂಗ್ ಅಂತ ಹೇಳ್ತೀವಿ. ಅವಾಗ ಏನಂದ್ರೆ, ಯಾ ಕಾಫಿ ಒಂದು ಟೇಸ್ಟಿಂಗ್ ಒಂದು ಸೆಷನ್ಗೆ ಕಪ್ಪಿಂಗ್ ಅಂತ ಕರಿತೀವಿ ನಾವು. ಆ ಕಪ್ಪಲ್ಲಿ ಏನ್ ಕಾಫಿ ಇದೆ ಅಂತ ಹೇಳಲ್ಲ, ಎಲ್ಲರೂ ಕೋಡೆಡ್ ಇರುತ್ತೆ, ನಂಬರ್ ಇಲ್ಲ ಆಲ್ಫಾಬೆಟ್ ಕೊಟ್ಟಿರ್ತೀವಿ. ಇಂಡಿಯನ್ ಕಾಫಿ ಹಾಕಿದಾಗ ನಾವು ಯಾವಾಗ್ಲೂ 2nd 3rd ಆತರ ಸ್ಕೋರ್ ಮಾಡ್ತಾ ಇದ್ವಿ, ಆತರ ಇಂಟರ್ನ್ಯಾಷನಲ್ ಕಾಫೀಸ್ ಜೊತೆ. ಬಟ್ ನಾವು ಇಂಡಿಯಾ ಅಂತ ಲೇಬಲ್ ಹಾಕಿ ಇಟ್ಟಿದ ತಕ್ಷಣ ಸೇಲ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಹಿಸ್ಟಾರಿಕಲಿ ಏನಾಗಿತ್ತು ಅಂತಂದ್ರೆ ಬ್ಯಾಡ್ ಕಾಫಿ ಹೋಗ್ತಾ ಇತ್ತು. ಅದು ಒಂದ್ ಸ್ಟೆಪ್ ಬ್ಯಾಕ್ ತಗೊಂತೀನಿ ಹಿಸ್ಟ್ರಿನಲ್ಲಿ.
ಇಂಡಿಯಾನಲ್ಲಿ ಕಾಫಿ ಬೋರ್ಡ್ ಸೇಲ್ ಮಾಡ್ತಾ ಇದ್ದಿದ್ದು ಕಾಫಿ. ಈಗ ಶ್ರೀರಾಕ್ಷ್ ಅವ್ರು ಡೈರೆಕ್ಟ್ ಆಗಿ ಒಂದು ಯಾರೋ ಒಬ್ರು ಕೆಫೆಗೆ ಸೇಲ್ ಮಾಡ್ಬೇಕು ಅಂತಂದ್ರೆ ಸೇಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಕಾಫಿ ಬೋರ್ಡ್ ಸೇಲ್ Was the ಮಾಡಬೇಕಿತ್ತು. ಅಲ್ಲ ಕಾಫಿ ಬೋರ್ಡ್ ಒಂಥರ ಡ್ರಿಂಕ್ಸ್ ತರ 1996 ಗಿಂತ ಮುಂಚೆ ಇದು. ಓಕೆ 96 96 ಅಂದ್ರೆ ಬೇಸಿಕಲಿ ಕಾಫಿ ಬೋರ್ಡ್ ವಾಸ್ ಮಿಡಲ್ ಮ್ಯಾನ್. ನೀವು ಅವ್ರು ಕೊಡಬೇಕು, ಅವ್ರು ಮಾಡ್ಬೇಕು. ಅಷ್ಟೇ. ಅವ್ರೊಂಥರ ಒಂದು ಡಿಪಾರ್ಟ್ಮೆಂಟ್ ಅದೇ ತರ. ಅಲ್ವಾ? ಕಲೋನಿಯಲ್ ಹಿಸ್ಟ್ರಿಯಿಂದ ಬಂದು ಅವ್ರಿಗೆ ಭಯ ಇತ್ತು ಪ್ರೈವೇಟೈಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳಿ. ಸೊ ಎಲ್ಲ ಒಳ್ಳೆ ಕಾಫಿ ಕೆಟ್ಟ ಕಾಫಿ ಎಲ್ಲ ಮಿಕ್ಸ್ ಮಾಡಿ ಸೇಲ್ ಆಗೋದು. ಸೊ ಆವಾಗ ವರ್ಲ್ಡ್ ಇಮೇಜ್ ಏನಿತ್ತು, ಇವಾಗೂ ಅದೇ ಪ್ರೊಫೆಷನಲ್ಸ್ ಇದಾರಲ್ಲ ಇನ್ನ ಇಂಡಸ್ಟ್ರಿನಲ್ಲಿ. ಇವಾಗೂ ಲೀಡಿಂಗ್ ಪ್ರೊಫೆಷನಲ್ಸ್ ಹ್ಯಾಂಬರ್ಗು ಅದೆಲ್ಲ ಹಬ್ ಕಾಫಿ. ಅಲ್ಲಿ ಹೋದ್ರೆ ಇನ್ನು ಅವರೇ ಇದಾರೆ. ಇಂಡಿಪೆಂಡೆನ್ಸ್ ಎರಾ ಟೈಮ್ ಅವರೇ ಇದಾರೆ. 96 ಅಲ್ಲಿ ಯಾರು ಟೇಸ್ಟ್ ಮಾಡ್ತಾ ಇದ್ರು ಇವತ್ತು ಅವರೇ ಮಾಡ್ತಾ ಇದಾರೆ. ಸೊ ಅವ್ರ ಮೈಂಡ್ ಅಲ್ಲೆಲ್ಲ ಅವ್ರ ಜೂನಿಯರ್ಸ್ಗೂ ಅದೇ ಹೇಳ್ಕೊಟ್ಟಿದ್ದು, ಇಂಡಿಯಾ ತಗೋಬೇಡಪ್ಪ ಚೆನ್ನಾಗಿಲ್ಲ ಅಂತ. ಬಟ್ ಇಟ್ ಇಸ್ ನಾಟ್ ದ ಕೇಸ್. ತುಂಬಾ ಎಸ್ಟೇಟ್ಸ್ ನಾವು ವಿ ಸ್ಟ್ಯಾಂಡ್ ಈಕ್ವಲ್ ಇನ್ ಟು ಲಾಟ್ ಆಫ್ ಅದರ್ ಆರಿಜಿನ್ಸ್. ಇವಾಗ ಹೆಸರು ಬರ್ತಾ ಇದೆ ನಮ್ಗೆ, ಇವಾಗ ರೆಕಗ್ನಿಷನ್ ಸಿಗ್ತಾ ಇದೆ. ಗೋಯಿಂಗ್ ಫಾರ್ವರ್ಡ್ ನಮ್ದು ಕಪ್ ಆಫ್ ಎಕ್ಸಲೆನ್ಸ್ ಬಂತು ಅಂತಂದ್ರೆ ನಾವು ಏನು ಹಿಂದುಳಿಯಲ್ಲ. It has to be marketed in the right way. ಯಾಕೆ ಅದೇ ಇಷ್ಟೊಂದ್ ಜನ ಇದ್ದಾರೆ ಅಂದ್ರೆ ಲೈಕ್ ಸೇ ಬ್ಲೂಟಕ ಇರ್ಲಿ ಆರ್ ಸಬ್ಕೋ ಇರ್ಲಿ ಆರ್ ಥರ್ಡ್ ವೇವ್ ಫಾರ್ ದಟ್ ಮ್ಯಾಟರ್. Third wave is just an outlet, right? They don't brew. Started off as a very super specialty coffee shop. ಆಮೇಲೆ ದೇ ಚೇಂಜ್ ಟು ಹೌದು. ಏನೋ ಕೋವರ್ಕಿಂಗ್ ಸ್ಪೇಸ್ ಹಂಗೆ ಹೆಂಗೆ ಅಂದ್ಬಿಟ್ಟು ಒಂಥರ ಇದಾಗಿತ್ತು. ಬಟ್ ಇಷ್ಟೊಂದೆಲ್ಲ ಇದ್ದಾಗ ವೈ ಡೋಂಟ್ ವಿ ಮಾರ್ಕೆಟ್ ಪ್ರಾಪರ್ಲಿ ಅಂತ ನನ್ನ ಒಂದು ಇದು ಆಗ್ತಾ ಇದೆ. ಈಗ ಆರ್ಗ್ಯಾನಿಕ್ಲಿ ಐ ಥಿಂಕ್ ಈಗ ರೆಕಗ್ನೈಸ್ ಮಾಡ್ತಾರೆ. ನಾವು ಇಂಡಿಯಾಲ್ ಹೋದ್ರೆ, ಮುಂಚೆ ನಾವು ಆಚೆ ಕಂಟ್ರಿಗೆ ಹೋದ್ರೆ ಫುಲ್ ರೂಮ್ ಅಲ್ಲಿ ಒಬ್ಬ ಇಂಡಿಯನ್ ಇರ್ತಿದ್ದೆ. ಈಗ ನಾವು ಒಂದ್ 20 ಜನ ಇರ್ತೀವಿ. ರೈಟ್. ಇದಕ್ಕೆ ತುಂಬಾ ಎಕ್ಸರ್ಸೈಸ್ ಮಾಡಬೇಕು ಅಂಡ್ ವಿ ನೀಡ್ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್ ಆಲ್ಸೋ. ಲೈಕ್ ಸುಹಾಸ್ ಹೇಳ್ದಂಗೆ ಕಪ್ ಆಫ್ ಎಕ್ಸಲೆನ್ಸ್ ಆರ್ಗನೈಸ್ ಮಾಡಕ್ಕೆ ಲಾಟ್ ಆಫ್ ಮನಿ ನೀಡೆಡ್. So how many producers can come together and organize this kind of event, right? So ಎಲ್ಲರೂ ನಾನ್ ದುಡ್ಡು ಹಾಕಿದ್ರೆ ನನಗೆ ಅದಕ್ಕೆ ಲಾಭ ಅಂತ ಯೋಚನೆ ಮಾಡೋರು ಇರ್ತಾರೆ ಅದ್ರಲ್ಲಿ. Right. ಸೊ ಇದಕ್ಕೆ there's a lot of people ಒಂದು ದೊಡ್ಡ ಗ್ರೂಪ್ ಏನೋ ಒಟ್ಟಾಗಿ ಮಾಡ್ಬೇಕಾಗಿರೋಂಥದ್ದು ಎಫರ್ಟ್ ಇದು. ಒಬ್ರು ಕೈಲೆಲ್ಲ ಮಾಡಕ್ಕಾಗಲ್ಲ, ಅಥವಾ ಒಂದ್ ಎಸ್ಟೇಟ್ ಹೋಗ್ಬಿಟ್ಟು ಇದೆಲ್ಲ ಮಾಡಕ್ಕಾಗಲ್ಲ. ಇಲ್ಲಾಂದ್ರೆ ಕಾಫಿ ಬೋರ್ಡ್ ಗವರ್ಮೆಂಟ್ ಕಡೆಯಿಂದ ಏನಾರು ಸ್ಟ್ರಾಂಗ್ ಏನೋ ಹೆವಿ ಫಂಡಿಂಗ್ ಬಂದು ಏನಾರು ಈ ತರ ಪ್ರಯತ್ನ ಪಡ್ಬೇಕು. ಬಿಟ್ರೆ ಇಂಡಿವಿಜುವಲ್ ಆಗಿ ಮಾಡೋದು ತುಂಬಾನೇ ಕಷ್ಟ. ಸೊ ದಟ್ಸ್ ವೈ ಯು ಕ್ಯಾನ್ ಸಿ ಇಂಡಿಯಾದಿಂದ ಇಂಡಿವಿಜುವಲ್ ಎಕ್ಸ್ಪೋರ್ಟರ್ಸ್ ಕಡಿಮೆ. Who are your major exporters or who are your bigger exporters are the MNCs who have offices worldwide. They have offices in most origins. So they collect coffees from all over the world. KG, Bolas. Exactly. All of these guys are correct. All of these guys are MNCs. They've connected with all the other origins also. So individual exporters agi it is not easy to export because they're dominating the market here. ಅಲ್ಲ ಬಟ್ ಈಗ ಯು ಆರ್ ಫ್ರಮ್ ಜಯನಗರ್. ಸೊ ನಮ್ಮ MP ಇದ್ದಾರೆ ಹೂ ಇಸ್ ವೆರಿ ಯೂತ್ ಅಂಡ್ ಅವ್ರಿಗೂ ಗೊತ್ತು. ಅಂಡ್ ಚಿಕ್ಕಮಂಗ್ಳೂರ್ MP, ಲೈಕ್ ವೈ ಡೋಂಟ್ ಯು ಟಾಕ್ ಟು ಪೀಪಲ್? ಅಫ್ಕೋರ್ಸ್ ಗೊತ್ತಿರುತ್ತೆ, ಪರಿಚಯ ಇರುತ್ತೆ. ವೈ ಡೋಂಟ್ ಯು ಟಾಕ್ ಅಂಡ್ ದೆನ್ ಆಸ್ಕ್ ಗವರ್ಮೆಂಟ್ ಟು ಡೂ? ಬಿಕಾಸ್ ಇಂಡಿಯಾ ಅಂತ ಬಂದಾಗ ಕರ್ನಾಟಕ ಸ್ಟೇಟ್ ಏನು ಮಾಡೋಕ್ಕಾಗಲ್ಲ, ಇಂಡಿಯಾ ಸ್ಟೇಟ್ ಮಾಡ್ಬೋದು. ವೈ ಡೋಂಟ್ ಯು ಡೂ ದಿಸ್ ಅಂತ ನಾನು So ಕೇಳ್ತೀನಿ. this is just not like a 1-year program. This has to be organized for continuous 10 years. And you got to invite people from outside and showcase your coffees, right? People coffee board is doing certain events like this, but it's not a quality event. That's what I say. They are conducting, they're trying their best, but still I think you need to get to the right point rather than just doing a mass I think event. 10 more years we'll get there. Not really 10 more years. Now only we see, as Suhas said, now only we see a lot of Indians traveling now with their own expenses. They travel, whenever you get into a cupping room, tasting room, so you find a lot of Indians there. So such involvement will definitely, get in good coffees also onto the cupping table. And if there are few buyers who are picking up some coffees, I think then it's a matter of time. You never know. It could just be 5 years or even 10 years. It can. You never know when it can pick up. ಕಾಫಿ ಇನ್ನ ತುಂಬಾ ಬಿಸಿ ಆಗಿದೆ ಆಲ್ರೌಂಡರ್. ಸೊ ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದೀವಿ. ನಿಮ್ಗೆ ಈ ಎಪಿಸೋಡ್ ಅಲ್ಲಿ ಏನೇನು ಅನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ಅಂಡ್ ನಮ್ಮ ಲೋಗೋ ಹೇಗಿದೆ ಅಂತ ಅದು ಕೂಡ ಕಮೆಂಟ್ ಮಾಡಿ. ಸೊ ವಾಚ್ ಔಟ್ ಫಾರ್ ದ ಪಾರ್ಟ್ 2.